ಮೌಲೌ ಮಂದಾಕಿನಿಯಸ್ಯ ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಎಲ್ಲರಿಗೂ ಸಹ ನಮಸ್ಕಾರ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಿಂದ ಪ್ರಾಯೋಜಿತವಾಗಿರ್ತಕ್ಕಂತಹ ಸಮಕಾಲೀನ ಸಂಸ್ಕೃತ ಸಾಹಿತ್ಯ ದಿಗ್ಗಜರು ಎಂಬ ವಿಷಯವನ್ನು ಆಧರಿಸಿ 2ನೇ ಸರಣಿಯ 4 ದಿನಗಳ ಉಪನ್ಯಾಸ ಮಾಲೆಯನ್ನು ತಮ್ಮಲ್ಲಿ ಹಂಚಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಮೊದಲನೇ ಪ್ರವಚನದಲ್ಲಿ, ಮೊದಲನೇ ಸರಣಿಯಲ್ಲಿ ಆಂಧ್ರದ ಸುಪ್ರಸಿದ್ಧ ಕವಿ ಶಾಸ್ತ್ರಜ್ಞರಾದಂತಹ ಬೆಲ್ಲಂಕೊಂಡ ರಾಮರಾಯ ಕವಿಗಳ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಂಡಿದ್ದೆ. ಇವತ್ತು ಅಲ್ಲಿಂದ ಮುಂದುವರಿಸಿ ರಮಣರ ಸಾಕ್ಷಾತ್ ಅಂತ್ಯವಾಸಿಗಳಾಗಿದ್ದಂತಹ ಕಾವ್ಯಕಂಠ ಗಣಪತಿ ಮುನಿಗಳ ಬಗ್ಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು 2ನೇ ಸರಣಿ ಆಗಿರೋದರಿಂದ ನಮ್ಮ ಪರಂಪರೆಯಲ್ಲಿ 2 ಎಂಬತಕ್ಕಂಥ ಸಂಖ್ಯೆಗೆ ಯಾವ ಸ್ಥಾನ ಇದೆ ಅನ್ನೋದನ್ನು ಸ್ಥೂಲವಾಗಿ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ತರ್ಕಸಂಗ್ರಹದ ಪ್ರಕಾರ ಅನುಭವಗಳು ಯಥಾರ್ಥಾನುಭವ, ಅಯಥಾರ್ಥಾನುಭವ ಅಂತ 2. ಅನುಮಾನಗಳು ಸ್ವಾರ್ಥಾನುಮಾನ, ಪರಾರ್ಥಾನುಮಾನ ಎಂಬುದಾಗಿ 2. ಧರ್ಮಸಿಂಧುವಿನ ಪ್ರಕಾರ ಅಯನಗಳು ಉತ್ತರಾಯಣ, ದಕ್ಷಿಣಾಯನ ಎಂದು 2. ದ್ವೈತ ವೇದಾಂತದ ಪ್ರಕಾರ ಅರ್ಥಾಪತ್ತಿ ಪ್ರಮಾಣ ಶ್ರುತಾರ್ಥಾಪತ್ತಿ, ದೃಷ್ಟಾರ್ಥಾಪತ್ತಿ ಎಂದು 2. ದೇವಿ ಭಾಗವತದಂತೆ ಶಾಸ್ತ್ರೀಯವಾಗಿರ್ತಕ್ಕಂತಹ ಆಚಾರಗಳು ಲೌಕಿಕಾಚಾರ ಮತ್ತು ವೈದಿಕಾಚಾರ ಎಂಬುದಾಗಿ 2. ಈಶಾವಾಸ್ಯ ಉಪನಿಷತ್ತಿನಂತೆ ಉಪಾಸನೆಗಳು ಸಂಭೂತಿ ಉಪಾಸನೆ, ಅಸಂಭೂತಿ ಉಪಾಸನೆ ಎಂಬುದಾಗಿ 2. ಸಾಹಿತ್ಯದಲ್ಲಿ ದೃಶ್ಯಕಾವ್ಯ ಹಾಗೂ ಶ್ರವ್ಯಕಾವ್ಯ ಎಂಬುದಾಗಿ 2 ವಿಧ. ವಿವೇಕ ಚಿಂತಾಮಣಿಯ ಪ್ರಕಾರ ಗ್ರಹಣಗಳು ಸೂರ್ಯಗ್ರಹಣ, ಚಂದ್ರಗ್ರಹಣ ಎಂದು 2 ವಿಧ. ಚರಕ ಸಂಹಿತೆಯಂತೆ ಜ್ವರಗಳು ಶಾರೀರಿಕ ಜ್ವರ, ಮಾನಸಿಕ ಜ್ವರ ಎಂಬುದಾಗಿ 2 ವಿಧ. ನ್ಯಾಯಶಾಸ್ತ್ರವನ್ನು ಪ್ರಾಚೀನ ನ್ಯಾಯ, ನವೀನ ನ್ಯಾಯ ಎಂಬುದಾಗಿ 2 ವಿಧವಾಗಿ ವಿಂಗಡಿಸಿದ್ದಾರೆ. ಶಂಕರಾಚಾರ್ಯರ ಗೀತಾ ಭಾಷ್ಯದಂತೆ ಧರ್ಮಗಳು ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಎಂಬುದಾಗಿ 2 ವಿಧ. ಪ್ರಶ್ನೋಪನಿಷತ್ತಿನ ಪ್ರಕಾರ ಪಕ್ಷಗಳು ಶುಕ್ಲಪಕ್ಷ, ಕೃಷ್ಣಪಕ್ಷ ಎಂಬುದಾಗಿ 2. ಮೀಮಾಂಸಕರ ಪ್ರಕಾರ ಭಾವನೆಗಳು ಶಾಬ್ದಿ ಭಾವನಾ, ಆರ್ಥಿ ಭಾವನಾ ಎಂಬುದಾಗಿ 2 ವಿಧ. ಭರತನ ನಾಟ್ಯಶಾಸ್ತ್ರದ ಪ್ರಕಾರ ಆಲಿಂಬನ ವಿಭಾವ, ಉದ್ದೀಪನ ವಿಭಾವ ಎಂಬುದಾಗಿ ವಿಭಾವಗಳು 2 ವಿಧ. ತರ್ಕಸಂಗ್ರಹದ ಪ್ರಕಾರ ಸ್ಮೃತಿಗಳು ಯಥಾರ್ಥ ಸ್ಮೃತಿ, ಅಯಥಾರ್ಥ ಸ್ಮೃತಿ ಎಂದು 2 ವಿಧ. ಅದೇ ತರ್ಕಸಂಗ್ರಹದಲ್ಲಿ ಹೇಳಿರುವಂತೆ ಸುಗಂಧ ಮತ್ತು ದುರ್ಗಂಧ ಎಂಬುದಾಗಿ ಗಂಧಗಳು 2 ವಿಧ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪುರುಷರು ಕ್ಷರಪುರುಷರು, ಅಕ್ಷರ ಪುರುಷರು ಎಂಬುದಾಗಿ 2 ವಿಧ. ಬೌದ್ಧರ ಪ್ರಕಾರ ವಿಜ್ಞಾನ ಅಂದರೆ ಸೈನ್ಸ್ ಅಂತಲ್ಲ, ಇಲ್ಲಿ ಅವರು ಪಾರಿಭಾಷಿಕವಾಗಿ ಉಪಯೋಗಿಸ್ತಾ ಇದ್ದಾರೆ ವಿಜ್ಞಾನ ಶಬ್ದವನ್ನು. ಆಲಯ ವಿಜ್ಞಾನ ಮತ್ತು ಪ್ರವೃತ್ತಿ ವಿಜ್ಞಾನ ಎಂಬುದಾಗಿ 2 ವಿಧ. ಮಮ್ಮಟನ ಕಾವ್ಯಪ್ರಕಾಶದ ಪ್ರಕಾರ ಶೃಂಗಾರಗಳು ಸಂಭೋಗ ಶೃಂಗಾರ ಹಾಗೂ ವಿಪ್ರಲಂಬ ಶೃಂಗಾರ ಎಂಬುದಾಗಿ 2 ವಿಧ. ಕೇಶಿರಾಜನ ಮಣಿದರ್ಪಣದಂತೆ ಅಕ್ಷರಗಳು ಶ್ರಾವಣಾಕ್ಷರಗಳು, ಚಾಕ್ಷುಷಾಕ್ಷರಗಳು ಎಂಬುದಾಗಿ 2 ವಿಧ. ಕಾವ್ಯಪ್ರಕಾಶದಂತೆ ಅನುಪ್ರಾಸಾಲಂಕಾರವು ಛೇಕಾನುಪ್ರಾಸ, ವೃತ್ಯನುಪ್ರಾಸ ಎಂಬುದಾಗಿ 2 ವಿಧ. ವಿಷ್ಣು ಪುರಾಣದಂತೆ ಅಶ್ವಿನಿ ದೇವತೆಗಳು 2. ಮೀಮಾಂಸಾ ಶಾಸ್ತ್ರದಲ್ಲಿ ಆಗ್ನೇಯ ಮತ್ತು ಸೌಮ್ಯ ಎಂದು ಆಹುತಿ ಕೊಡತಕ್ಕಂತಹ ಆಜ್ಯಗಳು 2 ವಿಧ. ಅನ್ನಂಭಟ್ಟನ ಪ್ರಕಾರ ಜೀವಾತ್ಮ, ಪರಮಾತ್ಮ ಎಂದು ಆತ್ಮ 2 ವಿಧ. ಐತರೇಯ ಉಪನಿಷತ್ತಿನ ಪ್ರಕಾರ ಆತ್ಮಜ್ಞಾನ ನಿರ್ವಿಶೇಷ, ಸವಿಶೇಷ ಎಂದು 2 ವಿಧ. ಚರಕ ಸಂಹಿತೆಯ ಪ್ರಕಾರ ಆಯಾಮಗಳು ಬಾಹ್ಯ ಹಾಗೂ ಆಭ್ಯಂತರ ಎಂದು 2 ವಿಧ. ಬ್ರಹ್ಮಸೂತ್ರ ಭಾಷ್ಯದ ಪ್ರಕಾರ ವಿಕಲ್ಪ ಸಮುಚ್ಚಯ ಮತ್ತು
ಆಶ್ರಮೀಚರಣ ವಿಧಾನ ಎಂಬುದಾಗಿ ವಿಧಾನಗಳು ಎರಡು ವಿಧ. ರಾಜಶೇಖರನ ಕಾವ್ಯಮೀಮಾಂಸೆಯಲ್ಲಿ ಇತಿಹಾಸ ಪ್ರಕ್ರಿಯೆ ಪುರಾಕಲ್ಪ ಎಂದು ಎರಡು ವಿಧ. ಭೋಜನ ತತ್ವಪ್ರಕಾಶದಂತೆ ಇಂದ್ರಿಯಗಳು ದ್ರವ್ಯೇಂದ್ರಿಯ ಭಾವೇಂದ್ರಿಯ ಎಂಬುದಾಗಿ ಎರಡು ವಿಧ. ಗೀತಾಭಾಷ್ಯದಂತೆ ಉಪಪತ್ತಿಗಳು ಇಷ್ಟ ಮತ್ತು ಅನಿಷ್ಟ ಎಂದು ಎರಡು ವಿಧ. ದ್ವೈತ ವೇದಾಂತದಲ್ಲಿ ವಿರೋಧ ಅಸಂಗತಿ ಎಂದು ಉಪಪತ್ತಿಗಳು ಎರಡು ವಿಧ. ಕಾವ್ಯಪ್ರಕಾಶದಂತೆ ವಸ್ತುಧರ್ಮ ಮತ್ತು ವ್ಯಕ್ತಿಧರ್ಮ ಎಂಬುದಾಗಿ ಉಪಾಧಿಗಳು ಎರಡು ವಿಧ. ಮುಂಡಕೋಪನಿಷತ್ತಿನ ಪ್ರಕಾರ ಕರ್ಮಗಳು ಶ್ರೌತ ಕರ್ಮಗಳು ಸ್ಮಾರ್ತ ಕರ್ಮಗಳು ಎಂದು ಎರಡು ವಿಧ. ಶ್ರೌತ ಅಂದರೆ ಶ್ರುತಿಯಲ್ಲಿ ಹೇಳಲ್ಪಟ್ಟಿರೋದು ಅಂತ, ಸ್ಮಾರ್ತ ಅಂದರೆ ಸ್ಮೃತಿಯಲ್ಲಿ ಹೇಳಲ್ಪಟ್ಟಿರೋದು ಅಂತ. ಸ್ಮಾರ್ತ ಅಂದರೆ ಸ್ಮಾರ್ತರು ವಿಭೂತಿ ಹಚ್ಕೊಳ್ಳೋರು ಅಂತಲ್ಲ. ಸ್ಮೃತಿ ಉಕ್ತವಾಗಿರೋದು ಸ್ಮಾರ್ತ, ಶ್ರುತಿ ಉಕ್ತವಾಗಿರೋದು ಶ್ರೌತ. ಬೌದ್ಧರ ಪಾಳಿ ಸೂತ್ರಗಳ ಪ್ರಕಾರ ಕಲ್ಪಗಳು ಸಂವರ್ತಕಲ್ಪ ವಿವರ್ತಕಲ್ಪ ಎಂದು ಎರಡು ವಿಧ. ಆದಿಪುರಾಣದ ಪ್ರಕಾರ ಉತ್ಸರ್ಪಿಣಿ ಅಪಸರ್ಪಣಿ ಎಂಬುದಾಗಿ ಕಾಲ ಎರಡು ವಿಧ. ದ್ವೈತ ವೇದಾಂತದಲ್ಲಿ ಚೇತನರು ಮುಕ್ತರು ಅಮುಕ್ತರು ಎಂದು ಎರಡು ವಿಧ. ಮಹಾಭಾರತದ ಪ್ರಕಾರ ಜಗತ್ತು ಸ್ಥಾವರ ಜಗತ್ತು ಜಂಗಮ ಜಗತ್ತು ಎಂಬುದಾಗಿ ಎರಡು ವಿಧ. ವಿವೇಕ ಚಿಂತಾಮಣಿಯ ಪ್ರಕಾರ ಅಗರ್ಭ ಜಪ ಸಗರ್ಭ ಜಪ ಎಂದು ಜಪಗಳು ಎರಡು ವಿಧ. ಸಂಗೀತದಲ್ಲಿ ತಂತ್ರಿವಾದ್ಯಗಳು ಸಕಲ ನಿಷ್ಕಲ ಎಂದು ಎರಡು ವಿಧ. ಶ್ರೀಶೈಲ ಹಾಗೂ ದ್ರಾಕ್ಷಾರಾಮ ಎಂದು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕಾಶಿಗಳು ಎರಡು. ಬ್ರಹ್ಮಸೂತ್ರ ಭಾಷ್ಯದಂತೆ ಲೋಕದೃಷ್ಟಿ ಶಾಸ್ತ್ರದೃಷ್ಟಿ ಎಂದು ದೃಷ್ಟಿಗಳು ಎರಡು ವಿಧ. ಕಠೋಪನಿಷತ್ತಿನ ಪ್ರಕಾರ ಅಧ್ಯಾತ್ಮ ದೇವತೆಗಳು ಅಧಿದೈವ ದೇವತೆಗಳು ಎಂದು ದೇವತೆಗಳು ಎರಡು ವಿಧ. ಮಮ್ಮಟನ ಪ್ರಕಾರ ದ್ರವ್ಯಗಳು ಕಾರಣದ್ರವ್ಯ ಕಾರ್ಯದ್ರವ್ಯ ಎಂದು ಎರಡು ವಿಧ. ಬ್ರಹ್ಮಸೂತ್ರ ಭಾಷ್ಯದಂತೆ ನಿರೋಧಗಳು ಪ್ರತಿಸಂಖ್ಯಾ ನಿರೋಧ ಅಪ್ರತಿಸಂಖ್ಯಾ ನಿರೋಧ ಎಂದು ಎರಡು ವಿಧ. ನೃತ್ಯಗಳು ಮಾರ್ಗ ನೃತ್ಯ ದೇಸಿ ನೃತ್ಯ ಎಂದು ಎರಡು ವಿಧ. ಮಹಾಭಾರತದ ಪ್ರಕಾರ ಪುರಾಣಗಳು ಮಹಾಪುರಾಣ ಉಪಪುರಾಣ ಎಂದು ಎರಡು ವಿಧ. ಗೋಬಿಲ ಧರ್ಮಸೂತ್ರದ ಪ್ರಕಾರ ರಾಖಾ ಪೂರ್ಣಿಮಾ ಅನುಮಂಶಿ ಪೂರ್ಣಿಮಾ ಎಂದು ಪೂರ್ಣಿಮೆಗಳು ಎರಡು ವಿಧ. ಕೇನೋಪನಿಷತ್ ಭಾಷ್ಯದ ಪ್ರಕಾರ ಫಲಗಳು ದೃಷ್ಟಫಲ ಅದೃಷ್ಟಫಲ ಎಂದು ಎರಡು ವಿಧ. ಅದೃಷ್ಟ ಅಂದರೆ ಕಣ್ಣಿಗೆ ಕಾಣದೇ ಇರೋದು ಅಂತ. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಬಳಸೋ ಹಾಗೆ ಅವನಿಗೆ ಅದೃಷ್ಟ ಹೊಡೀತು ಲಾಟ್ರಿ ಬಂತು ಅಂತಲ್ಲ, ಆ ಅರ್ಥದಲ್ಲ. ದೃಷ್ಟಕ್ಕೆ ಆಪೋಸಿಟ್ ಆಗಿರೋದು ಅದೃಷ್ಟ ಅಂದರೆ ಸ್ವರ್ಗ ಇತ್ಯಾದಿಗಳು. ಯಾಕೆಂದ್ರೆ ನಾವು ಕಣ್ಣಲ್ಲಿ ಅದನ್ನು ಕಂಡಿಲ್ಲ. ಆ ದೃಷ್ಟಿಯಿಂದ ಇದು ಹೇಳೋದು ತುಂಬ ಮುಖ್ಯವಾಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥ ವ್ಯವಹಾರದಲ್ಲಿ ಹೇಳೋ ಶಬ್ದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸವಾಗುತ್ತೆ ಆ ದೃಷ್ಟಿಯಿಂದ. ಗೀತಾ ಭಾಷ್ಯದ ಪ್ರಕಾರ ಸಾಂಖ್ಯ ಬುದ್ಧಿ ಯೋಗ ಬುದ್ಧಿ ಎಂದು ಬುದ್ಧಿಗಳು ಎರಡು ವಿಧ. ಛಾಂದೋಗ್ಯ ಉಪನಿಷತ್ತಿನ ಪ್ರಕಾರ ಬ್ರಹ್ಮಚರ್ಯ ನೈಷ್ಠಿಕ ಬ್ರಹ್ಮಚರ್ಯ ಉಪಕುರ್ವಾಣ ಬ್ರಹ್ಮಚರ್ಯ ಎಂದು ಬ್ರಹ್ಮಚರ್ಯಗಳು ಎರಡು ವಿಧ. ಕಠೋಪನಿಷತ್ ಭಾಷ್ಯದಂತೆ ಪರಬ್ರಹ್ಮ ಅಪರಬ್ರಹ್ಮ ಎಂದು ಬ್ರಹ್ಮ ಎರಡು ವಿಧ. ಧರ್ಮ ಸಿಂಧುವಿನ ಪ್ರಕಾರ ಅಧಿಕ ಮಾಸ ಕ್ಷಯಮಾಸ ಎಂದು ಮಲಮಾಸಗಳು ಎರಡು ವಿಧ. ಗೀತಾ ಭಾಷ್ಯದಂತೆ ವ್ಯಕ್ತ ಅವ್ಯಕ್ತ ಎಂದು ರೂಪಗಳು ಎರಡು ವಿಧ. ಆದಿಪುರಾಣದ ಪ್ರಕಾರ ವಿನಯ ಸ್ವಾಭಾವಿಕ ಕೃತ್ರಿಮ ವಿನಯ ಎಂದು ವಿನಯಗಳು ಎರಡು ವಿಧ. ಸಾಮವೇದ ಸಂಹಿತೆಯ ಎರಡು ಭಾಗಗಳು ಅರ್ಚಕ ಮತ್ತು ಗಾನ ಎಂಬುದಾಗಿ. ನಾಟ್ಯಶಾಸ್ತ್ರದ ಪ್ರಕಾರ ದೈವೀ ಸಿದ್ಧಿ ಮಾನುಷೀ ಸಿದ್ಧಿ ಎಂದು ಸಿದ್ಧಿಗಳು ಎರಡು ವಿಧ. ಈ ಹಿನ್ನೆಲೆಯಲ್ಲಿ ಎರಡರ ಪ್ರಾಮುಖ್ಯವನ್ನು ಅರಿತುಕೊಂಡು ಈಗ ನೇರವಾಗಿ ಕಾವ್ಯಕಂಠ ಗಣಪತಿ ಮುನಿಗಳ ಜೀವನ, ಅವರ ತಂದೆ ತಾಯಿಗಳು, ಅವರ ಕೃತಿಗಳು, ಅವರಿಗೆ ಸಿಕ್ಕಂತಹ ಸನ್ಮಾನಗಳು, ಅವರ ಉಪದೇಶಗಳು ಇತ್ಯಾದಿಗಳನ್ನು ಕುರಿತು ಕೆಲವು ಮಾತುಗಳನ್ನು ಹಂಚ್ಕೋತಾ ಇದ್ದೀನಿ. ನರಸಿಂಹಶಾಸ್ತ್ರಿ ಎಂಬತಕ್ಕಂತಹ ವಿದ್ವಾಂಸರು ಕಾಶಿ ಕ್ಷೇತ್ರಕ್ಕೆ ತೀರ್ಥಯಾತ್ರೆಗೆ ಹೊರಟರು. ಹಿಂದೆ ಕಾಶಿ ಯಾತ್ರೆ ಅಂದರೆ ಕೊನೆ ಯಾತ್ರೆ ಅಂತ. ಸಾಂಸಾರಿಕವಾಗಿರ್ತಕ್ಕಂಥ ಹೊಣೆಯೆಲ್ಲ ಮುಗಿಸ್ಬಿಟ್ಟು ಕೊನೆಗೆ ನಾನು ಕಾಶಿಗೆ ಹೋಗ್ತಾ ಇದ್ದೀನಿ ಅಂದರೆ ಮೋಸ್ಟ್ ಪ್ರಾಬಬ್ಲಿ ವಾಪಸ್ ಬರಲ್ಲ ಅಂತಾನೆ. ಆ ದೃಷ್ಟಿಯಿಂದ ಆ ರೈಲ್ವೆ ತಂಬಿಗೆ ಅದರಲ್ಲಿ ನೀರು ಹಾಕ್ಕೊಂಡು ಅರಳಿಟ್ಟನ್ನು ಇಟ್ಕೊಂಡು ದಾರಿ ಉದ್ದಕ್ಕೂ ಅದನ್ನು ರೈಲಲ್ಲಿ ತೊಗೊಂಡು ಹೋಗೋದು ಅಂತ ಆ ರೀತಿ ಪದ್ಧತಿ ಇದ್ದಿದ್ದು. ಆ ರೈಲ್ವೆ ತಂಬಿಗೆ ತಿರುಗಿಸಿ 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 ಅದರ ಪೂರ್ತಿ ನೀರು ಹಿಡ್ಕೊಂಡು ಹೋಗೋದು ಆ ರೀತಿಯಾಗಿತ್ತು.
ನಮ್ಮಲ್ಲೂ ಕೂಡ ಇಲ್ಲಿ ಗವಿಗಂಗಾಧರೇಶ್ವರ ಗುಡಿ ಇದೆ ನೋಡಿ, ಅಲ್ಲಿ ಆ ದೊಡ್ಡ ಗುಡಿ ಮುಖಾಂತರ ಹೋದರೆ ಕಾಶಿ ಸೇರ್ತಾರೆ ಅಂತ ಒಂದು ಪ್ರತೀತಿ ಇದೆ. ಯಾರು ಹೋಗಿ ಬಂದು ನೋಡ್ಕೊಂಡು ಬಂದು ಹೇಳಿದವರು ಇಲ್ಲ. ಆದರೆ ಈ ರೀತಿ ಕೆಲವು ನಡೆಯುತ್ತೆ ನಮ್ಮಲ್ಲಿ ಸಂಪ್ರದಾಯದಲ್ಲಿ. ಅಲ್ಲಿ ದುಂಡಿ ಗಣಪತಿಯ ಮಂದಿರದಲ್ಲಿ ಧ್ಯಾನದಲ್ಲಿ ನಿರತರಾಗಿದ್ದಾಗ, ದುಂಡಿ ಗಣಪತಿ, ಅದಕ್ಕೇ ನಮ್ಮ ಹಾಸ್ಯ ಸಾಹಿತ್ಯಗಳು ದುಂಡಿರಾಜ್ ಅಂತಿರೋದು, ಅವರ ಹೆಸರಿಟ್ಟಿರೋದು. ಆ ದುಂಡಿ ಗಣಪತಿಯ ಆರಾಧನೆ ಮಾಡ್ತಕ್ಕಂಥವರು ದುಂಡಿರಾಜ್ ಅಂತ. ಅಲ್ಲಿ ದುಂಡಿ ಗಣಪತಿಯ ಮಂದಿರದಲ್ಲಿ ಧ್ಯಾನದಲ್ಲಿ ನಿರತರಾಗಿದ್ದಾಗ ಒಂದು ಸಂಜೆ 17ನೇ ತಾರೀಕು ನವೆಂಬರ್ 1878ರಂದು ಅಪೂರ್ವ ದೃಶ್ಯವನ್ನು ಕಂಡರು. ನೋಡಿ, ಅಪೂರ್ವ ಅಂದರೆ ಯಾವುದು ಪೂರ್ವ ಇಲ್ಲವೋ ಅದು ಅಪೂರ್ವ, ಅಂದರೆ ಹಿಂದೆಂದೂ ನೋಡದ ಅನ್ನೋ ಅರ್ಥ ಬರುತ್ತೆ ಅಪೂರ್ವ ಅನ್ನೋದಕ್ಕೆ. ಇನ್ನೊಂದು ಅರ್ಥದಲ್ಲಿ ಅಪೂರ್ವ ಅಂದರೆ ಸ್ವರ್ಗಕ್ಕೂ ಅಪೂರ್ವ ಅಂತ ಕರೀತಾರೆ. ಮೀಮಾಂಸಕರಲ್ಲಿ ಅಪೂರ್ವ ಎಂಬತಕ್ಕಂಥ ಶಬ್ದ ಭಾಳ ಲಾಕ್ಷಣಿಕವಾಗಿ ಬಳಸ್ತಾರೆ ಅವರು. ಸುಮತೀಂದ್ರ ನಾಡಿಗ್ ಅವರ ಮಗನ ಹೆಸರು ಕೂಡ ಅಪೂರ್ವ ಅಂತಿತ್ತು. ಅವರ ಮಗ ಹುಟ್ಟಿದಾಗ ನನಗೆ ಫೋನ್ ಮಾಡಿ ಹೇಳಿದರು, ಶಾಸ್ತ್ರದಲ್ಲಿ ಅಪೂರ್ವ ಅನ್ನೋ ಶಬ್ದಕ್ಕೆ ಎಲ್ಲೆಲ್ಲಿ ಉಲ್ಲೇಖಗಳಿಸಿರುತ್ತೋ ಎಲ್ಲ ನನಗೆ ಬರ್ಕೊಡು ಅಂತ. ಅಪೂರ್ವ ದೃಶ್ಯವನ್ನು ಕಂಡರು. ಗಣಪತಿ ಮೂರ್ತಿಯಿಂದ ಒಂದು ಸುಂದರವಾದ ಮಗು ಹೊರಬಂದು ತಮ್ಮ ಮಡಿಲಲ್ಲಿ ಕುಳಿತಿತು. ಆದರೆ ಶಾಸ್ತ್ರಿಗಳು ಕಣ್ಣು ತೆರೆದು ನೋಡುವಷ್ಟರಲ್ಲಿ ಆ ಮಗು ಅದೃಶ್ಯವಾಗಿತ್ತು. ದೈವ ಕೃಪೆಯಿಂದ ತಮಗೆ ಪುತ್ರಲಾಭ ಆಗಿರಬೇಕು ಎಂದು ಊಹಿಸಿ ಶಾಸ್ತ್ರಿಗಳು ಊರಿಗೆ ಮರಳಿದರು. ಅವರ ಊಹೆ ಖಂಡಿತವಾಗಿಯೂ ಕೂಡ ನಿಜವಾಗಿತ್ತು. ಕಾಶಿ ದುಂಡಿ ಗಣಪತಿಯ ಅನುಗ್ರಹದಿಂದ ಜನಿಸಿದ ಮಗುವಿಗೆ ಸೂರ್ಯ ಗಣಪತಿ ಶಾಸ್ತ್ರಿ ಎಂಬುದಾಗಿ ಹೆಸರಿಟ್ಟರು. ಮಗು ವಸಿಷ್ಠ ಗೋತ್ರಕ್ಕೆ ಸೇರಿದ್ದರಿಂದ ವಸಿಷ್ಠ ಗಣಪತಿ ಶಾಸ್ತ್ರಿ ಎಂಬ ಹೆಸರು ಅನಂತರ ಸೇರಿಕೊಂಡಿತು. ತದನಂತರ ಗಣಪತಿ ಶಾಸ್ತ್ರಿಗಳು ತಮ್ಮ ತಪಸ್ಸಿನಿಂದ ವಸಿಷ್ಠ ಗಣಪತಿ ಮುನಿ ಎಂಬುದಾಗಿ ಹೆಸರುವಾಸಿಯಾದರು. ಗಣಪತಿ ಮುನಿಗಳ ಅಧ್ಯಾತ್ಮ ಗುರುಗಳಾದ ಭಗವಾನ್ ರಮಣ ಮಹರ್ಷಿಗಳು ನಾಯನ ಎಂದು ಪ್ರೀತಿಯಿಂದ ಅವರನ್ನು ಕರೆಯುತ್ತಿದ್ದರು. ವಸಿಷ್ಠ ಗಣಪತಿ ಮುನಿಗಳನ್ನು ನಾಯನ ಎಂದೇ ಅನಂತರ ಬಹುಮಂದಿ ಕರೆಯಲು ಪ್ರಾರಂಭಿಸಿದರು. ನೋಡಿ, ಆ ನಾಮಕರಣ ಮೊದಲು ಮಾಡಿದವರು ರಮಣರು. ಅದಕ್ಕೆ ನಿಜವಾಗಲೂ ನಾವು ಗಣಪತಿ ಮುನಿಗಳ ವಿಚಾರವನ್ನು ಅರಿಬೇಕಾದರೆ ಅದರ ಹಿಂದೆ ಮತ್ತು ಮುಂದೆ ನಾವು ಅರಿಬೇಕು. ಗಣಪತಿ ಮುನಿಗಳ ಹಿಂದೆ ಇದ್ದವರು ಗುರು ಸಮಾನರು ರಮಣ ಮಹರ್ಷಿಗಳು. ಗಣಪತಿ ಮುನಿಗಳ ಸಾಕ್ಷಾತ್ ವಸಿಷ್ಠ ಗಣಪತಿ ಮುನಿಗಳ ವಾಸಿಷ್ಠ ಗಣಪತಿ ಮುನಿ ಅಂತ ತದನಂತರ ಖ್ಯಾತರಾದವರ ಶಿಷ್ಯರು ದೈವರಾತರು. ದೈವರಾತರ ಶಿಷ್ಯರು ವಿಶ್ವಾಮಿತ್ರರು. ವಿಶ್ವಾಮಿತ್ರ ಶಿಷ್ಯರು ಶಿತಿಕಂಠ ಶರ್ಮರು. ಶಿತಿಕಂಠ ಶರ್ಮರು ನನ್ನ ಗುರುಗಳು. ಈ ರೀತಿಯಾಗಿ ನಾವು ಹೇಳ್ತಾ ಹೋದರೆ ನನಗಿವತ್ತೂ ಕೂಡ ಒಂದು ಮನಸ್ಸಲ್ಲಿ ಕೊರೀತಾ ಇದೆ. 35 ವರ್ಷದ ಕೆಳಗೆ ಆ ವಿಶ್ವಾಮಿತ್ರ ಎಂಬತಕ್ಕಂಥವರು ಸ್ವಂತ ಆಟೋಗ್ರಾಫ್ ಮಾಡಿ ನನ್ನ ಗುರುಗಳಾದ ಶಿತಿಕಂಠ ಶರ್ಮರಿಗೆ ಒಂದು ಕಾಪಿ ಕೊಟ್ಟಿದ್ದರು, ಉಮಾಸಹಸ್ರಂ. ಅದಕ್ಕೆ ಆಮೇಲೆ ಬರ್ತೀನಿ. ಉಮಾಸಹಸ್ರಂಗೆ ಎಂ.ಇ. ರಂಗಾಚಾರ್ಯ ಅವರು ಸುಂದರವಾಗಿ ಅನುವಾದ ಮಾಡಿದ್ದಾರೆ ಅದನ್ನು ಕನ್ನಡದಲ್ಲಿ. ಅದಕ್ಕೆ ಆಮೇಲೆ ಬರ್ತೀನಿ. ಆ ಪುಸ್ತಕ ಓದಬೇಕು ಎಂಬುದಾಗಿ ನಾನು ಅವರ ಮನೆಗೆ ಹೋದಾಗ 562 ಮೊದಲನೇ ಮುಖ್ಯ ರಸ್ತೆ, ಮೈಸೂರಲ್ಲಿ ಸುಧರ್ಮ ಆಫೀಸ್ ಇದೆ. ಸಂಸ್ಕೃತದ ಏಕೈಕ ದಿನಪತ್ರಿಕೆ ರಾಮಚಂದ್ರ ಅಗ್ರಹಾರ. ಅಲ್ಲಿ ಶಿತಿಕಂಠ ಶರ್ಮರು ವಾಸವಾಗಿದ್ದಿದ್ದು. ಅವರ ಮನೆಗೆ ಹೋಗಿ ಆ ಪುಸ್ತಕ ತೆಗೆದುಕೊಂಡು ಬಂದು, ಇನ್ನೊಂದು 15 ದಿವಸಕ್ಕೆ ನಾನು ವಾಪಸ್ ಕೊಡ್ತೀನಿ ಸರ್, ನಮ್ಮ ಸೋದರ ಮಾವನ ಮನೆ ಜಯಲಕ್ಷ್ಮೀಪುರದಲ್ಲಿದ್ದಾರೆ, ಅವರು ಇಲ್ಲೇ ಯೂನಿವರ್ಸಿಟಿಲಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದಾರೆ, ಅವ್ರ ಮನೆಗೆ ಬಂದಾಗ ನಿಮಗೆ ಕೊಡ್ತೀನಿ ಅಂತ ಇಸ್ಕೊಂಬಂದೆ. ಆಮೇಲೆ ಒಂದು ವಾರಕ್ಕೆ ನನಗೆ ವರ್ತಮಾನ ಬರುತ್ತೆ, ಯಾವುದೋ ಒಂದು ಬಸ್ ಅವಘಡದಲ್ಲಿ ಅವ್ರು ತೀರ್ಕೊಂಡ್ರು ಅಂತ. ಹಾಗಾಗಿ ಶಿತಿಕಂಠ ಶರ್ಮರ ಗುರುಗಳಾಗಿರ್ತಕ್ಕಂಥವರು ಆಟೋಗ್ರಾಫ್ ಮಾಡಿರೋ ಕಾಪಿ ನನ್ನೆಲ್ಲ ಉಳ್ಕೊಂಡಿದೆ. ಈ ರೀತಿಯಾಗಿ ಕೆಲವು ಅಚಾನಕ್ಕಾಗಿ ಕೆಲವು ಪುಸ್ತಕಗಳು ನನಗೆ ಸೇರಿದೆ. ಸೊ ಆ ದೃಷ್ಟಿಯಿಂದ ವಸಿಷ್ಠ ಗಣಪತಿ ಮುನಿಗಳನ್ನು ನಾಯನ ಎಂದೇ ಅನೇಕರು ತದನಂತರ ಕರೆಯಲು ಪ್ರಾರಂಭಿಸಿದ್ದರು. ನೌಕರಿಗಿಂತ ಅಧ್ಯಾತ್ಮ ಸಾಧನೆ ಮುಖ್ಯ ಎಂದು ಭಾವಿಸಿದ್ದ ಗಣಪತಿ ಮುನಿಗಳು ಗೋದಾವರಿ ತೀರದಲ್ಲಿರುವ ಧವಳೇಶ್ವರಕ್ಕೆ ಬಂದರು. ಪ್ರತಿದಿನ ಒಂದು ಬಾಳೆಹಣ್ಣನ್ನು ಮಾತ್ರ ಸೇವಿಸಿ ತಮ್ಮ ಸಾಧನೆಯಲ್ಲಿ ಇರುತ್ತಿದ್ದರು. ಯಾರೋ ಒಬ್ಬರು ಬರೆದಿದ್ದಾರೆ, ಯಾರನ್ನೋದು ಮರ್ತೋಯ್ತು. ಸುಧಾಕರ್ ಚತುರ್ವೇದಿ
ನಮ್ಮ 5ನೇ ಬ್ಲಾಕ್ ಜಯನಗರದಲ್ಲಿದ್ದವರು, ಆರ್ಯ ಸಮಾಜದವರು, ಸ್ವಾತಂತ್ರ್ಯ ಯೋಧರು, 124 ವರ್ಷ ಬದುಕಿದ್ದವರು, ಅವರ 100ರ ನೆನಪು ಅನ್ನೋ ಗ್ರಂಥದಲ್ಲಿ ಯಾರೋ ಒಬ್ಬರು ಆರ್ಟಿಕಲ್ ಬರೆದಿದ್ದಾರೆ. ನಮ್ಮ ಗುರುಗಳಾದಂಥ ಸುಧಾಕರ್ ಚತುರ್ವೇದಿಯವರು ದಿನಕ್ಕೆ ಒಂದೇ ಬಾಳೆಹಣ್ಣು ತಿಂದು ಜೀವಿಸ್ತಾ ಇದ್ದರು ಅಂತ. ಈ ಬಾಳೆಹಣ್ಣು ಅನ್ನೋದಕ್ಕೆ ಆ ಬಾಳೆಹಣ್ಣು ಜ್ಞಾಪಕ ಬಂತು. ಏಕಸಂಧಿ ಜ್ಞಾನಂ ಅಪರಸಂಧಿ ಸ್ಮಾರಕಂ ಅಂತ ನಮ್ಮಲ್ಲಿ ಒಂದು ಮಾತಿದೆ. ಯಾವುದೋ ಏನೋ ಬಂದರೆ ಇನ್ಯಾವುದರ ಕಡೆಗೋ ಗಮನ ಹೋಗುತ್ತೆ. ಆ ರೀತಿಯಾಗಿ ಅಲ್ಲಿಂದ ಕೇಸನಕುರ್ರು ಎಂಬತಕ್ಕಂತಹ ಪಂಡಿತರೊಬ್ಬರ ಆಶ್ರಯದಲ್ಲಿ ತರ್ಕ ಮತ್ತು ವೇದಾಂತಗಳ ಅಭ್ಯಾಸ ನಡೆಯಿತು. ತರ್ಕ ವೇದಾಂತ ಅಭ್ಯಾಸ ಅಂದರೆ ನನಗೆ ನೆನ್ನೆ ಜ್ಞಾಪಕ ಬರುತ್ತೆ. ನೆನ್ನೆ ಇಲ್ಲೊಂದು ಕಾರ್ಯಕ್ರಮ ಇತ್ತು. ನಮ್ಮ BS ರಾಮು ಅವರ ತಾಯಿ ಅವರ ವರ್ಷಾಬ್ದಿಕ ಪುಣ್ಯಾಹ. ಅದಕ್ಕೆ SR ರಾಮಸ್ವಾಮಿಗಳು ಬಂದಿದ್ದರು. ರಾಮಸ್ವಾಮಿಗಳು ಪಕ್ಕ ಕೂತ್ಕೊಂಡು ಊಟ ಮಾಡೋ ಸುಯೋಗ ನನಗಿತ್ತು. ಆವಾಗ ರಾಮಸ್ವಾಮಿಗಳು ನನಗೆ ಕಿವಿಯಲ್ಲಿ ಒಂದು ಮಾತು ಹೇಳಿದರು ನೆನ್ನೆ. ಯಾವಾಗಲೂ ಕೂಡ ಪಂಡಿತರಿಗೆ ಬಡಿಸೋವಾಗ ಒಂದೊಂದು ಭಕ್ಷ್ಯ ಬಡಿಸ್ಬಾರ್ದಪ್ಪ, 2 ಭಕ್ಷ್ಯ ಅಟ್ ಎ ಟೈಮ್ ಬಡಿಸ್ಬೇಕು ಅಂತ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಪಂಡಿತರಿಗೆ ತಾವೇ ಬಡಿಸ್ತಾ ಇದ್ರಂತೆ. ಒಗಟಿ ತರ್ಕಾನಿಕೆ ಒಗಟಿ ವ್ಯಾಕರಣಾನಿಕೆ ಅಂದ್ಬಿಟ್ಟು ಹೇಳಿಬಿಟ್ಟು 2 ಭಕ್ಷ್ಯ ಬಡಿಸೋದಂತೆ, ಒಂದು ಅಪಶಕುನ ಅಂತ. ಆಮೇಲೆ ಇನ್ನೊಂದು ಎಚ್ಚರಿಕೆ ಮಾತು ಹೇಳಿದರು ರಾಮಸ್ವಾಮಿಗಳು ನೆನ್ನೆ. ಯಾರಾದರೂ ಊಟಕ್ಕೆ ಕೂತ್ಕೊಂಡಾಗ ಸಾವಕಾಶವಾಗಿ ಊಟ ಮಾಡಿ ಅಂತ ಹೇಳಬಾರ್ದು. ಚಂದ್ರಶೇಖರ ಭಾರತಿಗಳು ಹೇಳಿದ್ರಂತೆ ಆ ಮಾತನ್ನು. ಸಾವಕಾಶ ಅಂದರೆ ಅವಕಾಶ ಇರೋ ಹಾಗೆ ಅಂತ ಅರ್ಧ ಹೊಟ್ಟೆ ತಿನ್ನೋದು ಅಂತ. ನಾವು ಹೇಳಿಬಿಡ್ತೀವಿ ಸಾವಕಾಶವಾಗಲಿ ಅಂತ ಊಟ ಕೂತಿರೋವಾಗ, ತಪ್ಪದು ಅಂತ ಅವ್ರು ಹೇಳಿದ್ದು. ನಿರವಕಾಶವಾಗಿ ಊಟ ಮಾಡಿ ಅಂತ ಹೇಳಬೇಕಂತೆ, ಅಂದರೆ ಹೊಟ್ಟೆ ತುಂಬ ಊಟ ಮಾಡಿ ಅಂತ. ಇನ್ನು ಒಳಗಡೆ ಹೋಗೋಕ್ಕೆ ಅವಕಾಶ ಇರಬಾರ್ದು, ಆವಾಗ ನಿರವಕಾಶ ಆಗುತ್ತೆ. ಸಾವಕಾಶ ಅಂದರೆ ಇನ್ನು ಮಿಕ್ಕಿರೋ ಹಾಗೆ ಅರ್ಧ ಹೊಟ್ಟೆ ತಿಂದು ಹೇಳಿನೋ ಭಾವನೆ ಬರುತ್ತಪ್ಪ. ಈ ರೀತಿ ಎಲ್ಲ ಕೆಲವು ತಪ್ಪುಗಳು ಮಾಡ್ತಾರೆ. ಆ ರೀತಿ ಮಾಡಬಾರ್ದು ಅಂತ ನಿನ್ನೆ SR ರಾಮಸ್ವಾಮಿಗಳು ಕಿವಿನಲ್ಲಿ ನನಗೆ ಹೇಳಿದರು 1 ಗಂಟೆಯಲ್ಲಿ ಊಟ ಮಾಡೋ ಟೈಮಲ್ಲಿ. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಯಾತಕ್ಕೆ ಅಂದರೆ ಈ ಥರದ್ದೆಲ್ಲ ಕೆಲವು ಹಿರಿಯರಿಂದ ನಮಗೆ ಗೊತ್ತಾಗಬೇಕೇ ಹೊರತು ಧರ್ಮ ಸೂಕ್ಷ್ಮಗಳು ಇಲ್ಲದೇ ನಾವು ಮಾಡೋ ತಪ್ಪನ್ನೇ ಮಾಡ್ತಾ ಇರ್ತೀವಿ ಜೀವನದಲ್ಲಿ ಯಾವತ್ತೂ ಕೂಡ. ನಮಗೆ ತಪ್ಪು ಅಂತ ಕೂಡ ಗೊತ್ತಿಲ್ಲ, ಅದೇ ಸರಿ ಅಂತ. ಈಗ ನಾನು ಯಾರಾದರೂ ನಿಮಗೆ ಹೇಳಿದರೆ ನಿರವಕಾಶವಾಗಿ ಊಟ ಮಾಡಿ ಅಂತ, ಏನು ರೀ ತಲೆ ಕೆಟ್ಟವನು ಏನೋ ಮಾತಾಡ್ತಾನಲ್ರಿ ಅಂತಾರೆ. ಯಾಕಂದ್ರೆ ನಮಗೆ ಸಾವಕಾಶ ಅನ್ನೋದೇ ಹೇಳಿ 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 ಕೂತ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಅದೇ ರೀತಿ ನನಗೆ ಇನ್ನೊಂದು ಎಚ್ಚರ ಕೊಟ್ಟಿದ್ದರು ರಂಗಪ್ರಿಯ ಸ್ವಾಮಿಗಳು. ಏನು ಅಂದರೆ, ಅತಿಥಿಗೂ ಅಭ್ಯಾಗತನಿಗೂ ವ್ಯತ್ಯಾಸ ಗೊತ್ತಿಲ್ಲಪ್ಪ ನಮ್ಮ ಜನಗಳಿಗೆ. ಯಾರನ್ನಾದರೂ ಕರೆದುಬಿಟ್ಟು ಮುಖ್ಯ ಅತಿಥಿಗಳಾಗಿ ದಯಮಾಡಿಸ್ತಾರೆ ಅಂತ ಹಾಕ್ತಾರಲ್ಲ, ಅವನು ಹೆಂಗಪ್ಪ ಅತಿಥಿಯಾದ? ತಿಥಿ ವಾರ ನಕ್ಷತ್ರ ಇಲ್ಲದೆ ಆಲ್ ಆಫ್ ಎ ಸಡನ್ನು ಗೇಟ್ ಕ್ರ್ಯಾಶಿಂಗ್ ಆಗಿ ವಿತೌಟ್ ಪ್ರಯರ್ ಇನ್ಫಾರ್ಮೇಷನ್ ಬಂದರೆ ಅವನು ಅತಿಥಿ. ಕೇಳಿಸ್ಕೊಂಡು ಬಂದರೆ ಅವನು ಅಭ್ಯಾಗತ. ಮುಖ್ಯ ಅಭ್ಯಾಗತರಾಗಿ ಬಂದು ಅಂತ ಹಾಕಬೇಕೇ ಹೊರತು ಮುಖ್ಯ ಅತಿಥಿಯಾಗಿ ಅಂತ ಹಾಕಬಾರ್ದು. ಯಾಕೋ ಇನ್ನು ಮುಂದೆ ನನಗೆ ಕೇಳೋಕ್ಕಾಗದಂಗೆ ಹೇಳ್ದ, ನೀನಾದರೂ ಹೇಳು ಸಭೆಯಲ್ಲಿ ಹೋದಾಗ ಅಂತ ನನಗೆ ಆದೇಶ ಕೊಟ್ಟಿದ್ದರು, ಅದನ್ನು ಹೇಳ್ತಾ ಇದ್ದೀನಿ. ಇದೆಲ್ಲ ನಾವು ಕಾಮನ್ನಾಗಿ ಮಾಡ್ತಕ್ಕಂಥ ಕೆಲವು ತಪ್ಪುಗಳು. ಅತಿಥಿಗೂ ಅಭ್ಯಾಗತನಿಗೂ ಮಿಸ್ಟೇಕ್ ಮಾಡ್ಕೊಳ್ಳೋದು, ಸಾವಕಾಶಕ್ಕೂ ನಿರವಕಾಶಕ್ಕೂ ಮಿಸ್ಟೇಕ್ ಮಾಡ್ಕೊಳ್ಳೋದು. ಹಾಗಾಗಿ ಇಲ್ಲಿರ್ತಕ್ಕಂಥ 10 ಜನ ಇನ್ನೊಂದು 10 ಜನಕ್ಕೆ ಹೇಳಬೇಕು, ಅವರಿಂದ 100 ಜನಕ್ಕೆ ತಲುಪಿಸ್ಬೇಕು. ಆವಾಗ ಇದೇ ಸರಿ ಅನ್ನೋದು ಖಾತ್ರಿ ಆಗುತ್ತೆ ಸಮಾಜದಲ್ಲಿ. ಇಲ್ಲದೆ ಹೋದರೆ ಯಾರೇನು ಅಂದ್ಕೊಂಡ್ಬಿಡ್ತಾರೋ ಅನ್ನೋ ದಾಕ್ಷಿಣ್ಯ ಗೊತ್ತಾಗಿ ಜೀವನ ಉದ್ದಕ್ಕೂ ತಪ್ಪು ಮಾಡ್ತಾನೆ ಕಳಿತೀವಿ. ತಪ್ಪು ಅಂತ ನಮಗೆ ಗೊತ್ತಾದ ಮೇಲೆ ತಿದ್ಕೊಳ್ಳೋದು ನಮ್ಮ ಧರ್ಮ, ಹೌದೋ ಅಲ್ವೋ? ಅದು ಯಾರೇ ಮಾಡಲಿ ತಪ್ಪು, ದೊಡ್ಡವರೇ ಮಾಡಲಿ ಚಿಕ್ಕವರೇ ಮಾಡಲಿ ತಪ್ಪೇ ಯಾವತ್ತಿದ್ರೂ ಕೂಡ. ಅದಕ್ಕೆ ನಮ್ಮಲ್ಲಿರೋದು ಬಾಲಾದಪಿ ಶುಕಾದಪಿ. ಒಂದು ಮಗು ತೋರಿಸ್ಕೊಟ್ರೂ ಕೂಡ ನಂದು ತಪ್ಪು ಅಂತ ತಿದ್ಕೊಳ್ಳೋದಕ್ಕೆ ನನಗೆ ಪ್ರಾಮಾಣಿಕತೆ ಇರಬೇಕು. ಇವನು ಯಾರು ನನಗೆ ಮಾತಾಡೋದು, ಇವನ ವಯಸ್ಸೇನು ಅಂತ. ಹಿಂದೆ ಒಂದು ಘಟನೆ ನಡೀತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ. ಭಾಳ ದೊಡ್ಡ ಮನುಷ್ಯರು ಹೇಳಿದರು, ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ದಕ್ಕೆ, ಸಿಟ್ ಡೌನ್, ಯು ಆರ್ 2 years ಯಂಗರ್ ದ್ಯಾನ್ ಮೈ ಗ್ರ್ಯಾಂಡ್ ಸನ್, ಹೂ ಆರ್ ಯು ಟು ಆಸ್ಕ್ ಅಂತ. ಈ ತರಹ ಮಾತಾಡಿದರೆ ಏನು ಮಾಡೋದು? ವಯಸ್ಸಲ್ಲಿ 2 ವರ್ಷ ಚಿಕ್ಕವನೇ ಇರ್ಬೋದು ಅವ್ರ ಮೊಮ್ಮಗನಿಗಿಂತ. ಅವನು ಹೇಳೋದನ್ನು ಕೇಳ್ತಕ್ಕಂಥ ತಾಳ್ಮೆ ಇರಬೇಕೋ ಇಲ್ವೋ? ಬರೀ ವಯಸ್ಸಾಗಿಬಿಟ್ರೆ ದೇಹಕ್ಕೆ ಆಗೋಯ್ತಾ? ಏನೋ. ಧವಳೇಶ್ವರಕ್ಕೆ ಬಂದು ತರ್ಕ ಮತ್ತು ವೇದಾಂತಗಳ ಅಭ್ಯಾಸ ನಡೆಯಿತು. 2 ವರ್ಷಗಳ ಅವಧಿಯಲ್ಲಿ ಕಲಿಯಬೇಕಾದನ್ನು 2 ತಿಂಗಳಲ್ಲೇ ಕಲಿತರು. ಎಷ್ಟು ಬುದ್ಧಿ ಶಕ್ತಿ ಹರಿತವಾಗಿತ್ತು ಗಣಪತಿ ಮುನಿಗಳಿಗೆ ಅಂದರೆ, ಏಕಸಂಧಿಗ್ರಾಹಿಗಳವರು ಒಂದು ಸಲ ಹೇಳಿದ್ರೆ ತಕ್ಷಣ ಅದನ್ನು ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ಇತ್ತು. ನಂತರ ಪಾಣಿನಿಯ ವ್ಯಾಕರಣ ಸೂತ್ರಗಳ ಪಾಠವೂ ಆಯಿತು. ನೋಡಿ, ಪಾಣಿನಿಯನ್ನು ಅಧ್ಯಯನ ಮಾಡಿದರು ಅವರು. ಅದಕ್ಕೆ ಹೇಳ್ತಕ್ಕಂಥದ್ದು,
ಮುನಿತ್ರಯಂ ನಮಸ್ಕೃತ್ಯ ತದುಕ್ತೀ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ ವಾಕ್ಯಕಾರಂ ವರರುಚಿಂ ಭಾಷ್ಯಕಾರಂ ಪತಂಜಲಿಂ ಪಾಣಿನೀಂ ಸೂತ್ರಕಾರಂಚ ಪ್ರಣತೋಸ್ಮಿ ಮುನಿತ್ರಯಂ. ಮುನಿತ್ರಯರಿಗೆ ನಮಸ್ಕಾರ ಮಾಡದೆ ವ್ಯಾಕರಣ ಓದಬಾರ್ದು. ಪಾಣಿನಿ, ಪತಂಜಲಿ, ವರರುಚಿ ಅಥವಾ ಕಾತ್ಯಾಯನ ಅಂತ ಹೇಳೋದು ಬೆಟರು. ಯಾಕಂದರೆ 29 ಜನ ವರರುಚಿಗಳಿದ್ದಾರೆ ನಮ್ಮ ಸಾಹಿತ್ಯದಲ್ಲಿ. ಯಾವ ವರರುಚಿ ಅಂತ ನಾವು ಕನ್ಫ್ಯೂಸ್ ಆಗುತ್ತಲ್ಲ, ಅಂದರೆ ಅಷ್ಟು ಜನ ಇದ್ದಾರೆ ಅಂತ ಗೊತ್ತಾದರೆ ಕನ್ಫ್ಯೂಸ್ ಆಗೋದು. ಇಲ್ಲದೆ ಹೋದರೆ ಬರೀ ಫ್ಯೂಸು ಅಷ್ಟೇ, ಕನ್ಫ್ಯೂಸ್ಗೆ ಎಲ್ಲಿ ಪ್ರಯೋಜನವೇ ಇಲ್ವಲ್ಲ. ಅದಕ್ಕೆ ಹೇಳೋದು ಜಾಸ್ತಿ ಓದಷ್ಟು ಕೂಡ ತೊಂದರೆ ಜಾಸ್ತಿ. ಅದಕ್ಕೆ ನಾವು ಓದೋಕ್ಕೆ ಹೋಗಲ್ಲ, ಸೇಫಾಗಿರ್ತೀವಿ. ಓದಿದ್ರೆ ತಾನೇ ತೊಂದರೆ ಬರೋದು. ಯಾವುದಕ್ಕೆ ಯಾವುದೋ ಕನ್ಫ್ಯೂಸ್ ಮಾಡಿಕೊಂಡು ಬೇಡ ಅಂತ. ಆ ರೀತಿಯಾಗಿ ಪಾಣಿನಿಯ ವ್ಯಾಕರಣವನ್ನು ಕೂಡ ಅಷ್ಟಾಧ್ಯಾಯಿ ಜಗನ್ಮಾತ ಅಮರಕೋಶ ಜಗತ್ಪಿತ ಅಂತ ರಂಗನಾಥ ಶರ್ಮರು ಹೇಳ್ತಾ ಇದ್ದು ಪಾಠ ಮಾಡೋವಾಗ. ಅಷ್ಟಾಧ್ಯಾಯಿ ಜಗನ್ಮಾತ, ಅಷ್ಟಾಧ್ಯಾಯಿ ಅನ್ನೋದು ತಾಯಿ ಸಮಸ್ತವಾದ ಪ್ರಪಂಚಕ್ಕೆ. ಅಮರಕೋಶ ಜಗತ್ಪಿತ, ಅಮರಕೋಶ ಬರೆದಿರ್ತಕ್ಕಂತಹ ನಾಮಲಿಂಗಾನುಶಾಸನ ಅಂತ ಅದರ ಮೂಲ ಹೆಸರು. ಅಮರಸಿಂಹ, ಅವನೇ ಪ್ರಪಂಚಕ್ಕೆ ತಂದೆ ಅಂತ. ಅಷ್ಟು ಪೂಜ್ಯ ಭಾವನೆಯಿಂದ ನಮ್ಮ ಹಿರಿಯರು ಸಂಪ್ರದಾಯಬದ್ಧವಾಗಿ ನಮಗೆ ಪಾಠ ಹೇಳಿಕೊಟ್ಟಿದ್ದರಿಂದ ನಾವು 2 ಮಾತು ಇವತ್ತು ಸಭೆಯಲ್ಲಿ ಹೇಳೋಕ್ಕೆ ಸಾಧ್ಯ ಆಗಿದೆ. ಇಲ್ಲದಾದ್ರೆ ನಾವ್ಯಾರು ಹೇಳೋದಕ್ಕೆ. ಇನ್ನು ಪದವಿ ಪ್ರಶಸ್ತಿಗಳು ಯಾವುದೂ ಕೂಡ ಗಣಪತಿ ಮುನಿಗಳು ಹುಡುಕೊಂಡು ಹೋಗಲಿಲ್ಲ, ಅದೇ ಅವರಿಗೆ ಬಂದು ಅಂಟ್ಕೊಳ್ತು. ಕಾಂಚೀವರಂ, ಅಮರಾವತಿ, ನಳಂದ, ಉಜ್ಜಯಿನಿ, ನವದ್ವೀಪಗಳು ಪುರಾತನ ಕಾಲದಿಂದಲೂ ಪ್ರಸಿದ್ಧವಾದ ವಿದ್ಯಾಕೇಂದ್ರಗಳು. ಹಿಂದಿನ ಕಾಲದ ವಿದ್ಯಾಕೇಂದ್ರ ಅಂದ್ರೇನು? ನಳಂದ. ಇವತ್ತು ಎಷ್ಟು ವ್ಯಸನ ಆಗುತ್ತೆ ಅಂದರೆ ಅದನ್ನೆಲ್ಲ ನೋಡಿಬಿಟ್ರೆ ನಮಗೆ ಇಲ್ಲೇನಾ ನಿಜವಾಗ್ಲೂ ಕೂಡ ತಕ್ಷಶಿಲಾ, ನಳಂದ ಅಂಥ ಅತ್ಯುತ್ತಮವಾಗಿರ್ತಕ್ಕಂತಹ ವಿದ್ಯಾಲಯಗಳು ಇದ್ದಿದ್ದು ಅಂತ. ಈಗೆಲ್ಲ ನೋಡಿ ಅದು ಆ ಬಿಹಾರು ಆ ಏರಿಯಾನಲ್ಲಿ ಬಾರ್ಡರ್ ರೀಜನ್ಗೆ ಬಂದುಬಿಟ್ಟು ಅದನ್ನು ನೋಡ್ಕೊಳ್ತಕ್ಕಂಥವರೇ ಇಲ್ಲ ಈಗ. ಅಷ್ಟು ವ್ಯತ್ಯಾಸ ಆಗಿಬಿಟ್ಟಿದೆ. ಹೊರಟೋಯ್ತು. ಅಲ್ಲಿರ್ತಕ್ಕಂತಹ ಯಾವ ಲೈಬ್ರರಿಗಳಿಗೂ ಬೆಲೆ ಇಲ್ಲ. ಆಗಿನ ಕಾಲದಲ್ಲಿ ಭಯ ಪಟ್ಕೊಂಡು ಪಂಡಿತರು ಮಕ್ಕಳನ್ನು ಅವಿತುಕೊಳ್ಳೋ ಹಾಗೆ ಎದೆಗೆ ಅವಿತ್ಕೊಂಡು ಓಡಿ ಬಂದ್ರಂತೆ. ಆ ಲೈಬ್ರರಿಗಳು ಸುಟ್ಟಾಕ್ದಾಗ ಆ ಪುಸ್ತಕಗಳನ್ನು ಮಕ್ಕಳ ತರಹ ಕಾಪಾಡ್ಕೊಂಡು ಓಡಿ ಬಂದರು ಅಂತ. ಅದು ಅವರಿಗಿದ್ದಂತಹ ಒಂದು ಪುಸ್ತಕ ಪ್ರೇಮ, ವಿದ್ಯಾ ಪ್ರೇಮ. ಸರಸ್ವತಿ ಅದು ಅಂತ, ತನ್ನ ಜೊತೆ ಸರಸ್ವತಿ ಇರಬೇಕು, ಅದು ಭಾರ ಅಲ್ಲ ಅಂತ. ಸರಸ್ವತಿ ಅಂದರೆ ಜ್ಞಾಪಕ ಬರುತ್ತೆ. ಗುರುಗಳಾದ ಸಾಣೂರು ಭೀಮಭಟ್ರು ಚಾಮರಾಜಪೇಟೆ 2ನೇ ಮೇನ್ ರೋಡಿಂದ ಸಮೃದ್ಧ ಕಾಲೇಜಿಗೆ 2 ಬ್ಯಾಗ್ ಪೂರ್ತಿ ಪುಸ್ತಕ ಹೊತ್ಕೊಂಡು ಶರ್ಟಿನ ಹಿಂದ್ಗಡೆ ಕಾಲರ್ಗೆ ದೊಡ್ಡ ಛತ್ರಿ ಇಟ್ಕೊಂಡು ನಡ್ಕೊಂಬರೋರು ದಿನ. ನಾವು ಕೇಳ್ತಾ ಇದ್ವಿ, ಸರ್ ನಿಮಗೆ ಬೇರೆ ಸೆಪ್ರೇಟ್ ರೂಮ್ ಇದೆಯಲ್ಲ, ದಿನ ಯಾಕೆ ಭಾರ ಹೊತ್ಕೊಂಡು ಬರ್ತೀರಾ ಅಂತ. ಅವ್ರು ಹೇಳ್ತಾರೆ, ಭಾರ ಅಲ್ಲಪ್ಪ, ಸರಸ್ವತಿ ಅದು, ನನ್ನ ಜೊತೆ ಸರಸ್ವತಿ ಇರಬೇಕು ಯಾವಾಗಲೂ ಅಂತ. ಸೊ ಪುಸ್ತಕ ಭಾರ ಅಲ್ಲ, ಪುಸ್ತಕ ಅಂದರೆ ಸರಸ್ವತಿ ಅಂತ. ಧ್ಯಾಯ ಸರಸ್ವತೀಂ ದೇವೀಂ ಶ್ವೇತಮಂಡಲ ಮಧ್ಯಗಾಂ ಅಕ್ಷರಾಭರಣ ಸಂಯುಕ್ತಾಂ ವಾಂಗ್ಮಯಾಮೃತ ವರ್ಷಿಣೀಂ. ಅದಕ್ಕೆ ಕ್ಷೇಮೇಂದ್ರ ಹೇಳಿರ್ತಕ್ಕಂಥದ್ದು, ಧ್ಯಾಯೇ ಸರಸ್ವತೀಂ ದೇವೀಂ. ಎಂಥವಳು? ಶ್ವೇತಮಂಡಲ ಮಧ್ಯಗಾಂ, ಆಕಾಶದಲ್ಲಿರ್ತಕ್ಕಂಥ ಶ್ವೇತಮಂಡಲದಲ್ಲಿ ರಾಧಾರಿಸ್ತಕ್ಕಂಥವಳು. ಅಕ್ಷರಾಭರಣ ಸಂಯುಕ್ತಾಂ, ಅಲ್ಲಿರೋದು ಶ್ಲೇಷಾಲಂಕಾರ. ಮೊದಲನೇ ಅಕ್ಷರ ಅಂದರೆ ನಮಗೆಲ್ಲ ಅರ್ಥ ಆಗೋ ಹಾಗೆ ಅ ಆ ಇ ಈ ಅನ್ನೋ ವರ್ಣಮಾಲೆ ಅಕ್ಷರ. 2ನೇ ಅಕ್ಷರ ಅಂದರೆ ಆತ್ಮಸ್ವರೂಪಿಣಿ ಅಂತ. ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ಬರುತ್ತಾ ಇಲ್ವೋ ಗೀತೆಯಲ್ಲಿ, ಆ ಅಕ್ಷರ ಸ್ವರೂಪ. ಸೊ ಅದರಿಂದ ಅಕ್ಷರ ಅಂದರೆ ಕ್ಷರವಾಗದೇ ಇರೋದು, ನಿತ್ಯವಾದದ್ದು, ಆತ್ಮವಸ್ತು ಅಥವಾ ಬ್ರಹ್ಮವಸ್ತು ಅನ್ನೋ ಅರ್ಥದಲ್ಲಿ. ನಳಂದ, ಉಜ್ಜಯಿನಿ ನೋಡಿ, ಉಜ್ಜಯಿನಿ ಆಗಿನ ಕಾಲದಿಂದಲೂ ಕೂಡ ಶಾಸ್ತ್ರ ಮತ್ತು ಕವಿಗಳಿಗೆ ತುಂಬ ಫೇಮಸ್ಸು. ಖ್ಯಾತ ನರಾಧಿಪತಯ ಕವಿ ಸಂಶ್ರಯೇಣ, ಆ ಮಾತುಗಳು ಅದಕ್ಕೆ ಬಂದಿರ್ತಕ್ಕ. ಧನ್ವಂತರಿ, ಕ್ಷಪಣಕ, ಅಮರಸಿಂಹ, ಶಂಕು, ಶ್ವೇತಾಲಭಟ್ಟ, ಘಟಕರ್ಪರ, ಕಾಳಿದಾಸ, ಖ್ಯಾತೋ ನರಾಧಿಪತಯ ಕವಿ ಸಂಶಯಸ್ಯ. ನೋಡಿ, ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ನವಮಣಿಗಳಿದ್ದರು ಅಂತ. ಒಬ್ಬರು ಚರಕ ಸಂಹಿತೆ ಬರೆದಿರ್ತಕ್ಕಂಥವರು, ಒಬ್ಬರು ವಿಜ್ಞಾನಿಗಳು, ಒಬ್ಬರು ಜ್ಯೋತಿಷ್ಕರು, ಒಬ್ಬರು ಖಗೋಳಶಾಸ್ತ್ರಜ್ಞರು, ಒಬ್ಬರು ಕವಿಗಳು. ಆ ರೀತಿಯಾಗಿ ಅಂಥವರು ನವಮಣಿಗಳಿದ್ದಂತಹ ಜಾಗ ಉಜ್ಜಯಿನಿ ಅಂತ. ಆ ದೃಷ್ಟಿಯಿಂದ ಇವತ್ತಿಗೂ ಕೂಡ ಕಾಳಿದಾಸ ಸಮಾರೋಹ ಎಂಬತಕ್ಕಂಥದ್ದು ಉಜ್ಜಯಿನಿಯಲ್ಲಿ ನಡೀತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಉತ್ಥಾನ ದ್ವಾದಶಿ ಬರುತ್ತಲ್ಲ, ಆವತ್ತಿಂದ ಶುರುವಾಗುತ್ತೆ ಒಂದು ಸಪ್ತಾಹ ಕಾಳಿದಾಸ ಸಮಾರೋಹ ಉಜ್ಜಯಿನಿನಲ್ಲಿ. ಒಂದು 5 ವರ್ಷ 85ರಿಂದ 90 ತನಕ ನಾನು ಗಣೇಶ್ ಹೋಗ್ತಾ ಇದ್ವಿ ಅಲ್ಲಿ. ಬಿಡಿ, ಅದೆಲ್ಲ ಹಿಂದಿನ ಕಥೆಗಳು.
ಉಜ್ಜಯಿನಿ ಮತ್ತು ನವದ್ವೀಪದಲ್ಲಿರ್ತಕ್ಕಂಥ ವಿದ್ವಾಂಸರು ಯಾರು ಅಂದರೆ ತುಂಬ ಶ್ರೇಷ್ಠವಾದಂತಹ ತಾರ್ಕಿಕರು ಅಲ್ಲಿದ್ದಿದ್ದು. ತರ್ಕಶಾಸ್ತ್ರಕ್ಕೇ ನವದ್ವೀಪ ಅನ್ನೋದು ಫೇಮಸ್ಸು. ಯಾವತ್ತೂ ಕೂಡ ಭಾರತದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಶಾಸ್ತ್ರ ಮನೆ ಮಾಡಿಕೊಂಡಿದೆ. ಇವತ್ತು ನಿಮಗೇನಾದರೂ ವ್ಯಾಕರಣ ಪಾಠ ಆಗಬೇಕು ಅಂದರೆ ಪೂನಾಗೆ ಹೋಗಬೇಕು, ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ವೇದ ಮತ್ತು ವೇದಾಂತ ಪಾಠ ಆಗಬೇಕು ಅಂದರೆ ಕಾಶಿಗೆ ಹೋಗಬೇಕು. ಅದಕ್ಕೆ ಇವತ್ತಿಗೂ ಕೂಡ ನಿಷ್ಠೆಯಾಗಿ ಓದ್ತಕ್ಕಂಥವರು ತಮ್ಮ ವಿಸಿಟಿಂಗ್ ಕಾರ್ಡಲ್ಲಿ 2 ಅಡ್ರೆಸ್ ಇಟ್ಕೊಂಡಿರ್ತಾರೆ. ಜಾರ್ಜ್ ಕಾರ್ಡೋನಾ ಅಂತ ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿನಲ್ಲಿ ಸಮೃತ ಪ್ರೊಫೆಸರು. ಅವನ ಕಾರ್ಡ್ ನಾನು ನೋಡಿದ್ದೆ. 97ನೇ ಇಸ್ವಿ ಜನವರಿ 2ನೇ ತಾರೀಕು 10ನೇ ವಿಶ್ವ ಸಮೃತ ಸಮ್ಮೇಳನ RT ನಗರದಲ್ಲಿರ್ತಕ್ಕಂಥ ತರಳಬಾಳು ಕೇಂದ್ರದಲ್ಲಿ ಅವನು ಮೀಟ್ ಮಾಡಿದಾಗ ಪಾಣಿನಿ ರೀವಿಸಿಟೆಡ್ ಅಂತ ಒಂದು ಪುಸ್ತಕ ರಿಲೀಸ್ ಆಯಿತು. ಅವನ ಕಾರ್ಡ್ ಕೊಟ್ಟಿದ್ದ. ಒಂದು ಕಡೆ ಪೆನ್ಸಿಲ್ವೇನಿಯಾ ಅಡ್ರೆಸ್ಸು, ಇನ್ನೊಂದು ಕಡೆ ಪೂನಾ ಅಡ್ರೆಸ್ಸು. ಪ್ರತಿ 6 ತಿಂಗಳು ಇಲ್ಲಿ ಓದ್ಕೊಂಡು ಬಂದು ಅಲ್ಲಿ ಹೋಗಿ ಪಾಠ ಮಾಡೋನು. ಆಗಲೇ ಅವನು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದ. ಇನ್ನೇನು ಪ್ರಮೋಷನ್ ಅವನಿಗೆ ಬೇಕಿರಲಿಲ್ಲ. ಆದರೂ ಕೂಡ ಆ ನಿಷ್ಠೆ ನೋಡಿ, ಶಾಸ್ತ್ರ ನಿಷ್ಠೆ ಅನ್ನೋದು ಹಾಗಿರಬೇಕು ಅಂತ. ನಾವು ಸುಮ್ಮನೆ ಬಾಯಲ್ಲಿ ಹೇಳ್ತೀವಿ, ಅವರು ಅನುಸರಿಸ್ತಾ ಇದ್ದಾರೆ. ಈಗ ಅದು ಬಂದಿರತಕ್ಕಂಥ ಒಂದು ಶೋಚನೀಯ ಸ್ಥಿತಿ. ನಳಂದ, ಉಜ್ಜಯಿನಿ, ನವದ್ವೀಪಗಳು ಪುರಾತನ ಕಾಲದಿಂದಲೂ ಕೂಡ ಪ್ರಸಿದ್ಧವಾದ ವಿದ್ಯಾ ಕೇಂದ್ರಗಳು. ನೋಡಿ, ಕೆಲವೆಲ್ಲ ವಾಣಿಜ್ಯ ಕೇಂದ್ರಗಳು, ವ್ಯಾಪಾರ ಕೇಂದ್ರಗಳು ಇರೋ ಹಾಗೆಯೇ ಇದು ವಿದ್ಯಾ ಕೇಂದ್ರ ಅಂತ. ಅದಕ್ಕೆ ಹೇಳೋದು ಹುಬ್ಬಳ್ಳಿ ವಾಣಿಜ್ಯ ಕೇಂದ್ರ ಆದರೆ ಧಾರವಾಡ ವಿದ್ಯಾ ಕೇಂದ್ರ ಅಂತ. ನಾವಲ್ಲಿ ಮುಂಚೆಯಿಂದಲೂ ಅಷ್ಟೇ. ಎಷ್ಟು ಜನ ಸಾಹಿತ್ಯಗಳು ಬರಲಿಲ್ಲ ಧಾರವಾಡದಿಂದ. ಬೇಂದ್ರೆ ಇರ್ಬೋದು, ಶಂಭಾ ಜೋಶಿ ಇರ್ಬೋದು, ಗೋಕಾಕ್ ಅವರು ಇರ್ಬೋದು, ಅವರೆಲ್ಲ ಕೂಡ ಆ ಕಡೆನೇ. SR ಮಳಗಿ, ಮುಳುಗಿ ಅವರೆಲ್ಲರೂ ಕೂಡ ಅಲ್ಲಿಂದ ಬಂದವರೇ. ಬಾಳೆಗಿಡ, ತೆಂಗಿನ ಮರ, ಮೆಣಸಿನ್ಕಾಯಿ. ನಮ್ಗೆ ಆಶ್ಚರ್ಯ ಆಗುತ್ತೆ ಆ ರೀತಿ ಹೆಸರಿಟ್ಕೋತಾರ ಅಂತ. ಆ ಥರ ಹೆಸರುಗಳೇ ಆ ಕಡೆ ಇರೋದು, ಧಾರವಾಡದ ಕಡೆ. ಅವರೆಲ್ಲ ಬೆಂಗಳೂರು ಯೂನಿವರ್ಸಿಟಿಗೆ ಪ್ರೊಫೆಸರ್ಗಳಾಗಿ ಬಂದರು. VK ಗೋಕಾಕ್ ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ. ಬಿಡಿ, ಆ ಕತೆ ನಾನು ಹೇಳ್ತಾ ಇಲ್ಲ ಇಲ್ಲಿ. ಬಂಗಾಳದಲ್ಲಿರುವ ನವದ್ವೀಪ ಇಂದಿಗೂ ಪ್ರಾಚೀನ ವೈಭವವನ್ನು ಉಳಿಸಿಕೊಂಡು ಬಂದಿದೆ. ಭಾರತದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು, ಪಂಡಿತರು ನವದ್ವೀಪಕ್ಕೆ ಬಂದು ಸಂಸ್ಕೃತ ಪರಿಷತ್ ನಡೆಸ್ತಕ್ಕಂಥ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಪದವಿ ಪ್ರಶಸ್ತಿಗಳನ್ನು ಗಳಿಸಿ ಹೆಸರು ಪಡೆಯುತ್ತಾರೆ. ಈಗ ಸಂಸ್ಕೃತ ಪರಿಷತ್ತುಗಳೆಲ್ಲ ಶರಬತ್ತುಗಳಾಗ್ಬಿಟ್ಟಿದೆ. ಅದೇ ಬಂದಿರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ. ಪರೀಕ್ಷೆಗಳನ್ನು ವ್ಯವಸ್ಥೆಗೊಳಿಸ್ತಕ್ಕಂಥ ಮಂಡಳಿ ಹರಿಸಭಾ. ನೋಡಿ, ಎಂಥ ಒಳ್ಳೆಯ ಹೆಸರು ಅದಕ್ಕಿರೋದು, ಹರಿಸಭಾ. ನಮಃ ಸಭಾಭ್ಯ ಸಭಾಪತಿಭ್ಯಶ್ಚ ವೋ ನಮಃ. ವೇದದಲ್ಲಿ ಅಂಗೀಕೃತವಾಗಿರ್ತಕ್ಕಂಥದ್ದು ರುದ್ರಾಧ್ಯಾಯದಲ್ಲಿ. ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾ ನ ತೇ ವೃದ್ಧಾ ಏನ ವದಂತಿ ಧರ್ಮಂ. ಅದಕ್ಕೆ ನಮ್ಮಲ್ಲಿರೋ ಸುಭಾಷಿತ, ಎಲ್ಲಿ ವೃದ್ಧರಿಲ್ಲವೋ ಅದು ಸಭೆಯಲ್ಲ. ವೃದ್ಧರು ಅಂದರೆ ಬರೀ ವಯೋವೃದ್ಧರು ಅಂತಲ್ಲ, ಜ್ಞಾನವೃದ್ಧರು ಸೇರ್ಕೋತಾರೆ ಅದರಲ್ಲಿ. ನತೇ ವೃದ್ಧಾ ಯೇ ನವದಂತಿ ಧರ್ಮಂ. ಯಾರು ಧರ್ಮವನ್ನು ಹೇಳೋದಿಲ್ವೋ ಅವರು ವೃದ್ಧರಲ್ಲ ಅಂತ. ಆ ದೃಷ್ಟಿಯಿಂದ ವೃದ್ಧತ್ವಂ ಜರಸಾವಿನ ವರ್ಣನೆ ಮಾಡ್ತಾನೆ ಕಾಳಿದಾಸ. ಅವರು ಯಾವ ರೀತಿ ವೃದ್ಧರಾದರು, ದೇಹದಲ್ಲಿ ವೃದ್ಧಾಪ್ಯ ಬರದೇನೆ ವೃದ್ಧರಾದ್ರಂತೆ. ಯಾಕೆಂದರೆ ಆ ರೀತಿಯಾಗಿರ್ತಕ್ಕಂಥ ಪಾಂಡಿತ್ಯ ಪಡ್ಕೊಂಡಿದ್ದರು ರಘುವಂಶದ ರಾಜರು ಅಂತ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತಾ ಇದ್ದರೋ ಬುದ್ಧಿವಂತಿಕೆಯಲ್ಲೂ ಅಷ್ಟೇ ಚೆನ್ನಾಗಿರ್ತಾ ಇದ್ದರು ರಘುವಂಶದಲ್ಲಿರ್ತಕ್ಕಂಥ ರಾಜರು ಅನ್ನೋ ವರ್ಣನೆ ಮಾಡ್ತಾನೆ. ಮೊದಲನೇ ಸರ್ಗದಲ್ಲೇ ಕಾಳಿದಾಸ ರಘುವಂಶದಲ್ಲಿ. ಹರಿಸಭಾ ಎಂಬ ಹರಿಸೋದರರು ಅಂತ ಒಬ್ಬರಿದ್ದಾರೆ, ಹೇಳ್ತೀನಿ. ವಿಜಯವಾಡನಲ್ಲಿ ಮಾರುತಿ ನಗರ ಅಂತಿದೆ ವಿಜಯವಾಡನಲ್ಲಿ. ಅಲ್ಲಿ ಶೋಧನ್ ಪೇಂಟ್ಸ್ ಅಂತ ಒಂದು ಪೇಂಟ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಓನರ್ಸ್ ಅವರು. ಹರಿಸೋದರರು ಅಂತ ವೇದಗಳ ಮೇಲೆ 2000 ಪುಟ ಬರೆದಿದ್ದಾರಪ್ಪ ತೆಲುಗುನಲ್ಲಿ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಆ ಥರದ್ದು ನಾನು ನೋಡೇ ಇಲ್ಲ. ಪೂರ್ತಿ ತೆಲುಗಲ್ಲಿ ಬರೆದಿದ್ದಾರೆ, 2000 ಪುಟ. ಅದು ಹರಿಸೋದರರು ಅಂತಲೇ ಮೇಲ್ಗಡೆ ಇದೆ. ಅದು ಯಾತಕ್ಕೆ ಹೇಳ್ತೀನಿ ಅಂದರೆ, ಯಾವ ಮೂಲೆಯಲ್ಲಿ ಕೂತ್ಕೊಂಡು ಯಾವ ಮಹನೀಯರು ಏನು ಕೆಲಸ ಮಾಡಿದ್ದಾರೋ ನಮಗೆ ಗೊತ್ತಾಗಲ್ಲ. ಯಾಕೆಂದರೆ ಇವತ್ತಿಗೂ ಕೂಡ ಬೈ ಪ್ರೊಫೆಷನ್ ದೇ ಆರ್ ದಿ ಓನರ್ಸ್ ಆಫ್ ಶೋಧನ್ ಪೇಂಟ್ಸ್ ಅಂಗಡಿ ಇಟ್ಕೊಂಡಿರೋರು. ಕ್ಯಾನ್ ಯು ಇಮ್ಯಾಜಿನ್ ಎ ಪರ್ಸನ್ ಹೂ ಈಸ್ ರನ್ನಿಂಗ್ ಎ ಪೇಂಟ್ ಶಾಪ್ ಟು ಬಿ ದಟ್ ಕೈಂಡ್ ಆಫ್ ಎ ಸ್ಕಾಲರ್ ಇನ್ ವೇದಾಸ್? ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಈ ಥರದ್ದೆಲ್ಲ ಕೆಲವು ನೋಡಿದರೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಕ್ಕಂಥದ್ದು ದೇಶ ನೋಡು ಕೋಶ ಓದು ಅಂತ. ಎಷ್ಟು ಓದಿದ್ರೂ ಕಡಿಮೆನೇ, ಎಷ್ಟು ಪ್ರದೇಶಗಳು ನೋಡಿದರೂ ಕೂಡ ಕಡಿಮೆನೇ. ಹರಿಸಭಾ. ಪ್ರವೇಶ ಮತ್ತು ಪ್ರೌಢ ಪರೀಕ್ಷೆಗಳು ಉನ್ನತ ಮಟ್ಟದಾಗಿದ್ದು ಅವುಗಳಲ್ಲಿ ತೇರ್ಗಡೆಯಾದವರನ್ನು ಘನ ವಿದ್ವಾಂಸರು ಎಂದು ಭಾರತಾದ್ಯಂತ ಮನ್ನಿಸುತ್ತಾರೆ.
ಕಾಕಿನಾಡ ಹತ್ರ ಒಂದು ಹರಿಕಥಾ ಮಾಡ್ತಕ್ಕಂಥ ಸ್ಕೂಲ್ ಇದೆ. ಅಲ್ಲಿ ಇವತ್ತಿಗೂ ಕೂಡ ಸಂಸ್ಕೃತದಲ್ಲಿ ಹರಿಕಥೆ ಮಾಡ್ತಕ್ಕಂಥ ಹೆಣ್ಣುಮಕ್ಕಳನ್ನು ನಾನು ನೋಡಿದ್ದೀನಿ. ಸಂಸ್ಕೃತದಲ್ಲಿ 3 ಗಂಟೆ ನಾನ್ ಸ್ಟಾಪು, ಕೈಯಲ್ಲಿ ಒಂದು ಚೂರು ಪೇಪರು ಇರದೆ ಸ್ವಚ್ಛವಾದ ಸಂಸ್ಕೃತದಲ್ಲಿ ಹರಿಕಥೆ ಮಾಡ್ತಕ್ಕಂಥವರಿದ್ದಾರೆ. ಅಂತಹ ಮಹನೀಯರು ಇವತ್ತಿಗೂ ಇದ್ದಾರೆ ನಮ್ಮ ದೇಶದಲ್ಲಿ. ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಅವರಿಲ್ಲ ಅಂತ ಹೇಳಬಾರ್ದು ನಾವು. ಗಣಪತಿ ಮುನಿಗಳು ಪ್ರಶಸ್ತಿ ಗಳಿಕೆಗೆ ಎಲ್ಲೂ ಹೋಗಲಿಲ್ಲ, ಆದರೆ ನವದ್ವೀಪದವರು ಅವರಿಗೆ ಆಹ್ವಾನ ಕೊಟ್ಟರು. ಸಿತಿಕಂಠ ವಾಚಸ್ಪತಿಯವರು ಪರೀಕ್ಷಾ ಮಂಡಳಿಯ ಕಾರ್ಯದರ್ಶಿಗಳು. ಆಗಿನ ಕಾಲದ ಸುಪ್ರಸಿದ್ಧ ವಿದ್ವಾಂಸರವರು ಶಿತಿಕಂಠ ವಾಚಸ್ಪತಿ ಅಂತ. ವಾಚಸ್ಪತಿ ಎಂಬತಕ್ಕಂಥದ್ದು ಒಂದು ಬಿರುದು, ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ವಿದ್ಯಾ ವಾಚಸ್ಪತಿ ಈ ರೀತಿಯಾಗೆಲ್ಲ ಕೊಡ್ತಾರೆ. ಬನ್ನಂಜೆ ಗೋವಿಂದಾಚಾರ್ಯ ಅವರಿಗಿತ್ತು ವಿದ್ಯಾ ವಾಚಸ್ಪತಿ ಎಂಬತಕ್ಕಂಥ ಬಿರುದು. ಸೊ ವಾಚಸ್ಪತ್ಯಂ ಅಂತಾನೆ ಒಂದು ಗ್ರಂಥ ಇದೆ ನಮ್ಮಲ್ಲಿ. ಸೊ ಆ ರೀತಿಯಾಗಿ ಗಣಪತಿಗಳು ಅವರನ್ನು ಭೇಟಿ ಮಾಡೋದು ಸುಲಭವಾಗಿರಲಿಲ್ಲ. ಮಿಥಿಲಾ ಪಟ್ಟಣದ ಪಂಡಿತ ಗುಲಾಬಿ ಝಾ ಎಂಬುವರ ನೆರವು, ಪಂಡಿತ ಶಿವಕುಮಾರರ ಪರಿಚಯ ಮೂಲಕ ವಾಚಸ್ಪತಿಗಳನ್ನು ಅವರು ಕಂಡರು. ನೋಡಿ, ನಮ್ಮಲ್ಲಿ ಸಂತೂರ್ ವಾದ್ಯ ಮಾಡ್ತಕ್ಕಂಥ ಶಿವಕುಮಾರ್, ನಾವು ಅವರ ಹೆಸರನ್ನು ಕೇಳಿದ್ದೀವಿ, ಶಿವಕುಮಾರ್ ಶರ್ಮಾ ಅಂತ ಕಾಣುತ್ತೆ. ಸೊ ಹಾಗೆ ಆ ಪತ್ರದ ಮುಖಾಂತರ ಅವರು ವಾಚಸ್ಪತಿಗಳನ್ನು ಕಂಡು ತಾವು ಬರುವ ಉದ್ದೇಶವನ್ನು ತಿಳಿಸಿದರು. ನೋಡಿ, ಇದು ತುಂಬ ಪತ್ರದ ಮುಖಾಂತರ ಅಂದರೆ ನನಗೆ ನಡೆದಿರ್ತಕ್ಕಂಥ ಒಂದು ಘಟನೆ ನೆನಪಾಗತ್ತೆ. ಈ 4th T ಬ್ಲಾಕ್ ಜಯನಗರದಲ್ಲಿ ವಾಸುದೇವ ಮೂರ್ತಿ ಅಂತ ಒಬ್ಬರಿದ್ದರು. ಅವರು ಆಂಧ್ರ ವಾರಂಗಲಲ್ಲಿ ವಾಲ್ಟೇರಲ್ಲಿ ಅವರು ಸೋಷಿಯಾಲಜಿ ಪ್ರೊಫೆಸರ್ ಆಗಿದ್ದರು. ಅವರು ಸೋಷಿಯಾಲಜಿ ಪ್ರೊಫೆಸರ್ ಆಗಿದ್ದಾಗ ಸಿಂಹಾದ್ರಿ ಅಂತ ಅವರಿಗೊಬ್ಬರು ಸ್ಟೂಡೆಂಟ್ ಇದ್ದರು. ಸಿಂಹಾದ್ರಿ ಆಮೇಲೆ ಬೆನಾರಸ್ ಹಿಂದೂ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆದರು. ಯಾತಕ್ಕಾದರು ಅಂದರೆ KR ನಾರಾಯಣನ್ ಆವಾಗ ಪ್ರೆಸಿಡೆಂಟ್ ಆಗಿದ್ದಾಗ KR ನಾರಾಯಣನ್ ಹೆಂಡತಿ ಜಾಪನೀಸ್ ಆಗಿರೋದ್ರಿಂದ ಆ ಜಾಪನೀಸ್ ಅವಳ ತಂಗಿನ ಇವರು ಮದುವೆ ಆಗಿದ್ದರಿಂದ ಇವರಿಗೆ ಸಿಕ್ತು ಆ ಪೊಸಿಷನ್ನು. ಅವರು ವಾಸುದೇವ ಮೂರ್ತಿಗಳು ನಾನು ಕಾಶಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ, ಕೈಯಲ್ಲಿ ಒಂದು ಲೆಟರ್ ಬರ್ಕೊಟ್ಟಿದ್ರು. ಡಿಯರ್ ಅದ್ರಿ, ಸಿಂಹಾದ್ರಿ ಅನ್ನೋದಕ್ಕೆ, ಡಿಯರ್ ಅದ್ರಿ, ದಿಸ್ ಈಸ್ ಮೈ ಬಾಯ್, ಟೇಕ್ ಕೇರ್ ಆಫ್ ಹಿಮ್, ಅಷ್ಟೇ. ಅವತ್ತು ಹೋಗಿದ್ದೀನಿ ಕಾಶಿಗೆ, ಎಲ್ಲೂ ರೂಮ್ ಸಿಗಲಿಲ್ಲ, ಎಲ್ಲ ಕಡೆ ಬುಕ್ ಆಗಿಬಿಟ್ಟಿದೆ. ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ಬೆನಾರಸ್ ಹಿಂದೂ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿದ್ದಂಥ ಗೇಟ್ ಕೀಪರ್ಗೆ ತೋರಿಸಿದೆ, ನಿಮ್ಮ ವೈಸ್ ಚಾನ್ಸಲರ್ ಇದ್ದಾರಲ್ಲಪ್ಪ ಸಿಂಹಾದ್ರಿ, ಅವರಿಗೆ ಒಂದು ಪತ್ರ ಬರೆದಿದೆ ಅವ್ರ ಗುರುಗಳಿಂದ ಅಂತ. ಸರಿ, ಅವನು ಕರ್ಕೊಂಡು ಹೋದ. ಆಮೇಲೆ ಕರ್ಕೊಂಡು ಹೋದರೆ ಆ ಸಿಂಹಾದ್ರಿ ತನ್ನ ಮನೆಯಲ್ಲೇ ಇರೋದಕ್ಕೆ ಒಂದು ರೂಮ್ ಕೊಟ್ಬಿಟ್ಟು ನನಗೆ ರಾಜೋಪಚಾರ ಮಾಡ್ದ. ಯಾತಕ್ಕೆ ಹೇಳ್ತಾ ಇದ್ದೀನಿ ಈ ಮಾತುಗಳು ಅಂದರೆ, ಒಂದು ಪತ್ರ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ನಿಜವಾದ ಅರ್ಥದಲ್ಲಿ ಆಶ್ಚರ್ಯ ಆಗುತ್ತೆ. ಇವತ್ತಿಗೂ ಕೂಡ ನನಗದು ನಂಬೋದಕ್ಕಾಗೋದಿಲ್ಲ ಈ ರೀತಿಯಾಗಿರೋದು. ಇನ್ನೊಂದು ಪತ್ರದೂತಮ್ ಅಂತ ಒಂದು ಕಾವ್ಯ ಇದೆ ನಮ್ಮ ಆಧುನಿಕ ಸಂಸ್ಕೃತ ಸಾಹಿತ್ಯದಲ್ಲಿ. ರುದ್ರದೇವ್ ತ್ರಿಪಾಠಿ ಅಂತ ಮಾಂಡಸೂರ್ ಅಂತಿದೆ ಮಧ್ಯಪ್ರದೇಶದಲ್ಲಿ. ಮಾಂಡಸೂರಲ್ಲಿ ಪ್ರೊಫೆಸರ್ ಆಗಿದ್ದರು ಅವರು, ರುದ್ರದೇವ್ ತ್ರಿಪಾಠಿ. ಆಮೇಲೆ ಸ್ವಲ್ಪ ಕಾಲ ಉಜ್ಜಯಿನಿನಲ್ಲಿ ಕಾಳಿದಾಸ ಅಕಾಡೆಮಿ ಡೈರೆಕ್ಟರ್ ಆಗಿದ್ದರು. ಪ್ರತಿ ಗುರುಪೂರ್ಣಿಮಾ ದಿವಸ ಗುರುಗಳ ಸಾನ್ನಿಧ್ಯದಲ್ಲಿ ಅವರು ಇರ್ತಾಯಿದ್ರು ಮಾಂಡಸೂರಲ್ಲಿ. ಒಂದು ವರ್ಷ ಅವರು ಅಕಸ್ಮಾತಾಗಿ ಮುಂಬೈಗೆ ಹೋಗಬೇಕಾಯಿತು. ಮುಂಬೈಯಿಂದ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಪತ್ರದ ಮುಖಾಂತರ ಪತ್ರದೂತಮ್ ಅಂತ ಒಂದು ಕಾವ್ಯ ಬರೆದಿದ್ದಾರೆ. ನಮ್ಮ ಕಾಳಿದಾಸನ ಮೇಘದೂತ ತರಹ ಪತ್ರದೂತಂ, ಪುತ್ರದೂತಂ, ಕೋಕಿಲದೂತಂ, ರಾಸಭದೂತಂ, ಮಯೂರದೂತಂ, ಮಯೂಖದೂತಂ, ಎಷ್ಟು ದೂತಕಾವ್ಯಗಳು ಬಂದಿದೆ ಅಂದರೆ ಅವರು ಪತ್ರದೂತಂ ಅಂತ ದೂತಕಾವ್ಯ ಬರೆದು ಅದರಲ್ಲಿ ತಮ್ಮ ಗುರುಗಳಿಗೆ ತಮ್ಮ ಕೃತಜ್ಞತೆಯನ್ನು ಸಮರ್ಪಿಸಿದ್ದಾರೆ. ಸೊ ಅದು ಪತ್ರದೂತಂ. ಹಾಗೆ ಹರಿಸಭಾ ಪರೀಕ್ಷೆ ಆದ ಅಧ್ಯಕ್ಷರು ಅಂಬಿಕಾದತ್ತರು. ಅಂಬಿಕಾದತ್ತ ವ್ಯಾಸ್ ಅಂತ ಒಬ್ಬರು ಶ್ರೇಷ್ಠವಾದ ಸಮೃದ್ಧ ಪಂಡಿತರಿದ್ದರು. ಅಫ್ಕೋರ್ಸ್ ನಮ್ಮ ಬೇಂದ್ರೆ ಅವರು ಕೂಡ ಕಾವ್ಯನಾಮದಿಂದ ಬರಿತಾ ಇದ್ದರು. ಅವರನ್ನು ಕಂಡ ಕೂಡಲೇ ಗಣಪತಿಗಳು ಕೋಸೌ ಮಹಾಶಯ, ಈ ಮಹಾಶಯರು ಯಾರು ಎಂದು ವಾಚಸ್ಪತಿಗಳನ್ನು ಸಂಸ್ಕೃತದಲ್ಲಿ ಪ್ರಶ್ನಿಸಿದರು. ದತ್ತರು ಮುಗುಳ್ನಗೆ ಬೀರುತ್ತಾ ಸತ್ವರ ಕವಿತಾಭಿತ ಗೌಡೋಹಂ ಕಶ್ಚಿತ್ ಅಂಬಿಕಾದತ್ತಃ ಎಂದು ತಮ್ಮ ವಿವರಗಳನ್ನು ಪದ್ಯ ರೂಪದಲ್ಲಿ ತಿಳಿಸಿದರು.
ಸತ್ವರ ಕವಿತಾವಿತ ಅಂದರೆ ಕೂಡಲೇ ಕವಿತ್ವ ಮಾಡ್ತಕ್ಕಂಥ ಶಕ್ತಿಯುಳ್ಳಂಥ ಆಶು ಕವಿ ಅಂತ ಅರ್ಥ. ಸತ್ವರ, ಸತ್ವರಂ ಚಪಲಂ ತೂರ್ಣಂ ಅವಿಲಂಬಿತಂ ಆಶು ಚ ಅಂತ ಅಮರಕೋಶದಲ್ಲಿ ಇದೆಲ್ಲ ಪರ್ಯಾಯ ಪದಗಳು. ಸತ್ವರ ಅಂದರೆ ಒಂದೇ, ಅವಿಲಂಬಿತ ಅಂದರೆ ಒಂದೇ, ಆಶು ಅಂದರೆ ಒಂದೇ. ಅದಕ್ಕೆ ಆಶು ಕವನ, ಆಶು ಭಾಷಣ ಆ ಮಾತುಗಳೆಲ್ಲ ಬಂದಿರೋದು. ಗೌಡ ದೇಶದವನು ಅಂಬಿಕಾ ದತ್ತ, ನನ್ನ ಹೆಸರು ಅಂಬಿಕಾ ದತ್ತ ಎಂಬುದಾಗಿ. ಅಂಬಿಕಾ ಅನ್ನೋದು ಪಾರ್ವತಿ ಹೆಸರು, ಅದಕ್ಕೆ ಆಮೇಲೆ ಬರ್ತೀನಿ. ಉಮಾ ಅನ್ನೋ ಹೆಸರು ಬಂದಾಗ ಅಲ್ಲಿ ಬರ್ತೀನಿ, ಈಗ ಬೇಡ. ತಮ್ಮ ವಿವರಗಳನ್ನು ಪದ್ಯ ರೂಪದಲ್ಲಿ ತಿಳಿಸಿದರು. ಅದಕ್ಕೆ ಉತ್ತರ ರೂಪದಲ್ಲಿ ಗಣಪತಿ ಮುನಿಗಳು ತಮ್ಮ ಪರಿಚಯ ಈ ರೀತಿ ಮಾಡಿಕೊಂಡರು. ಗಣಪತಿ ರೀತಿ ಕವಿ ದಾಕ್ಷಿಣಾತ್ಯೋಹಂ, ಅಹಂ ದಾಕ್ಷಿಣಾತ್ಯ, ನಾನು ದಕ್ಷಿಣ ದೇಶದಿಂದ ಬಂದಿರತಕ್ಕಂಥವನು, ಗಣಪತಿ ಎಂಬತಕ್ಕಂಥ ಹೆಸರಿರ್ತಕ್ಕಂಥ ಕವಿ. ಆ ರೀತಿಯಾಗಿ ಸಂಸ್ಕೃತದಲ್ಲಿ ನಡೀತಾ ಇತ್ತು ಆಗಿನ ವ್ಯವಹಾರಗಳೆಲ್ಲ ಕೂಡ. ಇದೊಂದು ಘಟನೆ ನನಗೆ ನೆನಪಾಗತ್ತೆ, ಕ್ಷಮಿಸಬೇಕು, ನಾನು ತುಂಬ ಪರ್ಸ್ನಲ್ ಆಗ್ತಾಯಿದ್ದೀನಿ, ಆದರೆ ಏನು ಮಾಡೋಕ್ಕೂ ಸಾಧ್ಯ ಆಗ್ತಾಯಿಲ್ಲ. 89ನೇ ಇಸ್ವಿನಲ್ಲಿ ರಾಬರ್ಟ್ ಫಿಲಿಪ್ ಗೋಲ್ಡ್ಮನ್ ಅಂತ ಅಮೆರಿಕಾ ದೇಶದ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಬರ್ಕ್ಲಿ ಕ್ಯಾಂಪಸ್ಸಿನ ಸಂಸ್ಕೃತ ಪ್ರೊಫೆಸರ್ ಬೆಂಗಳೂರಿಗೆ ಬಂದಿದ್ದ. ಆವಾಗ ಕಾಳಿದಾಸನ, ಅಭಿನವ ಕಾಳಿದಾಸ ಅಂತಲೇ ಖ್ಯಾತ, ನಿಮಗೆಲ್ಲ ಗೊತ್ತಿರುತ್ತೆ, ಬಸವಪ್ಪ ಶಾಸ್ತ್ರಿಗಳು. ಬಸವಪ್ಪ ಶಾಸ್ತ್ರಿಗಳ ಮೊಮ್ಮಗಳಾಗಿರ್ತಕ್ಕಂಥ ರೋಹಿಣಿ ಮಹಾಸ್ವಾಮಿ ಸಂಸ್ಕೃತ ಇನ್ಚಾರ್ಜ್ ಆಗಿದ್ದರು ಬೆಂಗಳೂರು ದೂರದರ್ಶನದಲ್ಲಿ. ಆಕೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡು ಅಂತ ಹೇಳಿದರು. ನಾನು ಫಾರಿನರು, ಇಂಗ್ಲೀಷಲ್ಲಿ ಮಾತಾಡ್ತಾನೆ ಅಂದ್ಕೊಂಡು ಶುರು ಮಾಡಿದೆ. ಮೈ ನೇಮ್ ಈಸ್ ರಂಗನಾಥ್, ಐ ಹ್ಯಾವ್ ಕಮ್ ಹಿಯರ್ ಟು ಇಂಟರ್ವ್ಯೂ ಫಾರ್ ದೂರದರ್ಶನ್ ಅಂತ. ಅವನೇನು ಹೇಳಬೇಕು, ಅಹಂ ಶುರು ಮಾಡ್ದ, ಸುವರ್ಣ ಪುರುಷ, ನನ್ನ ಹೆಸರು ಸುವರ್ಣ ಪುರುಷ ಅಂದ. ಅಂದನು ಗೋಲ್ಡ್ಮನ್ ಅನ್ನೋದಕ್ಕೆ. ಭವಾನ್ ಸುವರ್ಣ ಪುರುಷೋವಾ ಅತೀವ ಸಮೀಚೀನಂ, ಅದ್ಯ ಅಸ್ಮಾಕಂ ರಾಜ್ಯ ಮುಖ್ಯಮಂತ್ರಿ ಬಿ ಸುವರ್ಣ ಪುರುಷ ಅಂತ ಶುರು ಮಾಡಿದೆ. ಆಗ ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದ. ಆಯಿತಾ? ಯಾಕೆ ಅಂದರೆ ಅವ್ರ ಸಮೃದ್ಧದಲ್ಲಿ ಮಾತಾಡಿದಾಗ ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಮ್ಮ ಮಾನ ಹೋಗುತ್ತೆ. ಇದು ಮೇನ್ ರೀಸನ್ನು. ಫಾರಿನ್ ಯೂನಿವರ್ಸಿಟೀಸಲ್ಲಿ ನಾವು ಹೋದಾಗ ಯಾಕೆ ಫೇಲ್ ಆಗ್ತೀವಿ ಅಂದರೆ, ದೇ ಆರ್ ಟಾಕಿಂಗ್ ಇನ್ ಸಂಸ್ಕೃತ್, ವಿ ಆರ್ ಗಿವಿಂಗ್ ರಿಪ್ಲೈ ಇನ್ ಇಂಗ್ಲೀಷ್. ವಾಟ್ ಎನ್ ಅನ್ಫಾರ್ಚುನೇಟ್ ಥಿಂಗ್, ಇಟ್ ಶುಡ್ ಬಿ ಅದರ್ ವೇ ರೌಂಡ್. ಆದರೆ ಈ ರೀತಿಯಾಗಿ ಆಗುತ್ತೆ. ಇದಂ ಮಮ ಸುವರ್ಣಾವಕಾಶ, ಸುವರ್ಣ ಪುರುಷಸ್ಯ ಸುವರ್ಣಾವಕಾಶಂ ಲಬ್ಧ್ವಾ ಅಹಂ ಸುವರ್ಣಕಾರಸ್ಯ ಭವತಾಂ ಆಮಂತ್ರಯಾಮಿ ಅಂತ ಶುರು ಮಾಡಿದೆ. 4 ವರ್ಷದ ಅವನ ಮಗ ಪಕ್ಕದಲ್ಲಿ ಕೂತಿದ್ದವನು ಸಂಸ್ಕೃತ ಆಲ್ಫಾಬೆಟ್ಸ್ ಎಲ್ಲ ಆ ಇಂದ ಕ್ಷವರೆಗೂ ಬರೆದು ತೋರಿಸ್ದ ನನಗೆ. ಇದೆಲ್ಲ ಕೆಲವು ಮರೆಯಲಾರದೆ ಇರತಕ್ಕಂಥ ಘಟನೆಗಳು. ಬಿಡಿ, ದಕ್ಷಿಣ ದೇಶದಿಂದ ಬಂದಿರತಕ್ಕಂಥ ತಾವು ಗಣಪತಿ ಎಂಬ ಹೆಸರುಳ್ಳವರು. ಗಣಪತಿ ಮುನಿಗಳು ಮುಂದುವರೆದು ಅಂಬಿಕಾದತ್ತರು, ಅಂಬಿಕಾದತ್ತ ಪುತ್ರರು, ತಾವು ಅಂಬಿಕೆಯ ಔರಸ ಪುತ್ರ ಎಂದು ಹೇಳಿ ಹಾಸ್ಯ ಮಾಡಿದರು. ಔರಸ ಪುತ್ರ ಅಂದ್ರೇನೋ, ಉರಸ ಜಾತಃ ಔರಸ ಪುತ್ರ, ನೇರ ಮಗ ಅಂತ, ಸಾಕು ಮಗ ಅಲ್ಲ ಅಂತ ಹೇಳೋದಕ್ಕೆ ನಾನು ಔರಸ ಪುತ್ರ ಅಂತ. ನೆನಪಾಗುತ್ತೆ, ಡಿ ವಿ ಜಿಯವರು ಮತ್ತು ವಿ ಸಿಯವರ ಸಂಬಂಧ ಎಷ್ಟು ಗಾಢವಾಗಿತ್ತು ಅಂದರೆ, ಒಂದು ಸಲ ವಿ ಸಿಯವರು ಹೇಳಿದರು, ತುಂಬ ಸಂತೋಷವಾಗಿ ಬಂದರಂತೆ ಗುಂಡಪ್ಪನವ್ರ ಹತ್ರ. ಗುಂಡಪ್ಪನವ್ರು ಹೇಳಿದ್ರಂತೆ, ಏನು ಸೀತಾರಾಮಪ್ಪ ಭಾಳ ಗೆಲುವಾಗಿದೆಯಲ್ಲ ಇವತ್ತು ಅಂತ. ಅದಕ್ಕೆ ವಿ ಸಿ ಇವ್ರು ಹೇಳಿದಂತೆ, ನನ್ನ ಕೊನೆಯೇ ಮಗಳು ಮದುವೆ ಮಾಡಿಸ್ಬಿಟ್ಟೆ, ಜವಾಬ್ದಾರಿ ಎಲ್ಲ ಕಳೆದೋಯ್ತು ಅಂತ. ಅದಕ್ಕೆ ಗುಂಡಪ್ಪನವ್ರು ಹೇಳಿದ್ರು, ಕೊನೆ ಮಗಳು ಅಂತ ಯಾಕಪ್ಪ ಹೇಳ್ತೀಯಾ, ಕಾಲಗರ್ಭದಲ್ಲಿ ಏನೇನು ಅಡಗಿದೆಯೋ ಅಂದ್ರಂತೆ. ಈ ರೀತಿಯಾಗಿ ಗುಂಡಪ್ಪನವ್ರಿಗೂ ಮತ್ತು ವಿ ಸಿಯವರಿಗೂ ಸಂಭಾಷಣೆಗಳು ಆ ರೀತಿ ನಡೀತಾ ಇತ್ತು ಆಗಿನ ಕಾಲದಲ್ಲಿ. ಈಗ ಆ ಥರ ಮಾತಾಡೋರು ಇಲ್ಲ, ಮಾತಾಡದೆ ಕೇಳಿಸ್ಕೊಳ್ಳೋರು ಇಲ್ಲ, ಅದನ್ನು ಎಂಜಾಯ್ ಮಾಡೋರು ಇಲ್ಲ. ಅದಕ್ಕೆ ಯಾವಾಗಲೂ ಕೂಡ ಲೈಕ್ ಮೈಂಡೆಡ್ ಪೀಪಲ್ ಆಲ್ವೇಸ್ ಮೀಟ್ ಅಲೈಕ್. ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಲ್ಲ, ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್. ಅದಕ್ಕೆ ಹೇಳೋದು, ಕೆಲವರು ತಕ್ಷಣ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಯಾಕೆಂದರೆ ದೇ ಥಿಂಕ್ ದೇ ಆರ್ ಆಫ್ ದೇರ್ ಫ್ರೀಕ್ವೆನ್ಸಿ. ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ. ಎ ಎನ್ ಮೂರ್ತಿರಾಯರು ಗುಂಡಪ್ಪನವರ ಹತ್ರ ಹೋದಾಗ ಗುಂಡಪ್ಪನವರು ಅವರಿಗೆ ತುಂಬ ಇಷ್ಟ ಅಂತ ಗೊತ್ತು, ಒಬ್ಬಟ್ಟು ಕೊಟ್ಟರಂತೆ ಗುಂಡಪ್ಪನವರು ಮೂರ್ತಿರಾಯರಿಗೆ. ಮೂರ್ತಿರಾಯರು ಹೇಳಿದಂತೆ, ಒಬ್ಬಟ್ಟೇನೋ ಸರಿ ಗುಂಡಪ್ಪನವರೇ, ಜೊತೆಗೆ
ಸಣ್ಣಕ್ಕೆ ಹೆಚ್ಚಿರ್ತಕ್ಕಂತಹ ಒಂದು ಹೀರೆಕಾಯಿ ಬೋಂಡಾನು ಇದ್ದರೆ ಚೆನ್ನಾಗಿತ್ತು ಜೊತೆಗೆ. ಆಗ ಗುಂಡಪ್ಪನವ್ರು ಹೇಳ್ತಾರೆ, ಯು ಆರ್ ಆಫ್ ಮೈ ಟೇಸ್ಟ್, ಕಮ್ ಹಿಯರ್, ದಟ್ ವಿಲ್ ಆಲ್ಸೋ ಸರ್ವ್ ಟು ಯು ಅಂತ. ಬಾ ಕೂತ್ಕೋ, ಅದನ್ನು ಮಾಡಿಸ್ತೀನಿ, ಅದನ್ನು ಕೊಡ್ತೀನಿ ನಿನಗೆ, ಬಾ ಕೂತ್ಕೋ ಅಂತ. ಅದು ಮೂರ್ತಿರಾಯರಿಗೂ ಮತ್ತು ಗುಂಡಪ್ಪನವ್ರಿಗೂ ಇದ್ದಂತಹ ಒಂದು ಸ್ನೇಹ. ಯಾತಕ್ಕೆ ಈ ಮಾತನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರಾಸಂಗಿಕವಾಗಿ ಬಂದಿರೋದರಿಂದ, ಔರಸ ಅನ್ನೋದರಿಂದ ಬಂತು ಇದೆಲ್ಲ ಕೂಡ. ಅದು ನನ್ನ ಬುದ್ಧಿ ಏನಾಗುತ್ತೆ ಅಂತ ನೀವು ಕ್ಷಮಿಸಬೇಕು. ಯಾವುದೋ ಶುರುವಾದರೆ ಏನೇನೋ ಜ್ಞಾಪಕ ಬಂದು ನಿಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ದಾರಿ ತಪ್ಪಿಸ್ಬಿಡ್ತೀನಿ. ದತ್ತರು ಗಣಪತಿ ಮುನಿಗಳನ್ನು ವೇದಿಕೆಯ ಮೇಲೆ ಆಹ್ವಾನಿಸಿ 4 ಸಮಸ್ಯೆಗಳನ್ನು ಕೊಟ್ಟರು. ಸಮಸ್ಯೆಯನ್ನು ನಿಮಗೆ ಅರ್ಥ ಆಗುತ್ತೆ. ಗಣೇಶ್ ಅವರು ಅವಧಾನ ಮಾಡುವಾಗ ನೀವು ನೋಡಿರ್ತೀರ ನೋಡಿ, ಸಮಸ್ಯೆ ಅನ್ನೋದು ಕೂಡ ಒಂದು ಅಂಗ ಅಷ್ಟಾಂಗಗಳಲ್ಲಿ. 8 ರೀತಿ ಪ್ರಶ್ನೆ ಕೇಳೋದರಲ್ಲಿ ಕೊನೆಯ ಸಾಲು ಕೊಡ್ತಾರೆ, ಮೊದಲು 3 ಸಾಲು ಅವಧಾನಿಗಳಾದವರು ಕಂಪ್ಲೀಟ್ ಮಾಡಬೇಕು. ಆ ರೀತಿಯಾಗಿ ಅದಕ್ಕೆ ಸಮಸ್ಯಾಪೂರ್ಣ ಅಂತ ಕರೀತಕ್ಕಂಥದ್ದು. ನಾನು ಹಿಂದೆ ನಿಮಗೆ ಹೇಳಿದ್ದೀನಿ ಸಮಸ್ಯಾಪೂರ್ಣ ಹೇಗಿರುತ್ತೆ ಅಂತ, ಕಾಳಿದಾಸನ ಬಗ್ಗೆ ಹೇಳುವಾಗ. ಕಾಕಾಗಾಗ ಅದೊಂದು ಸಮಸ್ಯೆ ಕಾಳಿದಾಸನ ಕೊಟ್ಟಿದ್ದು. ಕಾತ್ವಂಬಾಲೆ ಕಂಚನಮಾಲ ಕಸ್ಯ ಪುತ್ರಿ ಕನಕಲತಾಯ ಹಸ್ತೆ ಕಿಂತೆ ತಾಳೀಪತ್ರಂ ಕಾವಾರೇಖ ಕಾಕಾಗಾಗ ಸಮಸ್ಯೆ ಪೂರ್ತಿ. ಇನ್ನೊಂದ್ಸಲ ಗುಳುಗುಗ್ಗುಳು ಗುಗ್ಗುಳು ಜಂಬೂ ಫಲಾನಿ ಪಕ್ವಾನಿ ಪತಂತಿ ವಿಮಲೆ ಜಲೆ ಕಪಿ ಕಂಪಿತ ಶಾಖಾಭ್ಯ ಗುಲುಗುಗ್ಗುಲು ಗುಗ್ಗುಲು. ಈ ರೀತಿಯ ಸಮಸ್ಯಾಪೂರ್ತಿ ಕಾಳಿದಾಸ ಮಾಡ್ತಾ ಇದ್ದ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ವೇದಿಕೆಯ ಮೇಲಕ್ಕೆ ಆಹ್ವಾನಿಸಿ 4 ಸಮಸ್ಯೆಗಳನ್ನು ಮುಂದಿಟ್ಟರು. ಪ್ರತಿ ಸಮಸ್ಯೆಯನ್ನು ಅರ್ಧ ಪದ್ಯದ ರೂಪದಲ್ಲಿ ತಿಳಿಸಿ ಉತ್ತರವನ್ನು ಉಳಿದ ಅರ್ಧ ಪದ್ಯದಲ್ಲಿ ಪೂರ್ಣಗೊಳಿಸಬೇಕು ಎಂದು ಪಂಥ. ಅಂಬಿಕಾದತ್ತರು ಗಣಪತಿ ಮುನಿಗಳ ಮುಂದಿಟ್ಟ ಸಮಸ್ಯೆಗಳು: ವತ್ಸರಶ್ಚೈಕದಾ ಗೌರಿ ಪ್ರತಿವಕ್ತುಂ ನ ಪಶ್ಯತಿ. ವರ್ಷಕ್ಕೊಮ್ಮೆ ಗೌರಿ ತನ್ನ ಪತಿಯ ಮುಖ ನೋಡುವುದಿಲ್ಲ. ಸೂರ್ಯ ಶಶಾಂಕೇನ ಸಮಂ ವಿನಾಶೈನತು ಅಮಾವಾಸ್ಯ. ಸೂರ್ಯಚಂದ್ರರು ಕಾಣುವುದಿಲ್ಲ, ಆದರೆ ಅದು ಅಮಾವಾಸ್ಯೆ ಅಲ್ಲ. ಪಿಪೀಲಿಕಾ ಚುಂಬತಿ ಚಂದ್ರಮಂಡಲಂ. ಚಂದ್ರಮಂಡಲವನ್ನು ಇರುವೆ ಚುಂಬಿಸುತ್ತಿದೆ. ಹೇಗಪ್ಪ ಪರಿಹಾರ ಇದಕ್ಕೆ? ಇದು ಅವರು ಕೊಟ್ಟಂತಹ ಸಮಸ್ಯೆ. ಯಾರಿಗೆ? ಗಣಪತಿ ಮುನಿಗಳಿಗೆ. ಅದಕ್ಕೆ ಇವರು ಉತ್ತರ ನೋಡಿ. ಚತುರ್ಥ್ಯಾಂ ಭಾದ್ರ ಶುಕ್ಲಸ್ಯ ಚಂದ್ರದರ್ಶನ ಶಂಕಯ. ಭಾದ್ರಪದ ಶುಕ್ಲ ಚೌತಿಯಂದು ಚಂದ್ರದರ್ಶನದ ಭಯದಿಂದ ಪಾರ್ವತಿ ಪತಿಯ ಮುಖವನ್ನು ನೋಡುವುದಿಲ್ಲ. ರಾಹುಸ್ತ್ರಿಕೋಣೇ ಚ ಗುರುಸ್ತೃತೀಯೇ ಕಳತ್ರ ಭವೇ ಚ ಧರಾ ತನೂಜಃ ಲಗ್ನೇ ಚ ಕೌಶ್ಚೇ ಯದಿ ಬಾಲಕಸ್ಯ ಸೂರ್ಯ ಶಶಾಂಕೇನ ಸಮಕ್ಷಂ ವಿವಕ್ಷ. ಒಂದು ಮಗುವಿನ ಜಾತಕದಲ್ಲಿ ರಾಹು ಒಂದು ಕೋನದಲ್ಲಿದ್ದು, ಗುರು 3ನೇ ಮನೆಯಲ್ಲಿದ್ದು, ಕುಜ 7ನೇ ಮನೆಯಲ್ಲಿದ್ದರೆ ಸೂರ್ಯಚಂದ್ರರು ಲಗ್ನದಲ್ಲಿ ಇದ್ದರೂ ಕೂಡ ಬದುಕುವುದಿಲ್ಲ. ಇನ್ನು ಕೊನೆ ಸಾಲಿಗೆ ಉತ್ತರ: ಸತೀ ವಿಯೋಗೇಣ ವಿಷಣ್ಣ ಚೇತಸಃ ಪ್ರಭೋಷಯಾನಸ್ಯ ಹಿಮಾಲಯೇ ಗಿರೌ ಶಿವಸ್ಯ ಚೂಡಾ ಕಲಿಕಂ ಸುದಾಶಯ ಪಿಪೀಲಿಕಾ ಚುಂಬತಿ ಚಂದ್ರಮಂಡಲಂ. ಸತೀದೇವಿ ತನ್ನ ತಂದೆ ದಕ್ಷರಾಜನ ಯಜ್ಞದಲ್ಲಿ ಆತ್ಮಾಹುತಿ ಮಾಡಿಕೊಂಡ ನಂತರ ಶಿವ ದುಃಖವನ್ನು ತಾಳಲಾರದೆ ಹಿಮಗಿರಿಯ ಮೇಲೆ ಮಲಗಿದ. ಅವನ ತಲೆ ಮೇಲಿದ್ದ ಚಂದ್ರ ಭೂಮಿಯನ್ನು ಮುಟ್ಟಿತು. ಆಗ ಇರುವೆಗಳು ಚಂದ್ರನಲ್ಲಿರುವ ಮಧುವನ್ನು ಹೀರಲು ಚುಂಬಿಸಿದವು. ಆಯಿತಾ ಉತ್ತರ? ಅವರು ಕೇಳಿರ್ತಕ್ಕಂತಹ 3 ರೀತಿಯಾದ ಸಮಸ್ಯೆಯೂ ಕೂಡ ಅದ್ಭುತವಾಗಿ ಸಮಸ್ಯೆ ಪರಿಹಾರವನ್ನು ಕೊನೇ ಒಂದು ಪಾದ ಅವರು ಕೊಟ್ಟಾಗ 3 ಪಾದವನ್ನು ಕಂಪ್ಲೀಟ್ ಮಾಡಿ ಅದಕ್ಕೆ ಕೊಟ್ಟರು. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂದಿವಿ. ಅದಕ್ಕೆ ಮಾತು ಬಂದಿರತಕ್ಕಂಥ ಒಂದು ಪಾದ ಅಂದರೆ 25%, ಅಂದರೆ ಕಾಲು ಭಾಗ ಅಂತ. ಮಿಕ್ಕ ಮುಕ್ಕಾಲು ಭಾಗ ಹಾಗೆಯೇ ಉಳ್ಕೊಂಡಿರುತ್ತೆ ಯಾವಾಗಲೂ ಕೂಡ. ನಮ್ಮಲ್ಲಿ ಯಾವ್ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ಯಾವ ಕಾಲದಲ್ಲಿ ಕಲಿತಾನೆ ಅನ್ನೋದಕ್ಕೂ ಕೂಡ ಒಂದು ಸುಭಾಷಿತ ಇದೆ, ಪಾದ ಅನ್ನೋ ಶಬ್ದದಿಂದ. ಆಚಾರ್ಯಾತ್ ಪಾದಮಾದತ್ತೆ. ಎಷ್ಟೇ ಒಳ್ಳೆಯ ವಿದ್ಯಾರ್ಥಿ ಆದರೂ ಕೂಡ ಗುರುಗಳಿಂದ 25% ಅಷ್ಟೇನಂತೆ ಕಲಿಯೋದು. ಪಾದಂ ಆಚಾರ್ಯಾತ್ ಪಾದಮಾದತ್ತೆ. ಪಾದಂ ಶಿಷ್ಯ ಸ್ವಮೇಧಸ. ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಇನ್ನೊಂದು 25% ಕಲಿತಾನಂತೆ. ಪಾದಂ ಸಬ್ರಹ್ಮಚಾರಿಭ್ಯ. ಇನ್ನು 25% ತನ್ನ ಕ್ಲಾಸ್ಮೇಟ್ಸ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಕಲಿತಾನಂತೆ. ಶೇಷಂ ಕಾಲಕ್ರಮೇಣ ಚ. ಇನ್ನು ಕೊನೆ 25% ಅನುಭವದಿಂದ ಕಲಿತಾನಂತೆ ಮುಂದೆ ಜೀವನದಲ್ಲಿ. ಇದು ಪಾದ ಅನ್ನೋದಕ್ಕೆ ಇರ್ತಕ್ಕಂತಹದ್ದು ನಮ್ಮಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಸುಭಾಷಿತ. ಸಮಸ್ಯೆಗಳಾದ ನಂತರ ಗಣಪತಿ ಮುನಿಗಳ ಕಾವ್ಯ ವಿಮರ್ಶಾ ಸಾಮರ್ಥ್ಯವನ್ನು ಪರೀಕ್ಷಿಸೋದಕ್ಕೆ
ರಘುವಂಶ ಕಾವ್ಯಪ್ರಕಾಶಗಳಿಂದ ಒಂದೊಂದು ಶ್ಲೋಕವನ್ನು ಆರಿಸಿಕೊಟ್ಟರು. ಮೊದಲನೇ ಶ್ಲೋಕದ ಸಾಹಿತ್ಯ ವೈಶಿಷ್ಟ್ಯತೆಯನ್ನು ವಿವರಿಸಿದ ನಂತರ ಎರಡನೇ ಶ್ಲೋಕದ ರಸಾಭಾಸವನ್ನು ಮುನಿಗಳು ತೋರಿಸಿಕೊಟ್ಟರು. ಸಂಭಾಷಣೆ ಮುಂದುವರಿಯುತ್ತಿದ್ದಾಗ ಮುನಿಗಳ ಬಾಯಿಂದ ಒಂದು ಸಣ್ಣ ಉಚ್ಚಾರದ ದೋಷ ಉಂಟಾಯಿತು. ತಕ್ಷಣ ದತ್ತರು, ಮುನಿಗಳೇ, ನಿಮ್ಮ ಗದ್ಯಾಪದ್ಯಗಳು ದೋಷರಹಿತವಾಗಿ ಮನಮುಟ್ಟುವಂತಿದೆ, ಆದರೆ ಮಾತು ಸ್ವಲ್ಪ ತೊದಲುತ್ತಿದೆ. ವಾಗ್ದೇವಿಯನ್ನು ತಾವು ಪೂಜಿಸಲಿಲ್ಲವೇ ಅಂತ ವ್ಯಂಗ್ಯ ಮಾಡಿದ್ರಂತೆ. ಆ ಟೀಕೆ ಮಿತಿಮೀರಿದ್ದೆಂದು ಮುನಿಗಳು ಭಾವಿಸಿ ದತ್ತರು ನೋಡಿದ ಒಂದು ಪದ್ಯದಲ್ಲಿ ವ್ಯಾಕರಣ ದೋಷವನ್ನು ತಕ್ಷಣ ಎತ್ತಿ ತೋರಿಸಿದರಂತೆ. ದತ್ತರೇ, ಯಾವ ಕಾವ್ಯ ಅಮೃತವನ್ನು ಕಂಡು ನಗುವುದೋ, ಮಧುವಿನ ರುಚಿಯನ್ನು ಕಡೆಗಾಣಿಸುವುದೋ ಅಂಥ ಕಾವ್ಯ ನಿಮ್ಮ ಬಾಯಲ್ಲಿ ಬರಬಾರದು. ತನ್ನ ಪ್ರೇಯಸಿಯ ಅರ್ಧ ದೇಹವನ್ನೇ ಹೊಂದಿರುವ ಶಿವನನ್ನು ತಾವು ಪೂಜಿಸಲಿಲ್ಲವೇ? ಮರು ಪ್ರಶ್ನೆ ಮಾಡಿದ್ರಂತೆ. ವ್ಯಂಗ್ಯೋಕ್ತಿಗಳಿಂದ ಪ್ರಾರಂಭವಾದ ಚರ್ಚೆ ಮುಂದುವರೆದು ವೈಯಕ್ತಿಕ ನಿಂದೆಗೆ ಕಾರಣವಾಯಿತು. ದತ್ತರು ಗಣಪತಿ ಮುನಿಗಳನ್ನು ಆನೆ ಎಂದು ಕರೆದರೆ ತಮ್ಮನ್ನು ಆನೆಯನ್ನು ಸಂಹರಿಸಿದಂಥ ಸಿಂಹ ಎಂಬುದಾಗಿ ಇವರು ಉತ್ತರ ಕೊಟ್ಟರು. ದತ್ತರನ್ನು ಮುನಿಗಳು ಕಾಗೆ ಎಂದಾಗ ದತ್ತರ ಕೋಪ ಮೂರಿ ಮುನಿಗಳಲ್ಲಿ ಕತ್ತಲಲ್ಲಿ ಕಾಣುವ ಬೆಂಕಿ ಹುಳು ಎಂದು ಹೇಳಿದರು. ಇದನ್ನು ಗಮನಿಸಿದ ಶಿತಿಕಂಠ ವಾಚಸ್ಪತಿಗಳು ವೈಯಕ್ತಿಕ ನಿಂದೆ ಪ್ರತಿನಿಂದೆಗಳ ಬದಲು ಪರಸ್ಪರ ನೀವು ವಿನೋದದಿಂದ ಟೀಕೆ ಮಾಡಿ ಎಂಬುದಾಗಿ ಸಲಹೆ ನೀಡಿದರು. ಅದಕ್ಕೆ ಅಂಬಿಕಾ ದತ್ತರು ಗಣಪತಿ ಮುನಿಗಳನ್ನು ಕುರಿತು ಭಟ್ಟೋ ಕಿಲೋಪಿ ವರಿ ವಾರಿ ಭದ್ರ್ಯಾ ನಿಪೀಯ ಮಧ್ವರವತೆ ವಿಹಾರಂ ಎಂದರು. ಅಂದರೆ ದಕ್ಷಿಣ ಭಾರತದ ಭಟ್ಟರು ಮನೆ ಉಪ್ಪರಿಗೆ ಮೇಲೆ ಹೋಗಿ ತಮ್ಮ ಸ್ತ್ರೀಯರೊಡನೆ ಕ್ರೀಡಿಸುತ್ತಾರೆ. ಅದಕ್ಕೆ ಗಣಪತಿಗಳು ದತ್ತರ ಕುಲವನ್ನು ಈ ರೀತಿಯಾಗಿ ಟೀಕಿಸಿದ್ದರು. ಅಸುವ್ಯಯೋ ವಾಸ್ತು ವಸವ್ಯಯೋ ವಾ ಅಮೀನಮೀನ ವ್ಯಸನಂ ತ್ಯಜಂತಿ. ಗೌಡ ದೇಶದವರು ಮೀನುಗಳ ಮೇಲಿನ ಮಮತೆಯನ್ನು ಜೀವ ಅಥವಾ ಹಣವಾಗಲಿ ಬಿಡುವುದಿಲ್ಲ. ನೀವೆಲ್ಲ ಮೀನು ತಿನ್ನೋರು ಅಂತ. ಅವರಿಗೆ ಮೀನು ಕೂಡ ಶಾಕಾಹಾರಿನೇ. ಈ ಬೆಂಗಾಳಿಗಳಿಗೆ ಈರುಳ್ಳಿ ತಿನ್ನಲ್ಲ, ಆದರೆ ಮೀನು ತಿಂತಾರೆ. ಇದೊಂದು ಸಮಸ್ಯೆ ಆಯಿತು ನೋಡಿ ನನಗೆ. 97ನೇ ಇಸ್ವಿನಲ್ಲಿ ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸು ಸಾಲ್ಟ್ ಲೇಕ್ ಸಿಟಿನಲ್ಲಿ ಕಲ್ಕತ್ತಾನಲ್ಲಿ ಅರೇಂಜ್ ಮಾಡಿದರು. ಅಲ್ಲಿ ಆ ದೊಡ್ಡ ಸ್ಟೇಡಿಯಮ್, ನಮ್ಮ ಕಂಠೀರವ ಸ್ಟೇಡಿಯಂ ತರಹ ಅಲ್ಲೇ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿದರು. ಅಲ್ಲಿ ನನಗೆ ಪೂರ್ವ ಪರಿಚಿತರು ಒಬ್ಬರು ರವೀಂದ್ರ ಭಾರತಿ ಸಮೃತ ಯೂನಿವರ್ಸಿಟಿ ಪ್ರೊಫೆಸರು ಸತ್ಯನಾರಾಯಣ್ ಚಕ್ರವರ್ತಿ ಅಂತ ಅವರು ಬಂದು ಕಾರ್ ನಿಲ್ಲಿಸ್ಬಿಟ್ಟು ಐ ಆಮ್ ಕಿಡ್ನ್ಯಾಪಿಂಗ್ ಯು, ಕಮ್ ವಿತ್ ಮೀ ಅಂದರು. ಇದೇನು ಸ್ವಾಮಿ ಕಿಡ್ನ್ಯಾಪು ಅಂದರೆ, ಮನೆ ಕರ್ಕೊಂಡೋಗಿ ಅವರ 5 ವರ್ಷ 8ನೇ ವರ್ಷದ ಮಕ್ಕಳ ಮುಂದೆ ಪೂರ್ತಿ ಋಗ್ವೇದ ಸಂಹಿತೆ ಎಲ್ಲ ನನ್ನ ಬಾಯಲ್ಲಿ ಹೇಳಿಸಿದರು. ರಾತ್ರಿ ನಾನು ಮಲಗಲಿಲ್ಲ, ಅವರು ಮಲಗಲಿಲ್ಲ. ಬೆಳಗ್ಗೆ ಉಪಹಾರಕ್ಕೆ ಅದೇನೋ ತಂದಿಡ್ತಾ ಇದ್ದಾರೆ, ನನಗದು ಮೀನು ಥರ ಕಾಣಿಸ್ತಾ ಇದೆ. ಏನಪ್ಪ ಮಾಡೋದು, ಈ ತರಹ ಇದೆಯಲ್ಲ ಇದು ಅಂತ. ಅವ್ರಿಗೆ ಆಶ್ಚರ್ಯ ಆಯಿತು. ನಾವು ಈರುಳ್ಳಿ ತಿನ್ನಲ್ಲ, ಆದರೆ ಮೀನು ಸಸ್ಯಾಹಾರಿ ಅಂದರು. ನನ್ನ ಕೈಯಲ್ಲಿ ಆಗಲ್ಲ ಸ್ವಾಮಿ, ನಾನು ಮೀನು ಕೂಡ ತಿನ್ನೋನಲ್ಲ ಅಂದೆ. ಸರಿ. ಆಮೇಲೆ ಅವರು ಒಂದು ಬಾಳೆ ಎಲೆಯಲ್ಲಿ ತಟ್ಟಿಬಿಟ್ಟು ಏನು ಪದಾರ್ಥವೂ ಹಾಕದೆ ಒಂದು ಅಕ್ಕಿ ರೊಟ್ಟಿ ಮಾಡಿಕೊಟ್ರು. ಹಬ್ಬ ಬದುಕದೆ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ತಿಂದುಬಿಟ್ಟು ಆಮೇಲೆ ಸೆಮಿನಾರ್ಗೆ ಹೋದೆ. ಈ ಯಾತಕ್ಕೆ ಹೇಳಿದೆ ಅಂದರೆ, ಅಲ್ಲ, ಈ ಮೀನು ಬಂದಿದ್ದರಿಂದ ನನಗೆ ಆ ಮೀನು ಜ್ಞಾಪಕ ಬಂತು. ಹೀಗೆ ಕ್ಷೀರಸಾಗರವನ್ನು ಮಥಿಸಿದಾಗ ಹೊರಬಂದ ಅನರ್ಘ್ಯ ರತ್ನಗಳಲ್ಲಿ ಕಾವ್ಯವೂ ಒಂದು. ನೋಡಿ, ಕ್ಷೀರಸಾಗರ ಮಥನ ಆದಾಗ ಏನಾಯಿತು? ಲಕ್ಷ್ಮಿ ಆಚೆ ಬಂದಳು, ಅಮೃತ ಆಚೆ ಬಂತು. ಇದೆಲ್ಲ ಕೂಡ ಸಮುದ್ರ ಮಥನದಿಂದ ಆಗಿರ್ತಕ್ಕಂಥದ್ದು. ನಾನು ಹಿಂದೆಯೇ ನಿಮಗೆ ಹೇಳಿದ್ದೀನಿ, ಸಮುದ್ರ ಮಥನದ 16-18 ಅಡಿ ಇರ್ತಕ್ಕಂಥದ್ದನ್ನು ನೀವು ಬ್ಯಾಂಕಾಕ್ ಏರ್ಪೋರ್ಟಲ್ಲಿ ಇಳ್ಕೊಂಡ್ರೆ ಫಸ್ಟ್ ಫ್ಲೋರಲ್ಲಿ ಕಾಣುತ್ತೆ ಅಂತ. ಸೊ ಇಟ್ಸ್ ಅ ಹ್ಯೂಜ್ ಬ್ಲಾಕ್ ಕಂಪ್ಲೀಟ್ಲಿ ಆಫ್ ಸಮುದ್ರ ಮಥನ ವಿಚ್ ಇಸ್ ದೇರ್ ಇನ್ ಬ್ಯಾಂಕಾಕ್ ಏರ್ಪೋರ್ಟ್ ಫಸ್ಟ್ ಫ್ಲೋರಲ್ಲಿ. ಕಾವ್ಯರಚನಾ ಶಕ್ತಿಯನ್ನು ಹೊಂದಿರತಕ್ಕಂಥವರು ಭೂಲೋಕದ ದೇವತೆಗಳಂತೆ ಗೌರವಿಸುತ್ತಾರೆ. ಈ ರೀತಿಯಾಗಿ ಗಣಪತಿ ಮುನಿಗಳು ವಿಶ್ವನಾಥನ್ ಅವರೊಡನೆ ಅರುಣಾಚಲ ಬೆಟ್ಟವನ್ನು ಹತ್ತಿ ವಿರೂಪಾಕ್ಷ ಗುಹೆಯಲ್ಲಿ ವಾಸವಾಗಿದ್ದ ಬ್ರಾಹ್ಮಣ ಸ್ವಾಮಿ ಎಂಬ ತಪಸ್ವಿಗಳನ್ನು ಕಾಣಲು ಹೋದರು. ಸ್ವಾಮಿಗಳು ಇರಲಿಲ್ಲ. ಸಮೀಪದ ಪದ್ಮನಾಭ ಸ್ವಾಮಿಗಳ ಆಶ್ರಯದಲ್ಲಿ ಇದ್ದರು. ನಿಮಗೆಲ್ಲ ಗೊತ್ತು, ಅನಂತ ಪದ್ಮನಾಭ ಸ್ವಾಮಿ ಎಷ್ಟು ಫೇಮಸ್ಸು ಅಂತ. ಟ್ರಿವ್ಯಾಂಡ್ರಮಲ್ಲಿ, ತಿರುವನಂತಪುರ ಅಂತಲೇ ನಮ್ಮಲ್ಲಿ ಹಳೆ ಹೆಸರು. ಈ ಬ್ರಿಟಿಷರ್ಸ್ ಅವರಿಗೆ ಕರೆಯೋಕ್ಕಾಗಲ್ಲ ಅಂದ್ಬಿಟ್ಟು ಟ್ರಿವ್ಯಾಂಡ್ರಮ್ ಅಂತ ಹೆಸರಿಟ್ಬಿಟ್ರು. ಚಿತ್ರದುರ್ಗ ಅಂತ ಕರೆಯೋಕ್ಕಾಗಲ್ಲ, ಚಿಟಲ್ ಡ್ರೂಗ್ ಅವರು ಬರಿತಾ ಇದ್ದು DROOG.
CHITALDROOG, ಚಿಟಲ್ ಡ್ರೂಗ್. ನಮ್ಮ ಇಂಗ್ಲೀಷನ್ನು ಅವ್ರು ತಮಾಷೆ ಮಾಡ್ತಾರಲ್ಲ, ನಾವು ಮಾಡ್ಬೋದು, ಯಾಕೆ ಮಾಡಬಾರ್ದು? ವಿ ವಿಲ್ ಪೇ ಬ್ಯಾಕ್ ಇನ್ ದ ಸೇಮ್ ಕಾಯಿನ್. ಇಂಗ್ಲೀಷ್ ಇಸ್ ನಾಟ್ ಯುವರ್ ಪ್ರಾಪರ್ಟಿ, ವಿ ಕ್ಯಾನ್ ಆಲ್ಸೋ ಸ್ಪೀಕ್ ಇಂಗ್ಲೀಷ್ ಲೈಕ್ ಯು ಅನ್ನೋದಕ್ಕೆ ಎಷ್ಟೋ ಸಲ ಉದಾಹರಣೆಗಳನ್ನು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಲಂಡನ್ಗೆ ಹೋಗಿ ತೋರಿಸ್ಕೊಟ್ಟಿದ್ದಾರೆ. ಶ್ಯಾಮ ಶಾಸ್ತ್ರಿಗಳು ಅಲ್ಲಿ ಹೋಗಿಬಿಟ್ಟು ನಮ್ಮ ಅರ್ಥಶಾಸ್ತ್ರವನ್ನು ಪಾಪ್ಯುಲರೈಸ್ ಮಾಡಿದ್ದಾರೆ. ಇದನ್ನೆಲ್ಲ ಕೂಡ ನಾವು ಮರೆಯೋ ಹಾಗಿಲ್ಲ. ಕೈಲಾಸಂ ಅವರು ಅಲ್ಲಿಗೆ ಹೋಗಿಬಿಟ್ಟು ಆ ಬ್ರಿಟಿಷರ್ಸ್ಗೆ ಸರಿಯಾಗಿ ಬುದ್ಧಿ ಕಲಿಸಿ ಬಂದಿದ್ದಾರೆ. ಅದನ್ನು ನಿಮಗೆ ಹಿಂದೆ ಹೇಳಿದ್ದೀನಿ. ಜಾರ್ಜ್ ಬರ್ನಾರ್ಡ್ ಶಾ ತುಂಬ ಅಹಂಕಾರದಿಂದ ಐ ಆಮ್ ಐರಿಷ್ ಅಂತ ಹೇಳಿದಂತೆ. ಅದಕ್ಕೆ ಕೈಲಾಸಂ ಸೋ ವಾಟ್, ಐ ಆಮ್ ಐರಿಷ್ ಅಂತ ಹೇಳಿದ್ರಂತೆ. ನಾವು ಅಯ್ಯರ್ ಜನಾಂಗದಲ್ಲಿ ಹುಟ್ಟಿದವರು, ನೀನು ಐರಿಷ್ ಆದ ನಾನು ಅಯ್ಯರಿಷ್ ಹೋಗಯ್ಯ ಅಂತ. ಒಂದು ವೈ ಜಾಸ್ತಿ ಆಯಿತೋ ಇಲ್ವೋ ಆ ದೃಷ್ಟಿಯಿಂದ. ಬ್ರಾಹ್ಮಣ ಸ್ವಾಮಿಗಳನ್ನು ಕಂಡ ಕೂಡಲೇ ನೆನಪು ಮರುಕಳಿಸಿತು. ಕಾಶಿಯಲ್ಲಿದ್ದಾಗ ದುರ್ಗಾ ಮಂದಿರದ ಯೋಗಿಗಳು, ಕಾಶಿ ಪಂಚಕ ಅಂತಲೇ ಶಂಕರಾಚಾರ್ಯರು 5 ಶ್ಲೋಕ ಬರೆದಿದ್ದಾರಪ್ಪ ಕಾಶಿ ಮೇಲೆ. ಕಾಶ್ಯಾಂತು ಕಾಶತೆ ಕಾಶಿ ಕಾಶಿ ಸರ್ವಪ್ರಕಾಶಿಕಾ ಅಂತ ಶುರುವಾಗುತ್ತೆ. ಕಾಶ್ ದೀಪ್ತೌ ಅನ್ನೋ ಧಾತುವಿನಿಂದ ಪ್ರಕಾಶಮಾನ ಅನ್ನೋ ಅರ್ಥದಲ್ಲಿ ಕಾಶಿ ಎಂಬತಕ್ಕಂಥ ಮಾತು ಬಂದಿರತಕ್ಕಂಥದ್ದು. ಕಾಶ್ಯಾಂತು ಕಾಶತೆ ಕಾಶಿ ಕಾಶಿ ಸರ್ವ ಪ್ರಸಿದ್ಧಿಕಾ, ಆ ರೀತಿಯಾಗಿ ಶುರುವಾಗುತ್ತೆ ಅದು. ಕಾಶಿ ಪಂಚಕ, ಯತಿ ಪಂಚಕ, ಈ ರೀತಿ ಗಣೇಶ ಪಂಚರತ್ನ, ಈ ರೀತಿಯಾಗಿ ಪಂಚಕಗಳು, ಷಟ್ಗಳು, ಅಷ್ಟಕಗಳು, ದ್ವಾದಶಗಳು, ಏಕಾಕ್ಷರಗಳು, ಶತಶ್ಲೋಕಗಳು. ಏಕಾಕ್ಷರ ಶ್ಲೋಕದಿಂದ ಶತಶ್ಲೋಕ ತನಕ ಬರೆದಿದ್ದಾರೆ ಶಂಕರಾಚಾರ್ಯ ಸ್ತೋತ್ರ ಕಾವ್ಯದ ವ್ಯಾಪ್ತಿ. ಏಕಶ್ಲೋಕಿ ಪ್ರಕರಣ, ಒಂದೇ ಶ್ಲೋಕ ಇರೋದು ಅದರಲ್ಲಿ. ಅಲ್ಲಿಂದ ಹಿಡಿದು ಶಿವಾನಂದ ಲಹರಿ, ಸೌಂದರ್ಯ ಲಹರಿ ಅದೆಲ್ಲ ಕೂಡ 100 ಶ್ಲೋಕ ಇರ್ತಕ್ಕಂಥದ್ದು. ಶತಶ್ಲೋಕಿ ಅಂತಲೇ ಅಫ್ಕೋರ್ಸ್ ಇನ್ನೊಂದು ಗ್ರಂಥನೂ ಇದೆ. ಅದನ್ನು ಇಲ್ಲೇ ಭಾಷಣ ಮಾಡಿ ಅನ್ಯಾಯದಿಂದ ಬೇಗ ತೀರು ಹೋದಂತಹ ನನ್ನ ಮಿತ್ರರಾಗಿದ್ದಂಥ ML ನರಸಿಂಹಮೂರ್ತಿಯವರು ಕನ್ನಡಕ್ಕೆ ಅನುವಾದ ಮಾಡಿ ಶತಶ್ಲೋಕಿ ಇಲ್ಲಿವರೆಗೂ ಅದನ್ನು ಪ್ರಕಟ ಆಗಿಲ್ಲ ಅನ್ನೋದು ನನಗೆ ಇವತ್ತಿಗೂ ಖೇದವನ್ನುಂಟು ಮಾಡ್ತಾಯಿದೆ. ಮೆಟ್ರೋ ಸ್ಟೇಷನ್ನಲ್ಲಿ ಓಡ್ ಬಂದು ಫಸ್ಟ್ ಕಾಪಿ ನಿನಗೆ ಕೊಡ್ತೀನಿ ಅಂತ ಹೇಳಿ ಶೃಂಗೇರಿಗೆ ಹೋದವರು ವಾಪಸ್ಸೇ ಬರಲಿಲ್ಲ. ಕಾಶಿಯಲ್ಲಿದ್ದಾಗ ದುರ್ಗಾ ಮಂದಿರದ ಯೋಗಿಗಳು ವರ್ಣಿಸಿದ ಮಹಾತ್ಮರೇ ಬ್ರಾಹ್ಮಣ ಸ್ವಾಮಿಗಳು. ಅಧ್ಯಾತ್ಮ ಸಾಧನೆಯಲ್ಲಿ ಸ್ವಾಮಿಗಳು ಅತ್ಯುನ್ನತ ಮಟ್ಟವನ್ನು ತಲುಪಿರುವರು ಎಂದು ಭಾಸವಾಯಿತು. ಗಣಪತಿ ಮುನಿಗಳ ವಿದ್ವತ್ತನ್ನು ಗಮನಿಸಿದ ಪದ್ಮನಾಭ ಸ್ವಾಮಿಗಳು ಶುಕ್ಲಾಂಬರಧರಂ ವಿಷ್ಣುಂ ಶ್ಲೋಕದ ಅರ್ಥವನ್ನು ವಿವರಿಸಬೇಕು ಎಂದು ವಿನಂತಿಸಿದರು. ವಿವಿಧ ದೇವತೆಗಳನ್ನು ಈ ಶ್ಲೋಕದ ಮೂಲಕ ವರ್ಣಿಸುತ್ತಾ ಶ್ವೇತ ಕೌಪೀನಧಾರಿಗಳಾದ ಸ್ವಾಮಿಗಳು ಶುಕ್ಲಾಂಬರದರು. ಗಣಪತಿ ಮುನಿಗಳ ಉತ್ತರ ನೋಡಿ. ಶ್ವೇತ ಕೌಪೀನಧಾರಿಗಳಾದ ಸ್ವಾಮಿಗಳು ಶುಕ್ಲ ಅಂಬರದರವರು. ಅಂಬರ ಅಂದರೆ ಬಟ್ಟೆ, ಶುಕ್ಲ ಅಂದರೆ ಬಿಳುಪು. ಅದಕ್ಕೆ ಪಾಪ ನಮ್ಮ ಪಾಶ್ಚಾತ್ಯರು ವೈಟ್ ಯಜುರ್ವೇದ, ಬ್ಲ್ಯಾಕ್ ಯಜುರ್ವೇದ ಅಂತ ಟ್ರಾನ್ಸ್ಲೇಟ್ ಮಾಡಿರೋದು. ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದಕ್ಕೆ. ಶುಕ್ಲ ಅಂದರೆ ವೈಟ್ ತಾನೇ, ಲಿಟ್ರಲ್ ಮೀನಿಂಗು. ಲಿಟ್ರರಿ ಮೀನಿಂಗು ಗೊತ್ತಿಲ್ಲ, ಮೆಟಫಿಸಿಕಲ್ ಮೀನಿಂಗು ಗೊತ್ತಿಲ್ಲ. ಆ ದೃಷ್ಟಿಯಿಂದನೇ ಅವರು ಆ ರೀತಿ ಅನುವಾದ ಮಾಡೋದ್ರಿಂದನೇ ಇಟ್ಸ್ ನಾಟ್ ಓನ್ಲಿ ಲಿಟರರಿ ಸೆನ್ಸ್ ಆರ್ ಫಿಲಸಾಫಿಕಲ್ ಸೆನ್ಸ್, ಬಟ್ ಇಟ್ ಇಸ್ ನಾನ್ ಸೆನ್ಸ್. ಶ್ವೇತ ಕೌಪೀನಧಾರಿಗಳಾದ ಸ್ವಾಮಿಗಳು ಶುಕ್ಲಾಂಬರದರು. ಅವರ ಪ್ರಜ್ಞೆ ವಿಶ್ವವ್ಯಾಪಿಯಾಗಿರುವುದರಿಂದ ವಿಷ್ಣು ಸಮಾನರು. ಅರ್ಥ ಆಯ್ತಾ? ವಿಷ್ಣು ಅನ್ನೋದಕ್ಕೇನೋ ವ್ಯಾಪಕತ್ವಾತ್ ವಿಷ್ಣು. ಶಂಖಚಕ್ರ ಗದಾಧಾರಿ ಆಗಿರ್ತಕ್ಕಂಥ ಚತುರ್ಬಾಹುಗಳಿರ್ತಕ್ಕಂತಹ ವಿಷ್ಣು ಅಂತಲೇ ಅರ್ಥ ಮಾಡಬೇಕಾಗಿಲ್ಲ ಯಾವಾಗಲೂ ಕೂಡ. ವ್ಯಾಪಕತ್ವಾತ್ ವಿಷ್ಣು. ಆ ರೀತಿ ನೀವು ಅರ್ಥ ಮಾಡಿದರೆ ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯ ಅಂತ ವಿಷ್ಣು ಅನ್ನೋ ಅರ್ಥ ಬರುತ್ತೆ. ವಿಶಲ್ರು ವ್ಯಾಪ್ತೌ ಅನ್ನೋದು ಧಾತು. ಚಂದ್ರನಂತೆ ಪ್ರಕಾಶಮಾನವಾಗಿದ್ದಾರೆ. ನೋಡಿ, ಪೂರ್ಣ ಚಂದ್ರ ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ ರೀತಿಯಾಗಿ ಪ್ರಕಾಶಮಾನವಾಗಿರ್ತಾರೆ. ಯಾರು ಇಷ್ಟಪಡೋದಿಲ್ಲ ಹುಣ್ಣಿಮೆ ಚಂದ್ರನನ್ನು? ಕಳ್ಳರೊಬ್ಬರನ್ನು ಬಿಟ್ಟು. ಅವ್ರಿಗಾದರೆ ಅಮಾವಾಸ್ಯೆ ಇಷ್ಟ. ಅದರಲ್ಲೂ ಮಹಾಲಯ ಅಮಾವಾಸ್ಯೆ ಅಂದರೆ ಎತ್ತಿದ ದಿನ ಕಳ್ಳರಿಗೆ ಕಳ್ತನ ಮಾಡೋಕ್ಕೆ. ಯಾಕೆಂದರೆ ಮ್ಯಾಕ್ಸಿಮಮ್ ಡಾರ್ಕ್ನೆಸ್ ಆವತ್ತೇ ಇರೋದು. ನೋಡಿ, ತುಂಬ ಲೇಟಾಗಿ ಮಲ್ಕೊಳ್ಳೋರು 1 ಗಂಟೆಗೆ ಮಲ್ಕೋತಾರೆ. ಬೇಗ ಹೇಳೋರು 4 ಗಂಟೆಗೆ ಎದ್ದುಬಿಡ್ತಾರೆ. 1 ರಿಂದ 4 ಇದೆ ನೋಡಿ, ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಮುಹೂರ್ತ ಕಳ್ತನಕ್ಕೆ. ಲೋಕ ಎಲ್ಲ ನಿದ್ರೆ ಮಾಡ್ತಾ ಇರುತ್ತೆ ಆ ಟೈಮಲ್ಲಿ. ಬಿಟ್ವೀನ್ 1 and 4, ದಟ್ಸ್ ದ ಡೇಂಜರಸ್ ಟೈಮೆಂಟ್. ಮೇ ಬಿ ವಿತ್ ದಿ ಎಕ್ಸೆಪ್ಷನ್ ಆಫ್ ಕ್ಲಿಂಟ್ ಈಸ್ಟ್ವುಡ್. Clint Eastwood goes to bed at 4 a.m. and gets up at 11 in the afternoon. ಅವನ ದಿನಚರಿ ಬೆಳಗ್ಗೆ 4 ಗಂಟೆಗೆ ಅವ್ನು ನಿದ್ದೆ ಮಾಡೋಕ್ಕೆ ಹೋಗೋದು. ಅವನು ಹೇಳೋದು ಮಧ್ಯಾಹ್ನ 11 ಗಂಟೆಗೆ.
ಅದು ಅವನ ದಿನಚರಿ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮಿ ಜ್ಞಾಪಕ ಬರುತ್ತೆ. ಎಲ್ಲರೂ ಯಾವಾಗ ನಿದ್ದೆ ಮಾಡ್ತಾ ಇರ್ತಾರೋ ಆವಾಗ ಯಾವನೋ ಒಬ್ಬ ಎದ್ದಿರ್ತಾನಂತೆ. ಎಲ್ಲರೂ ಎದ್ದಿರುವಾಗ ಯಾವನೋ ಒಬ್ಬ ನಿದ್ದೆ ಮಾಡ್ತಾನೆ. ಅಂದರೆ ಕ್ಲಿಂಟ್ ಈಸ್ಟ್ವುಡ್ ಸಿದ್ಧಪ್ರಜ್ಞ ಅಂತಲ್ಲ ನಾನು ಹೇಳ್ತಾ ಇರೋದು. ಆಸೆ ಮತ್ತು ಅಹಂಗಳನ್ನು ಗೆದ್ದಿರ್ತಕ್ಕಂಥವರು ಚತುರ್ಭುಜರು. ನೋಡಿ, ಚತುರ್ಭುಜಂ ಅನ್ನೋದಕ್ಕೆ ಇವರ ಹೊಸ ವ್ಯಾಖ್ಯಾನ ಆಗಿದೆ ನೋಡಿ. ಆಸೆ ಅಹಂಕಾರ ಗೆದ್ದಿರೋರು ಚತುರ್ಭುಜರು. ಯಾಕೆಂದರೆ ಆಸೆ ಗೆದ್ದಿರೋವಾಗ 2 ಭುಜ ಬಂತು, ಅಹಂಕಾರ ಗೆದ್ದಾಗ 2 ಭುಜ ಆ್ಯಡ್ ಆಯಿತು. ಅಲ್ಲಿ ಚತುರ್ಭುಜರಾದರೋ ಇಲ್ವೋ? ಸದಾ ಪ್ರಸನ್ನ ವದನವನ್ನು ಹೊಂದಿರುವವರು, ಧ್ಯಾನಿಸುವವರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವವರು ಎಂಬುದಾಗಿ ಅರ್ಥ. ಅದಕ್ಕೆ ಮುಗುಳ್ಳಗೆ ನಕ್ಕು ಎಲ್ಲರೂ ಕೂಡ ಮೌನರಾದರು. ಇದು ಗಣಪತಿ ಮುನಿಗಳು ಎಷ್ಟು ಸ್ವಾರಸ್ಯಕರವಾಗಿ ಶ್ಲೋಕ ರಚನೆ ಮಾಡ್ತಾಯಿದ್ರು, ಯಾವ ರೀತಿಯಾಗಿರ್ತಕ್ಕಂಥ ಅಂತರಾರ್ಥಗಳನ್ನು ಕೊಡ್ತಾಯಿದ್ರು ಅನ್ನೋದಕ್ಕೆ. ಇನ್ನು ಸಾರ್ವಜನಿಕರೊಡನೆ ಗಣಪತಿ ಮುನಿಗಳ ಸಹವಾಸ ಹೇಗಿತ್ತು? ಅರುಣಾಚಲಕ್ಕೆ ಬಂದಂದಿನಿಂದ ಗಣಪತಿ ಮುನಿಗಳಿಗೆ ಒಂದು ಹಂಬಲ. ಸಂಪ್ರದಾಯ ರೀತಿ ಋಗ್ವೇದವನ್ನು ಗುರುಗಳಿಂದ ಕಲಿಯಬೇಕು ಎಂಬುದು. ಗುರುಗಳೂ ದೊರೆತರು. ಋಗ್ವೇದ ಮತ್ತು ಭಾಷ್ಯವನ್ನು ಸ್ವಲ್ಪ ಕಾಲದಲ್ಲಿಯೇ ಕಲಿತು ಪಾರಂಗತರಾದರು. ಮುನಿಗಳ ವಿದ್ವತ್ತು, ಕಾವ್ಯ ಪ್ರತಿಭೆ, ವೇದಶಾಸ್ತ್ರಗಳ ಜ್ಞಾನ ತಿರುವಣ್ಣಾಮಲೈನ ಬಹುಮಂದಿಯನ್ನು ಆಕರ್ಷಿಸಿದವು. ಮದ್ರಾಸ್ ಮುಂತಾದ ಆಗಿನ ಕಾಲದಲ್ಲಿ ಪಟ್ಟಣಂ ಅಂತಾನೆ ಕರಿತಾ ಇದ್ದಿದ್ದು ಮದ್ರಾಸ್ಗೆ. ದೂರದ ಊರುಗಳಿಂದಲೂ ಮುನಿಗಳನ್ನು ಕಾಣಲು ವಿದ್ವಾಂಸರು ಬರುತ್ತಿದ್ದರು. ಹಾಗೆ ಬರುತ್ತಿದ್ದವರಲ್ಲಿ ಮದ್ರಾಸ್ ಉಚ್ಚ ನ್ಯಾಯಾಲಯದ ಉದ್ಯೋಗಿ ಸಾತನಚೇರಿ ರಾಮಸ್ವಾಮಿ ಅಯ್ಯರ್ ಎಂಬತಕ್ಕಂಥವರು ಒಬ್ಬರು. ನೋಡಿ, ರಾಮಸ್ವಾಮಿ ಅನ್ನೋದು ತುಂಬ ಕಾಮನ್ ನೇಮು. ರಾಮಸ್ವಾಮಿ ನಾಡರ್, ರಾಮಸ್ವಾಮಿ ಮೊದಲಿಯಾರ್, ರಾಮಸ್ವಾಮಿ ಅಯ್ಯಂಗಾರ್, ರಾಮಸ್ವಾಮಿ ಅಯ್ಯರ್, ರಾಮಸ್ವಾಮಿ ಗೌಡ, ಯಾವ ಬೇಕಾದರೂ ಇಟ್ಕೋಬೋದು. ರಾಮಸ್ವಾಮಿ ಎಂಬತಕ್ಕಂಥದ್ದು ಯೂನಿವರ್ಸಲ್ ನೇಮ್ ಅದು. ಅವರು ಗಣಪತಿ ಮುನಿಗಳನ್ನು ಮೊದಲನೇ ಬಾರಿಗೆ ಕಂಡ ಕೂಡಲೇ ಉತ್ಸಾಹ ಆನಂದಗಳಿಂದ ಕಾಲು ಮುಟ್ಟಿ ನಮಸ್ಕರಿಸಿ, ಮೊದಲನೇ ಸಲ ನೋಡಿದಾಗಲೇ ಕೆಲವ್ರನ್ನ ಕಂಡ್ರೆ ಒಂದು ರೀತಿಯಾದ ಪೂಜ್ಯ ಭಾವನೆ ಬರುತ್ತೆ. ಇನ್ನು ಕೆಲವ್ರನ್ನ ನೋಡಿದರೆ ಇನ್ನೂ 35 ನಿಮಿಷ ಇವನ ಮುಖ ನೋಡಬೇಕಲ್ಲಪ್ಪ ಅನಿಸುತ್ತೆ. ರಾಮಸ್ವಾಮಿಗಳ ಮುತ್ತಜ್ಜ ಉಪನಿಷತ್ ಬ್ರಹ್ಮರು, ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚಿಸಿದವರು. ನೋಡಿ ಎಂಥ ಮನೆತನ. ಉಪನಿಷತ್ ಬ್ರಹ್ಮೇಂದ್ರ ಅಂತಲೇ ಅವರ ಹೆಸರು. ಶಂಕರಾಚಾರ್ಯರ ಉಪನಿಷತ್ ಭಾಷ್ಯದ ಮೇಲೆ ಅವರು ರಚಿಸಿರ್ತಕ್ಕಂಥ ವ್ಯಾಖ್ಯಾನ. ಅದಕ್ಕೆ ಉಪನಿಷತ್ ಬ್ರಹ್ಮೇಂದ್ರ ವ್ಯಾಖ್ಯಾನ ಇದೆಯಾ ಅಂತ ಹಿಂದಿನ ಕಾಲದವ್ರು ಕೇಳ್ತಾಯಿದ್ರು. ನನ್ನಲ್ಲಿ ಅದ್ವೈತ ಪುಸ್ತಕ ಇದೆ ಅಂದರೆ ಉಪನಿಷತ್ ಬ್ರಹ್ಮ ವ್ಯಾಖ್ಯಾನ ಇದೆಯಾ ಅಂತ ಮೊದಲನೇ ಪ್ರಶ್ನೆ ಕೇಳೋರು. ಸಂತ ತ್ಯಾಗರಾಜರ ಸಮಕಾಲೀನರು. ಅಲ್ಲಿಗೇನಾಯಿತು, 17, 18ನೇ ಶತಮಾನ ಅಂತ ನಾವು ಇಟ್ಕೋಬೇಕು. ತ್ಯಾಗರಾಜರ ಸಮಕಾಲೀನರು ಅಂದರೆ ಅದೇ ಕಾಲನೇ ಸದಾಶಿವ ಬ್ರಹ್ಮೇಂದ್ರದ್ದು ಕೂಡ. ಸದಾಶಿವ ಬ್ರಹ್ಮೇಂದ್ರರು ಕೂಡ ತ್ಯಾಗರಾಜರ ಸಮಕಾಲೀನರೇ. ಆ ಮಹಾತ್ಮರೇ ಗಣಪತಿ ಮುನಿಗಳಿಗಾಗಿ ಅವತರಿಸಿ ಬಂದಿದ್ದಾರೆ ಎಂದು ರಾಮಸ್ವಾಮಿಯವರ ದೃಢವಾದ ನಂಬಿಕೆಯಾಗಿತ್ತು. ಆದ್ದರಿಂದ ಅವರನ್ನು ಆಶ್ರಯಿಸಿ ತಿಂಗಳಿಗೆ ಒಮ್ಮೆ ಮದ್ರಾಸ್ನಿಂದ ತಿರುವಣ್ಣಾಮಲೆಗೆ ಬಂದು ಭಕ್ತಿ ಗೌರವಗಳನ್ನು ಸಲ್ಲಿಸಿ ಹೋಗುತ್ತಿದ್ದರು. ನನಗೆ ಇನ್ನೊಂದು ನೆನಪಾಗೋದು, ವೀಳುನಾಥನ್ ಅಂತ ಮದ್ರಾಸ್ ಯೂನಿವರ್ಸಿಟಿನಲ್ಲಿ ಸಮೃತ ಪ್ರೊಫೆಸರು. ಪ್ರತಿ ವೀಕೆಂಡು ಕೂಡ ಚತುಶಾಸ್ತ್ರ ವಿದ್ವಾನ್ ಆಗಿದ್ದರು. ರಾಮಾನುಜ ತಾತಾಚಾರ್ ತಿರುಪತಿನಲ್ಲಿ ಕೇಂದ್ರೀಯ ಸಂಸ್ಕೃತ ವಿದ್ಯಾಪೀಠದ ಪ್ರಥಮ ವೈಸ್ ಚಾನ್ಸಲರ್ ಅವರು. ಅವ್ರ ಹತ್ರ ತರ್ಕ, ವ್ಯಾಕರಣ ಮತ್ತು ವೇದಾಂತ ಓದೋದಕ್ಕೆ ಮದ್ರಾಸಿಂದ ತಿರುಪತಿಗೆ ಪ್ರತಿ ವಾರನೂ ಬರೋರು ವೀಳುನಾಥನ್. He was already a professor of Sanskrit in Madras University, but still he used to learn every day. Another exception is Dr. S. ರಾಧಾಕೃಷ್ಣನ್. ಮೈಸೂರಲ್ಲಿದ್ದಾಗ ರಾಧಾಕೃಷ್ಣನ್ ಅವರು ಪ್ರತಿದಿನವೂ ಕೂಡ ಪಾಠಕ್ಕೋಸ್ಕರ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯ ಅವರ ಮನೆಗೆ ಹೋಗಿ 5 ರಿಂದ 6 ಗಂಟೆ ಪಾಠ ಮಾಡಿಸ್ಕೊಂಡು ತಿಂಗಳಿಗೆ ₹100, ಆಗಿನ ಕಾಲ 100 ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು, ಈಗಿನ ₹100 ಅಲ್ಲ, 100 ವರ್ಷದ ಹಿಂದೆ ₹100 ಅವರ ಕಾಲ ಹತ್ರ ಇಟ್ಟು ನಮಸ್ಕಾರ ಮಾಡಿ ಬಂದು ಯೂನಿವರ್ಸಿಟಿಗೆ ಹೋಗಿ ಫಿಲಾಸಫಿ ಪಾಠ ಮಾಡೋರು. ರಾಧಾಕೃಷ್ಣನ್ ವಾಸ್ ಎ ಸ್ಟೂಡೆಂಟ್ ಈವನ್ ವೈಲ್ ಹಿ ವಾಸ್ ಟೀಚಿಂಗ್ ಇನ್ ಮೈಸೂರು ಯೂನಿವರ್ಸಿಟಿ, ವಿಚ್ ಪ್ರೂವ್ಸ್ ದಿ ಪಾಯಿಂಟ್ ಆನ್ ಹ್ಯಾಂಡ್ ದಟ್ ಎ ಟೀಚರ್ ಈಸ್ ಎನ್ ಎಟರ್ನಲ್ ಸ್ಟೂಡೆಂಟ್. ಅವನು ಓದೋದು ಬಿಟ್ಬಿಟ್ಟ ಅಂದರೆ ಮುಗಿದೋಯ್ತು ಅವತ್ತಿಗೆ. ಸ್ಟೂಡೆಂಟ್ಸ್ಗಾದರೆ ವೆಕೇಷನ್ ಇರುತ್ತೆ, ರಜಾ ಇರುತ್ತೆ. ಅಧ್ಯಾಪಕನಾದವನಿಗೆ ರಜಾ ಅನ್ನೋದೇ ಇಲ್ಲ. ಯಾವಾಗಲೂ ಅವನು ಹಿಂದೆ ಓದಿದ್ದನ್ನು ನೆನಪಿಟ್ಕೊಂಡು ಹೊಸದಾಗಿ ಸೇರಿಸ್ಕೊಂಡು ಹೋಗಬೇಕು, ಓದ್ಕೊಂಡು ಅದರ ಜೊತೆಗೆ. ಒಮ್ಮೆ ಗಣಪತಿ ಮುನಿಗಳು ರಾಮಸ್ವಾಮಿಯವರ ಒತ್ತಾಯದ ಆಹ್ವಾನವನ್ನು ಮನ್ನಿಸಿ ಮದ್ರಾಸ್ಗೆ ಹೋಗಿ ಅವರ ಅತಿಥಿಗಳಾದರು.
ರಾಮಸ್ವಾಮಿಯವರ ಮಿತ್ರರ ಪಂಚಪಾಗೇಶ ಶಾಸ್ತ್ರಿ, ವೇದಂ ವೆಂಕಟರಾಯ ಶಾಸ್ತ್ರಿ, ಸುಬ್ರಹ್ಮಣ್ಯ ಅಯ್ಯರ್ ಇವರ ಪರಿಚಯ ಆಯಿತು. ಉದ್ದಾಮ ಪಂಡಿತರು ಆಗಿನ ಕಾಲದವರು ಇವರೆಲ್ಲ. ಮುನಿಗಳ ಅಸಾಧಾರಣ ವಿದ್ವತ್ತು, ಕಾವ್ಯ ರಚನಾ ಪ್ರತಿಭೆಯನ್ನು ಕಂಡು ಅಚ್ಚರಿಗೊಂಡ ಸುಬ್ರಹ್ಮಣ್ಯ ಅಯ್ಯರ್ ಮುನಿಗಳನ್ನು ಶಿವ, ಪಾರ್ವತಿ, ಗಣಪತಿ ಮತ್ತು ಸುಬ್ರಹ್ಮಣ್ಯನಿಗೆ ಅನ್ವಯವಾಗುವ ಹಾಗೆ ಒಂದು ಶ್ಲೋಕ ರಚಿಸಿ ಎಂದು ಹೇಳಿದರು. ಒಬ್ಬರ ಮೇಲಲ್ಲ, ಒಂದೇ ಶ್ಲೋಕದಲ್ಲಿ ಇಷ್ಟು ಬರಬೇಕು. ಯಾರು ಬರಬೇಕು? ಶಿವ ಬರಬೇಕು, ಪಾರ್ವತಿ ಬರಬೇಕು, ಗಣಪತಿ ಬರಬೇಕು, ಸುಬ್ರಹ್ಮಣ್ಯ ಬರಬೇಕು. ಅಂದ್ರೇನು, ಒಂದೊಂದು ಪಾದದಲ್ಲಿ ಒಂದೊಂದು ಬರೋ ಹಾಗೆ ಮಾಡು ಅಂತ ಅವರು ಹೇಳಿರ್ತಕ್ಕಂಥದ್ದು. ಪಾದ ಅಂದರೆ ಒಂದೊಂದು ಸಾಲು ಮಾಡ್ತಾರೆ ನೋಡಿ ಮುನಿಗಳು. ತಕ್ಷಣ ಜಗತೀದರ ಜಾಮಾತ ಭವತಾಂ ಭವ್ಯಾಯ ಭೂಯಸೆ ಭವತು ಕಂಚಿದ್ ಅಕಿಂಚನಮಪಿ ಯದ್ವೀಕ್ಷಾ ವಿದಧಾತಿ ಶಕ್ರಸಮಂ ಬಂತು ನೋಡಿ. ಜಗತೀಧರ ಜಾಮಾತ, ಜಾಮಾತ ಅಂದರೆ ಅಳಿಯ. ಜಗತೀಧರ ಸಮಸ್ತವಾದ ಭೂಲೋಕವನ್ನು ಹಿಡ್ಕೊಂಡಿರೋನು ಯಾರು? ಹಿಮವತ್ ಪರ್ವತ. ಹಿಮವತ್ ಪರ್ವತನ ಮಗಳು ಯಾರು? ಪಾರ್ವತಿ. ಪಾರ್ವತಿ ಗಂಡ ಅಂದರೆ ಪರಮೇಶ್ವರ ಬಂತು ನೋಡಿ. ಜಗತೀಧರ ಜಾಮಾತ, ಹಿಮವತ್ ಪರ್ವತದ ಹಿಮವಂತನ ಅಳಿಯನಾದ ಅಂದರೆ ಶಿವ ಅಂತ ಅರ್ಥ. ಜಾಮಾತ ಅಂದರೆ ಅಳಿಯ. ಸಂಪ್ರದಾಯದಲ್ಲಿ ಜಾಮಾತ ದಶಮಗ್ರಹ ಅಂತ ಒಂದು ಮಾತಿದೆ ನಮ್ಮಲ್ಲಿ. ನವಗ್ರಹಗಳು ನಮಗೆಲ್ಲ ಗೊತ್ತು, ರಾಹು ಕೇತು ಎಲ್ಲ. 10ನೇ ಗ್ರಹ ಒಂದಿದೆಯಪ್ಪ, ಅದು ಯಾರು? ಅಳಿಯ. ಅಳಿಯ ಮನೆ ತೊಳೆಯ ಅಂತ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು, ನನಗೆ ಕಾರ್ ಕೊಡು, ನನಗೆ ಸೈಟ್ ಕೊಡು, ನನಗೆ ಮನೆ ಕೊಡು ಅಂತ ಪೀಡಿಸ್ತಾ ಇದ್ದಾರಲ್ಲ, ಆ ರೀತಿಯಾಗಿ. ಅದಂತ 10ನೇ ಗ್ರಹ ಅವನು ಅಂತ. ಜಗತೀಧರ ಜಾಮಾತ ಅನ್ನೋದಂದ್ರೆ ಶಿವನಂತಂದರು. ಜಗತೀಧರ ಜ ಮಾತಾ, ಜಗತೀಧರ ಜ ಮಾತಾ ತಾಯಿ. ಪ್ರಪಂಚಕ್ಕೆ ಯಾರು ತಾಯಿ? ಪಾರ್ವತಿ. ಜಗತಪಿತರವು ಒಂದೇ, ಪಾರ್ವತಿ ಪರಮೇಶ್ವರವು ಬಂತೋ ಇಲ್ವೋ ಕಾಳಿದಾಸನ ಮಂಗಳ ಶ್ಲೋಕದಲ್ಲಿ ಅದಂತಂದರು. ಪಾರ್ವತಿ ಅನ್ನೋದಕ್ಕೆ ಜಗತೀಧರಜ ಮಾತಾ. ಅವರ ಮಕ್ಕಳು ಗಣಪತಿ ಮತ್ತು ಸುಬ್ರಹ್ಮಣ್ಯ ಪಾರ್ವತಿಯ ಕೃಪೆಯಿಂದ ನಿರ್ಗತಿಕರಾದರೂ ಇಂದ್ರನ ಸಮಾನರು. ಅವರ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಆದರೆ ಖ್ಯಾತಿಯಿಂದ ಇಂದ್ರನಿಗೆ ಸಮಾನರು. ಯಾತಕ್ಕೆ? ಗಣಪತಿ ಕೇವಲ ತಂದೆ ತಾಯಿಗಳನ್ನು 3 ಪ್ರದಕ್ಷಿಣೆ ಮಾಡಿ, ಕುಮಾರಸ್ವಾಮಿ ನವಿಲಲ್ಲಿ ಹಾಕ್ಕೊಂಡು ಏನು ಜೋರಾಗಿ ಪ್ರದಕ್ಷಿಣೆ ಮಾಡಿ 2ನೇ ಪ್ರದಕ್ಷಿಣೆ ಮಾಡಿದ್ರು ಕೂತ್ಕೊಳ್ಳೇ ಕೂತಿದ್ದಾನೆ ಗಣಪತಿ, ಎದ್ದೇ ಇಲ್ಲ. ಇವನೇನು ಅನ್ಕೊಂಡ, ಅಯ್ಯೋ ಈ ಡೊಳ್ಳು ಹೊಟ್ಟೆ ಹೊತ್ಕೊಂಡು ಇವನು ಹೇಳೋಷ್ಟೊತ್ತಿಗೆ ನಾನು ಯಾವತ್ತೋ ಮುಗಿಸ್ಬಿಟ್ಟು ಗೆಲ್ತೀನಿ ಅಂತ ಅಹಂಕಾರದಿಂದ ಬಂದ ಕುಮಾರಸ್ವಾಮಿ. ಆದರೆ ಇವನೇನು ಮಾಡಿದ್ದ, ಬರೋಷ್ಟೊತ್ತಿಗೆ ತಮ್ಮ ತಾಯಿ ತಂದೆ 3 ಪ್ರದಕ್ಷಿಣೆ ಮಾಡಿ ಮತ್ತೆ ಕೂತಾ ಇದ್ದಾನೆ. ಅವನಿಗೇನಿಸ್ತು, ಈ ಎದ್ದೇ ಇಲ್ಲ ಈ ಸೋಂಬೇರಿ ಅಂತ ಅವನು ಅಂದ್ಕೊಂಡ್ರೆ, ಇವನು ಬುದ್ಧಿವಂತಿಕೆಯಿಂದ ಗೆದ್ದುಬಿಟ್ಟ. ಅದಕ್ಕೆ ಹೇಳೋದು, ಯಾವುದಾಗಲೂ ಕೂಡ ಶಕ್ತಿಗಿಂತ ಯುಕ್ತಿ ಎಂಬತಕ್ಕಂಥದ್ದು ಮುಖ್ಯ ಅಂತ ಈ ದೃಷ್ಟಿಯಿಂದ. ಅದಕ್ಕೆ 40 ವರ್ಷದ ಕಡೆಗೆ ಬೆಂಗಳೂರಲ್ಲಿ ಕನ್ನಡ ಶಕ್ತಿ ಕೇಂದ್ರವೂ ಇತ್ತು, ಸಂಸ್ಕೃತ ಯುಕ್ತಿ ಕೇಂದ್ರವೂ ಇತ್ತು. ನಿರ್ಗತಿಕನು ಇಂದ್ರ ಸಮಾನನಾಗುತ್ತಾನೆ. ಇಂದ್ರನಿಗೆ ಸಮಾನ ಅಂದ್ರೇನು? ಇಂದ್ರಾಯುಧ ಅಂದ್ರೇನು? ವಜ್ರಾಯುಧ. ವಜ್ರಕ್ಕೆ ಸಮಾನವಾಗಿರ್ತಕ್ಕಂಥ ದೇಹಕಾಂತಿ ಉಳ್ಳಂಥ ಸುಬ್ರಹ್ಮಣ್ಯ ಅಂತ ನೋಡಿದ್ರಾ? ಪಾರ್ವತಿ ಬಂತು ಮೊದಲನೇ ಸಾಲು, 2ನೇ ಸಾಲು ಮೊದಲನೇ ಸಾಲು ಪರಮೇಶ್ವರ ಬಂದ, 2ನೇ ಸಾಲು ಪಾರ್ವತಿ ಬಂದಳು, 3ನೇ ಸಾಲು ಗಣಪತಿ ಬಂದ, 4ನೇ ಸಾಲು ಸುಬ್ರಹ್ಮಣ್ಯ ಸ್ವಾಮಿ ಬಂದ. ಆಯ್ತಲ್ಲಪ್ಪ, ನೀನು ಕೇಳಿದ್ದು 4 ಜನ ಬರಬೇಕು, 4 ಪಾದದಲ್ಲಿ ತಗೋ. ಅದು ಆಶುವಾಗಿ ಈ ರೀತಿಯಾಗಿ ಗಣಪತಿ ಮುನಿಗಳ ಒಂದು ಅದ್ಭುತವಾಗಿರ್ತಕ್ಕಂತಹ ಕವಿತ್ವ ಸಾಮರ್ಥ್ಯ. ಇನ್ನೊಂದು ಸಲ ದೊರೆಸ್ವಾಮಿ ಎಂಬ ಮಿತ್ರರು, ದೊರೆಸ್ವಾಮಿ ಅಂದರೆ ನಮಗೆ ಯಾಕಬಾರ್ದು, ವೀಣಾ ದೊರೆಸ್ವಾಮಿ ಅಯ್ಯಂಗಾರ್, ಮಲ್ಲೇಶ್ವರದ 13ನೇ ಕ್ರಾಸಿನ 30ನೇ ಡೋರ್ ನಂಬರಲ್ಲಿ ಮಧ್ಯಾಹ್ನ 3 ಗಂಟೆಗೆ 33 ವರ್ಷದ ಕೆಳಗೆ ಒಂದು ಮಾತು ನನಗೆ ಹೇಳಿದರು. ನೋಡಪ್ಪ, ನೀನೇನಾದರೂ ಅಧ್ಯಾಪಕ ಆದರೆ ಎಂಥ ಶಿಷ್ಯರನ್ನು ತಯಾರಿ ಮಾಡಬೇಕು? ಕರ್ಪೂರ ಥರ ಶಿಷ್ಯರನ್ನು ತಯಾರು ಮಾಡು. ಕರ್ಪೂರ ಹಚ್ಚಿಟ್ಕೊಳ್ಳೋ ಟಕ್ಕಂತ ಉರಿಯತ್ತೋ ಇಲ್ವೋ ಆ ರೀತಿ ತಯಾರು ಮಾಡಬೇಕು ಶಿಷ್ಯರನ್ನು. 2ನೇ ಥರ ಇರ್ತಾರಪ್ಪ ಶಿಷ್ಯರು, ಇಜ್ಜಿಲ್ ಒಲೆ ತರಹ. ಒಂದು ಸಲ ಊದಿದರೆ ಹತ್ತಲ್ಲ, ಅದು ಊದಿ 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 ಊದಬೇಕು ನೋಡು. ಈಗಿನ ಕಾಲದಲ್ಲಿ ಇಜ್ಜಿಲ್ ಒಲೆನೇ ಇಲ್ವಲ್ಲ, ಅದಕ್ಕೆ ನಮಗೆ ಗೊತ್ತಿಲ್ಲ ಗ್ಯಾಸಲ್ಲಿ ಅಡುಗೆ ಮಾಡೋದರಿಂದ. ಆ ರೀತಿ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಸಲ ಹೇಳಿದ್ರೆ ತಲೆಗೆ ಹೋಗಲ್ಲಪ್ಪ, ಹೇಳಿದ್ದೇ ಹೇಳಿ ಕೂಡಿಸ್ಬೇಕು. ಇನ್ನು 3ನೇ ಥರ ಅವ್ರು ಇರ್ತಾರಪ್ಪ, ಬಾಳೆ ದಿಂಡು ತರಹ. ಬಾಳೆ ದಿಂಡನ್ನು ಬೆಂಕಿಗೆ ಹಾಕಿದ್ರೆ ಬೆಂಕಿನೇ ಆರೋಗುತ್ತೆ. ನೀಕು ಒಚ್ಚಲ್ಲೇದು, 4 ಮರ್ಚಲ್ಲೇದು, ನೀಕು ಪಾಠನ ಚಪ್ಪಿ 4 ಮಾನಂ ಪೋಯನೆ ಅಂತ ಆಗ್ಬಿಡುತ್ತೆ. ಅವ್ರಿಗೆ ಹತ್ತಲಿಲ್ಲ, ಇವನಿಗೆ ಮರೀಲಿಲ್ಲ, ಅವ್ರಿಗೆ ಪಾಠ ಹೇಳ್ಬಿಟ್ಟು ಇವನಿಗೆ ಬರೋದು ಮರ್ತೋಯ್ತು ಅಂತ.
ಅದಕ್ಕೆ ನಾವು ಸಿಲೆಬಸ್ಸಲ್ಲಿ ಆಟೋನಮಸ್ ಕಾಲೇಜಲ್ಲಿ ಮಾಡ್ತಾ ಇದ್ದಾಗ ಭಾಷಾಂತರವನ್ನೇ ಕೈ ಬಿಟ್ಬಿಟ್ವಿ ಮಕ್ಕಳಿಗೆ ಕೊಡೋದು. ಯಾಕೆ ನಮಗೆ ಡೌಟ್ ಶುರು ಆಗೋಯ್ತು ಆಮೇಲೆ. ಏಕಃ ಕೋತಿರಾಜ ಮರಸ್ಯ ಬುಡೆ ನದ್ಯಾ ದಡೆ ಫಲಂ ಪ್ಲಕ್ತ್ವ ಈಟಯಾಮಾಸ. ಏನು ತ್ರಿಭಾಷಾ ಪಾಂಡಿತ್ಯ ತೋರಿಸ್ಬಿಟ್ಟು ಅಬ್ಬಾ ನಮಗೆ ಗಾಬರಿ ಆಗೋಯ್ತು. ಏಕಃ ಕೋತಿರಾಜ ಮರಸ್ಯ ಬುಡೆ ನದ್ಯಾ ದಡೆ ಫಲಂ ಪ್ಲಕ್ತ್ವ, ಪ್ಲಕ್ ಇಂಗ್ಲೀಷು, ಈಟಯಾಮಾಸ. ಅಬ್ಬಾ, ದೊರೆಸ್ವಾಮಿ ಎಂಬ ಮಿತ್ರರು ಮುನಿಗಳನ್ನು ಸತ್ಕರಿಸಿ ತಾಂಬೂಲ ನೀಡಿ. ಪತ್ರಲೇಖ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ ಬಾಣನ ಕಾದಂಬರಿಯಲ್ಲಿ. ಅವಳ ಡ್ಯೂಟಿ ಏನು ಅಂದರೆ ಪ್ರತಿದಿನವೂ ರಾಜನಿಗೆ ತಾಂಬೂಲ ತಂದುಕೊಡೋದು ಅಷ್ಟೇ. ತಾಂಬೂಲ ಕರಂಕವಾಹಿನಿ ಅವಳ ಹೆಸರು. ಅವಳ ನಿಜವಾದ ಹೆಸರು ಪತ್ರಲೇಖ ಅಂತ. ನೋಡಿ, ತಾಂಬೂಲ ಕೊಡೋಕ್ಕೆ ಒಬ್ಬಳು ದಾಸಿ, ಬಂದಿ ಮಾಗದರೇ ಬೇರೆ, ಬೆಳಗ್ಗೆ ಸ್ತುತಿಪಾಠಕರೇ ಬೇರೆ. ರಾಜನಿಗೆ ಎಷ್ಟು ರೀತಿಯಾಗಿರ್ತಕ್ಕಂಥ ಸೇವೆಗಳು ನಡೆಯುತ್ತೆ ನೋಡಿ. ತಾಂಬೂಲವನ್ನು ಕುರಿತಂತೆ ಶ್ಲೋಕ ಮಾಡಿ ಅಂತ ಅನುಜ್ಞೆ ಆಯಿತು ಗಣಪತಿ ಮುನಿಗಳಿಗೆ. ಆಯಿತು, ತಗೊಳ್ಳಿ. ಸುಧಾಧಿಕ್ಯಂ ಸ್ಪೃಹೆ ಶತ್ರು ಫಲಾಧಿಕ್ಯಂ ಸ್ಪೃಹೆ ಭಿಷಕ್ ಪತ್ರಾಧಿಕ್ಯಂ ಸ್ಪೃಹೆ ಜಾಯ ಮಾತಾತು ತೃತೀಯಂ ಸ್ಪೃಹೇತ್. ತಾಂಬೂಲದಲ್ಲಿ ಸುಣ್ಣ ಅಧಿಕವಾಗಲಿ ಎಂದು ಶತ್ರುಗಳು ಅಪೇಕ್ಷಿಸುತ್ತಾರೆ. ಅಡಿಕೆ ಅಧಿಕ ಆಗಲಿ ಅಂತ ವೈದ್ಯ ಅಪೇಕ್ಷೆ ಪಡ್ತಾನೆ. ವೀಳ್ಯದೆಲೆ ಅಧಿಕ ಆಗಲಿ ಅಂತ ಪತ್ನಿ ಅಪೇಕ್ಷೆ ಪಡ್ತಾಳೆ. ತಾಯಿ ಮೂರೂ ಸಮಾನವಾಗಿರಲಿ ಎಂದು ಅಭಿಪ್ರಾಯಪಡುತ್ತಾಳೆ. ನೋಡಿದ್ರಾ, ಒಂದೇ ತಾಂಬೂಲಕ್ಕೆ ಎಷ್ಟು ವಿಧವಾಗಿ ಎಷ್ಟು ಜನರು ಊಹೆ ಮಾಡೋದಕ್ಕೆ ಸಾಧ್ಯ ಅಂತ. ಇಂಥದಕ್ಕೇ ಉಲ್ಲೇಖಾಲಂಕಾರ ಅಂತ ಕರೆಯೋದು ಟೆಕ್ನಿಕಲ್ಲಾಗಿ ಅಲಂಕಾರ ಶಾಸ್ತ್ರದಲ್ಲಿ. ಒಂದೇ ವಿಷಯವನ್ನು ಅನೇಕರು ಅನೇಕ ರೀತಿಯಾಗಿ ಕಾಣೋದು. ನಿಮ್ಗೆ ಹಿಂದೆ ಉದಾಹರಣೆ ಕೊಟ್ಟಿದ್ದೀನಿ. ಒಬ್ಬರು ಗುಲಾಬಿಯನ್ನು ನೋಡ್ತಾರೆ, ಅದರ ಬಣ್ಣ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತಾರೆ. ಇನ್ನೊಬ್ಬರು ಏನು ಮಹಾ ಬಣ್ಣ ರೀ, ಅದರ ಸುವಾಸನೆ ನೋಡ್ರಿ, ಒಂದು ಫರ್ಲಾಂಗ್ ದೂರದಲ್ಲೇ ನನಗೆ ಒಳ್ಳೆ ಪನ್ನೀರ್ ವಾಸನೆ ಬರ್ತಾ ಇದ್ದಲ್ರಿ ಆ ಗುಲಾಬಿಯಿಂದ, ಎಂಥ ಸುವಾಸನೆಯುಕ್ತವಾದ ಹೂವದು ಅಂತಾರೆ. ಮೂರನೇವರು ಅದೇ ಮುಳ್ಳು ಕಾಲಿಗೆ ಚುಚ್ಕೊಂಡಾಗ ಮುಳ್ಳುಗಿಡ ರೀ ಇದು, ನನ್ನ ಕಾಲಿಗೆ ಚುಚ್ಕೊಂಡು ರಕ್ತ ಬರ್ತಾ ಇರೋದು ನಿಮಗೆ ಕಾಣಲಿಲ್ವಾ ಕಣ್ಣಿಗೆ ಅಂತ ಕೇಳ್ತಾರೆ. ಮೂರೂ ಸತ್ಯನೇ. ಅವರವರು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ. ಹೇಗೆ ಅಂದರೆ 10 ಜನ ಕುರುಡರು ಆನೆಯನ್ನು ನೋಡಿದ ಹಾಗೆ. ಒಬ್ಬ ಕಾಲು ಹಿಡ್ಕೊಂಡ, ಒಬ್ಬ ಸೊಂಡ್ಲು ಹಿಡ್ಕೊಂಡ, ಅವರವರು ಅದನ್ನು ಹಿಡ್ಕೊಂಡಾಗ ಅವರವ್ರಿಗೆ ಆಯಾಯ ಭಾವನೆ ಬರುತ್ತೆ. ಆದರೆ ಎಲ್ಲವೂ ಇದೆ ಅದರಲ್ಲಿ. ಆದರೆ ಏನು ಇಲ್ಲದೇ ಇಲ್ಲ ಅನ್ನೋದು ನಾವು ಅಪೇಕ್ಷೆ ಪಡಬೇಕು. ಈ ರೀತಿಯಾಗಿ ಆಶುವಾಗಿ ಕವನ ಮಾಡ್ತಕ್ಕಂಥ ಶಕ್ತಿ ಗಣಪತಿ ಮುನಿಗಳಿಗೆ ಹೇರಳವಾಗಿತ್ತು. ಇನ್ನು ಮುಖ್ಯವಾಗಿ ನಾನು ಬರಬೇಕಾಗಿರೋದು ಅವರ ಕೃತಿಗಳಿಗೆ. ಯಾಕೆ ಅಂದರೆ ದುಂಡಿ ಗಣಪತಿಯ ಅನುಗ್ರಹದಿಂದ ಜನಿಸಿದ ವಸಿಷ್ಠ ಗೋತ್ರಕ್ಕೆ ಸೇರಿದ ವಾಸಿಷ್ಠ ಗಣಪತಿ ಮುನಿಗಳು ನರಸಿಂಹಶಾಸ್ತ್ರಿ ಮತ್ತು ನರಸಮಾಂಬ ಅವರ ಪುತ್ರರು. ನೋಡಿ, ನರ ಅನ್ನೋದು ಕಾಮನ್ ಫ್ಯಾಕ್ಟರು ಅವರ ತಾಯಿಗೂ ಮತ್ತು ತಂದೆಗೂ. ನರಸಿಂಹಶಾಸ್ತ್ರಿ ಎಂಬತಕ್ಕಂಥ ಹೆಸರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಪೂರ್ಣಾಶ್ರಮವನ್ನು ನೆನಪು ಮಾಡುತ್ತೆ. ಅದನ್ನು ಮರಿಬಾರ್ದು ನಾವು ಯಾವಾಗಲೂ ಕೂಡ. ಅವರ ಕೃತಿಗಳು ನೋಡಿ ಎಷ್ಟು ವೈವಿಧ್ಯ ಇದೆ ಅನ್ನೋದಕ್ಕೆ. ಭೃಂಗ ಸಂದೇಶ ಮೊದಲನೇದು, ಮೇಘದೂತದ ಆಧಾರವಾಗಿಟ್ಟುಕೊಂಡು ಗಣಪತಿ ಮುನಿಗಳು ಬಂದಿರತಕ್ಕಂಥ ಸಂದೇಶ ಕಾವ್ಯ. ದೂತಕಾವ್ಯ ಅಂದ್ರೆ ಒಂದೇ, ಸಂದೇಶ ಕಾವ್ಯ ಅಂದ್ರೆ ಒಂದೇ. ನೀವು ಮೇಘದೂತ ಅಂದ್ರೆ ಒಂದೇ, ಮೇಘ ಸಂದೇಶ ಅಂದ್ರೆ ಒಂದೇ. ಕಾಳಿದಾಸನ ಮೇಘ ಸಂದೇಶದ ಮಾದರಿಯಲ್ಲಿ ಬರೆದಿರ್ತಕ್ಕಂತಹ ಸಂದೇಶ ಕಾವ್ಯ. ಎರಡನೇದು ಉಮಾ ಸಹಸ್ರಂ. ಇದರ ಬಗ್ಗೆ ನಾನು ಹೆಚ್ಚು ಮಾತಾಡಬೇಕು. ಯಾಕೆಂದರೆ 1000 ಶ್ಲೋಕಗಳು ಉಮೆಯ ಬಗ್ಗೆ ಗಣಪತಿ ಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹೋಗೋಕ್ಕೆ ಮುಂಚೆ ಉಮಾ ಅನ್ನೋ ಶಬ್ದ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಗಮನ ಸೆಳೆಯೋದಕ್ಕೆ ಇಷ್ಟಪಡ್ತೀನಿ. ಓಂ ಶಿವಸ್ಯ ಮಾ ಲಕ್ಷ್ಮೀರಿವ ಉಮಾ, ಶಿವಂ ಮಾತಿ ಇತಿ ವಾ ಉಮಾ. 2 ರೀತಿಯಾಗಿ ಉಮಾ ಶಬ್ದದ ನಿಷ್ಪತ್ತಿಯನ್ನು ತೋರಿಸ್ತಾರೆ. ತಾಯಿಯು ಪಾರ್ವತಿಯನ್ನು ಎಂದು ಸಂಬೋಧಿಸಿದಾಗ ಮಾ ತಪಸ್ಸಿಗೆ ಹೋಗಬೇಡ ಎಂದು ಕರೆದಿದ್ದರಿಂದ ಅವಳು ಉಮಾ ಆದಳು. ಮಾ ಅಂದರೆ ಹೋಗಬೇಡ ಅಂತ. ಹಿಂದಿ ಮಾ ಅಲ್ಲ, ಇದು ಕನ್ನಡ ಮಾ ಅಥವಾ ಸಂಸ್ಕೃತ ಮಾ. ಹೋಗಬೇಡ ಅನ್ನೋದಕ್ಕೆ ಮಾ ಗಚ್ಚ ಅನ್ನೋದಕ್ಕೆ ಶಾರ್ಟ್ ಫಾರ್ಮ್ ಮಾ ಅಷ್ಟೇ. ಆ ದೃಷ್ಟಿಯಿಂದ ಮಾ ಎಂದು ತಪಸ್ಸಿನಿಂದ ತಡೆದ ಕಾರಣ ಪಾರ್ವತಿಗೆ ಉಮಾ ಎಂದು ಹೆಸರಾಯಿತು. ಉಮೇತಿ ಮಾತ್ರ ತಪಸೋ ನಿಷಿದ್ಧ. ಅದನ್ನಿಟ್ಕೊಂಡೆ
ಕುಮಾರ ಸಂಭವದ 1ನೇ ಸರ್ಗದ 16ನೇ ಶ್ಲೋಕದಲ್ಲಿ ಕಾಳಿದಾಸ ಉಮಾ ಶಬ್ದವನ್ನು ತಂದಿರೋದು. ಅದೇ ಕುಮಾರ ಸಂಭವದ 3ನೇ ಸರ್ಗದ 62ನೇ ಶ್ಲೋಕ ನೋಡಿ. ಉಮಾಪಿ ನೀಲಾಲಕ ಮಾತ್ರ ಶೋಭಿ ವಿಸ್ರಂಸಯಂತಿ ನವಕರ್ಣಿಕಾರಂ ಚಕಾರ ಕರ್ಣಚ್ಯುತ ಪಲ್ಲವೇನ ಮೂರ್ಧ್ನಾ ಪ್ರಣಾಮಂ ವೃಷಭಧ್ವಜಾಯ. ಪಾರ್ವತಿಯು ತಲೆಬಾಗಿ ಮಹಾದೇವನಿಗೆ ವಂದಿಸಿದಳು. ತಲೆಬಾಗಿ ಅಂದರೆ ಟಿ.ಎಸ್. ವೆಂಕಣ್ಣಯ್ಯನವರು, ವಿ. ಸೀತಾರಾಮಯ್ಯನವರ ಸ್ನೇಹ ನೆನಪಾಗುತ್ತೆ. ವೆಂಕಣ್ಣಯ್ಯನವರು ಎತ್ತರದ ಆಳು, ಅವರು 6 ಅಡಿ ಇದ್ದವರು. ವಿ. ಸೀತಾರಾಮಯ್ಯನವರ ಮನೆ ಬಾಗಿಲು ಸ್ವಲ್ಪ ಎತ್ತರ ಕಡಿಮೆ ಇತ್ತಂತೆ. ಮೊದಲನೇ ಸಲ ಅವ್ರ ಮನೆಗೆ ಒಂದು ಮೀಟಿಂಗ್ಗೋಸ್ಕರ ಮೈಸೂರಿಂದ ಬೆಂಗಳೂರಿಗೆ ಬಂದು ವಿ ಸಿಯವರು ನೋಡ್ಕೊಂಡು ಹೋಗೋಣ ಅಂತ ಬಂದಾಗ ಸ್ವಲ್ಪ ತಲೆ ಹೊಡ್ಕೊಳ್ತಂತೆ ವೆಂಕಣ್ಣಯ್ಯನವರಿಗೆ. ಅವರು ಏನೂ ಮಾತಾಡಲಿಲ್ಲ, ಇವರು ಏನೂ ಮಾತಾಡಲಿಲ್ಲ. ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ಬೆಂಗಳೂರಲ್ಲಿ ಮೀಟಿಂಗ್ ಇದ್ದಾಗ ವೆಂಕಣ್ಣಯ್ಯವರು ಬಂದಾಗ ನೋಡ್ತಾರೆ, ಆ ಮುಂದ್ಗಡೆ ಇರ್ತಕ್ಕಂಥ ದ್ವಾರವನ್ನು ಎತ್ತರಿಸ್ಬಿಟ್ಟಿದ್ದಾರೆ ವಿ ಸಿಯವರು. ಏಕೆಂದರೆ ಮತ್ತೆ ವೆಂಕಣ್ಣಯ್ಯವರು ಬಂದರೆ ತಲೆ ಹೊಡ್ಕೋಬಾರ್ದು ಅಂತ. ಒಂದು ವಾರದಲ್ಲಿ ಮನೆ ಇದನ್ನೇ ಚೇಂಜ್ ಮಾಡಿಬಿಟ್ರಂತೆ ಸ್ವರೂಪಾನ. ಆಗ ವೆಂಕಣ್ಣಯ್ಯವರು ಹೇಳಿದ್ರಂತೆ, ಯಾಕ್ರಿ ಈ ರೀತಿ ಮಾಡಿದ್ರೆ? ನಿಮ್ಮ ಮನೇನು ದೇವಸ್ಥಾನ ರೀ, ಗರ್ಭಗುಡಿ ಒಳಗಡೆ ಬಂದಾಗ ತಲೆ ಬಗ್ಗಿಸ್ಕೊಂಡು ಬರೋ ಹಾಗೆ ನಾನು ಬಗ್ಗಿಸ್ಕೊಂಡು ಬರ್ತಾಯಿದ್ದೆ, ಅದನ್ನು ಯಾಕ್ರಿ ಎತ್ತರಿಸಿದ್ರಿ ಅಂತ ಜಗಳ ಆಡಿದ್ರಂತೆ ವೆಂಕಣ್ಣಯ್ಯ. ಈ ರೀತಿ ಇತ್ತು ಆಗಿನ ಕಾಲದಲ್ಲಿ. ಸ್ನೇಹ ಅಂದರೆ ಅಷ್ಟು ಆಪ್ಯತೆ ಇತ್ತು ಒಬ್ಬರಿಗೂ ಮತ್ತು ಇನ್ನೊಬ್ಬರಿಗೂ. ಮೊದಲೇ ಕಂಡೀಷನ್ ಹೇಳಿಬಿಟ್ಟಿದ್ರಂತೆ, ನಿಮ್ಮ ಹೆಂಡ್ತಿಗೆ ನೀವು ತೊಂದರೆ ಕೊಡಬಾರ್ದು, 1 ಸಾರು 1 ಪಲ್ಯ 1 ಮಜ್ಜಿಗೆ ಅಷ್ಟೇ ಮಾಡಿಸ್ಬೇಕು. ನಾನು ಮನೆಗೆ ಬರ್ತೀನಿ ಅಂತ ನೀವು ಭಕ್ಷ್ಯಭೋಜ್ಯಗಳು ಮಾಡಿಸಿದ್ರೆ ನಾನು ತಿನ್ನಲ್ಲ. ಮುಂಚೆನೇ ಕಂಡೀಷನ್ನು, ನೀವು ಹಂಗೆ ಮಾಡಿಸಿದ್ರೆ ನಾನು ಬರ್ತೀನಿ ಮನೆಗೆ, ಇಲ್ದ್ರೆ ನಾನು ಬರಲ್ಲ. ಆಯಿತು. ವಿ ಸಿಯವರು ಹಾಗೆ ಮಾಡಿಸಿದ್ರಂತೆ. ಒಂದು ಕಡೆ ಡಿ ವಿ ಜಿಯವರಿಗೂ ವಿ ಸಿಯವರಿಗೂ ಇದ್ದಂಥ ನೆಂಟು, ಇನ್ನೊಂದು ಕಡೆ ವೆಂಕಣ್ಣಯ್ಯನವರಿಗೂ ವಿ ಸಿಯವರಿಗೂ ಇದ್ದಿದ್ದ ನೆಂಟು, ಇನ್ನೊಂದು ಕಡೆ ಮೂರ್ತಿರಾಯರಿಗೂ ಡಿ ವಿ ಜಿಗೂ ಇದ್ದಂಥ ನೆಂಟು, ಇನ್ನೊಂದು ಕಡೆ ತೀನಂ ಶ್ರೀಗೂ ಪೂತಿನಾಗೂ ಇದ್ದಂಥ ನೆಂಟು, ಇನ್ನೊಂದು ಕಡೆ ಮೂರ್ತಿರಾಯರಿಗೂ ಪೂತಿನಾಗೂ ಇದ್ದ ನೆಂಟು. ಅವರ ಪತ್ರ ವ್ಯವಹಾರ ನೀವು ನೋಡಿದ್ರೆ 30-40 ವರ್ಷ ಒಟ್ಟಿಗೆ ಅವರ ಪತ್ರಗಳು ಬರೆದಿರೋದು ಒಬ್ರಿಗೊಬ್ಬರು. ಇಬ್ಬರು ಬರೆದ್ರೂ ಕೂಡ ಒಂದು ಕಡೆ ಚಿತ್ತಿರ್ತಾ ಇರಲಿಲ್ವಂತೆ, ಒಂದೇ ಸಮ ಬರ್ಕೊಂಡು ಹೋಗೋವ್ರಂತೆ, ಮುತ್ತು ಪೋಣಿಸಿದ ಹಾಗೆ. ಅದೇ ರೀತಿ ಈಗ ನನಗೆ ನೆನಪಾಗೋದು ನಮ್ಮ ರಾಮು ಅವರು ಬರೆಯೋ ಪತ್ರ. ರಾಮು ಅವರ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಮುತ್ತು ಪೋಣಿಸ್ದಂಗಿದೆ. ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಪರಂಪರೆಯಲ್ಲಿ ಬಂದಿರೋರು ಆ ರೀತಿಯಾಗಿ ಇರ್ತಾಯಿದ್ರು. ಪ್ರತಿಯೊಂದರಲ್ಲೂ ಒಂದು ನಾಜೂಕು, ಪ್ರತಿಯೊಂದರಲ್ಲೂ ಕೂಡ ಒಂದು ನಿಷ್ಠೆ ಮತ್ತು ಒಂದು ಶಿಸ್ತು ಜೀವನದಲ್ಲಿ. ಆ ದೃಷ್ಟಿಯಿಂದನೇ 3ನೇ ಸರ್ಗದ 62ನೇ ಶ್ಲೋಕದಲ್ಲಿ ನೋಡಿ, ಮತ್ತೆ ಕುಮಾರ ಸಂಭವದಲ್ಲಿ ಕಾಳಿದಾಸ ವರ್ಣನೆ ಮಾಡ್ತಾನೆ. ಉಮಾಪಿ ನೀಲಾಲಕ ಮಾತ್ರ ಶೋಭಿ ವಿಸ್ರಂಸಯಂತಿ ನವಕರ್ಣಿಕಾರಂ ಚಕಾರ ಕರ್ಣಚ್ಯುತ ಪಲ್ಲವೇನ ಮೂರ್ಧ್ನಾ ಪ್ರಣಾಮಂ ವೃಷಭಧ್ವಜಾಯ. ಪಾರ್ವತಿ ತಲೆಬಾಗಿ ಮಹಾದೇವನಿಗೆ ವಂದಿಸಿದಳು. ಅದರಿಂದ ಅವಳ ಕಪ್ಪಾದ ಕೂದಲಿನಿಂದ ಸುಶೋಭಿತವಾದ ತಲೆಯಲ್ಲಿ ಮೂಡಿದ್ದ ಸಂಪಿಗೆ ಹೂ, ಕಿವಿಗಳಿಗೆ ಆಭರಣ ರೂಪದಲ್ಲಿ ಧರಿಸಿದ್ದ ಚಿಗುರಿನ ಕುಡಿಗಳು ನೆಲದ ಮೇಲೆ ಬಿದ್ದವು. ನೋಡಿ, ಸಂಪಿಗೆ ಹೂ ಕೆಲವರಿಗಾಗಲ್ಲ, ಆ ವಾಸನೆಯೇ ಕೆಲವರಿಗಾಗಲ್ಲ ಸಂಪಿಗೆ ಹೂವಿಂದು. ಕೆಲವರಿಗೆ ಕೆಲವು ತರಹ ಪರ್ಫ್ಯೂಮ್ಸ್ ಕಂಡ್ರೆ ತಲೆ ತಿರುಗತ್ತೆ, ದೇ ಆರ್ ಅಲರ್ಜಿಕ್ ಟುವರ್ಡ್ಸ್ ದಟ್. ಕೆಲವರಿಗೆ ರಕ್ತ ಕಂಡ್ರೆ ಹಂಗಾಗುತ್ತೆ, ದೇ ಹ್ಯಾವ್ ಗಾಟ್ ಅಲರ್ಜಿ ಫಾರ್ ಬ್ಲಡ್. ಒಂದು ಸಲ ನಮ್ಮ ಅಜ್ಜಿಯವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಹುಷಾರಿಲ್ಲ ಅಂದ್ಬಿಟ್ಟು ತೋರಿಸ್ತಾ ಡಾಕ್ಟ್ರ್ ನೋಡ್ತಾ ಇರೋವಾಗ ನಾನು ಮೂರ್ಛೆ ಬಿದ್ದೋಗಿದ್ದೆ. ಯಾಕೆಂದರೆ ಐ ಹ್ಯಾವ್ ಗಾಟ್ ಅಲರ್ಜಿ ಫಾರ್ ಬ್ಲಡ್. ಅದಕ್ಕೆ ಇವತ್ತಿಗೂ ಡಾಕ್ಟ್ರಿಗೆ ಮೊದಲೇ ಹೇಳ್ಬಿಡ್ತೀನಿ, ನೀವೇನೋ ಇಂಜೆಕ್ಷನ್ ಕೊಡೋಂಗಿದ್ರೆ ನಾನು ಆ ಕಡೆ ತಿರುಗ್ಕೋತೀನಿ ಸ್ವಾಮಿ, ನನಗೆ ಐ ಕಾಂಟ್ ಸಿ ಬ್ಲಡ್ ಬಿಕಾಸ್ ಮೈ ಹೆಡ್ ಸ್ಟಾರ್ಟ್ಸ್ ರೀಲಿಂಗ್ ಅಂತ. ಯಾಕೆಂದರೆ ಕೆಲವರಿಗೆ ಕೆಲವು ಅಲರ್ಜಿ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಕೆಲವರಿಗೆ ಕೆಲವು ನೋಡಿದ್ರೇ ಅಲರ್ಜಿ, ಅದನ್ನು ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ಆ ರೀತಿಯಾಗಿ ಕಪ್ಪಾದ ಕೂದಲಿನಿಂದ ಸುಶೋಭಿತವಾದ, ಅದಕ್ಕೆ ನಾವು ನಾಗಬೇಣಿ ನೀಲಬೇಣಿ ಅಂತ ಆ ರೀತಿಯಾಗಿರ್ತಕ್ಕಂಥ ಉಪಮೆ ಕೊಡ್ತಾ ಇದ್ದಿದ್ದು. ದಪ್ಪಕ್ಕೂ ಇರಬೇಕು, ಉದ್ದಕ್ಕೂ ಇರಬೇಕು. ಬರೀ ಸುಮ್ಮನೆ ಉದ್ದಕ್ಕಿದ್ದರೆ ಸಾಲದು, ಬರೀ ದಪ್ಪ ಇದ್ದರೂ ಸಾಲದು, ಕೂದಲು ಆ ರೀತಿಯಾಗಿರಬೇಕು ಅಂತ. ಕೂದಲು ಹೇಗಿರಬೇಕು ಅಂತಲೇ ನಮ್ಮಲ್ಲಿ ವರ್ಣನೆ ಇದೆಯಪ್ಪ. ಅದೆಲ್ಲ ಹೇಳ್ತಾ ಹೋದರೆ ನಾನು ಮನೇಲಿ ಬಯಸ್ಕೋಬೇಕಾಗತ್ತೆ ಆಮೇಲೆ. ಪಾರ್ವತಿಯು ತಲೆಬಾಗಿ ಮಹಾದೇವನಿಗೆ ವಂದಿಸಿದಳು. ಆದ್ದರಿಂದ ಅವಳ ಕಪ್ಪಾದ ಕೂದಲಿನಿಂದ ಸುಶೋಭಿತವಾದ ತಲೆಯಲ್ಲಿ ಮುಂದಿದ್ದಾಗ ಸಂಪಿಗೆ ಹೂವು ಅವಳ ಕಿವಿಗಳಿಗೆ ಆಭರಣ ರೂಪದಲ್ಲಿ ಧರಿಸಿದ್ದ ಚಿಗುರಿನ ಕುಡಿಗಳ ಹಾಗೆ ನೆಲದ ಮೇಲೆ ಬಿದ್ದವು. ನೋಡಿ, ಆಗ್ತಾನೆ ಚಿಗುರು ಹೊಡಿತಾ ಇರಬೇಕು.
ಈ ಕಾಲ ನೀವು ನೋಡಿದರೆ ಮಾವಿನ ಮರ ಚಿಗುರು ಹೊಡಿತಾ ಇರುತ್ತೆ ನೋಡಿ. ಚ್ಯೂತಾಂಕುರಾಸ್ವಾದ ಕಷಾಯ ಕಂಠಃ ಪುಂಸ್ಕೋಕಿಲೋ ಯನ್ಮಧುರಂಚುಗೂಜ ಮನಸ್ವಿನಿ ಮಾನವಿಘಾತ ದಕ್ಷಃ ತದೇವ ಜಾತಂ ವಸನಂ ಸ್ಮರಸ್ಯ. ಕಾಳಿದಾಸ ವರ್ಣನೆ ಮಾಡ್ತಾನೆ ಕುಮಾರ ಸಂಭವದಲ್ಲಿ. ಆಗ್ತಾನೆ ಹೊಸದಾಗಿ ಚಿಗುರು ಹೊಡಿತಾ ಇರತಕ್ಕಂತಹ ಮಾವಿನ ಚಿಗುರನ್ನು ತಿಂದು ಕಂಠ ಇಂಪ್ರೂವ್ ಆದಾಗ ಗಂಡು ಕೋಗಿಲೆಗಳು ಸುಂದರವಾಗಿ ಮಧುರವಾಗಿ ಹಾಡೋದಕ್ಕೆ ಶುರು ಮಾಡ್ತು ಅಂತ. ಪುಂಸ್ಕೋಕಿಲ ಅಂತ ಶಬ್ದ ಪ್ರಯೋಗ ಮಾಡಿದ್ದಾನೆ, ಕೋಕಿಲ ಅಂತಲ್ಲ. ಆ ದೃಷ್ಟಿಯಿಂದ ಗಂಡು ಕೋಗಿಲೆ ಅಂತ ನಾನು ಹೇಳ್ತಾ ಇದ್ದೀನಿ, ಹೆಣ್ಣು ಕೋಗಿಲೆ ಹಾಡಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಅವನು ಹೇಳಿದ್ದನ್ನು ನಾನು ಯಥಾವತ್ತಾಗಿ ಹೇಳ್ತಾ ಇದ್ದೀನಪ್ಪ. ಐ ಆಮ್ ನಾಟ್ ಆ್ಯಂಟಿ ವಿಮೆನ್. ಕೆಲವರು ಏನು ಹೇಳಿದ್ರು ಆ ರೀತಿಯಾಗಿ ತಪ್ಪು ಕಲ್ಪಿಸ್ಕೊಂಡು ಬಿಡ್ತಾರೆ. ಕೆಲವರು ವಾದ ಮಾಡ್ತಾರೆ ನೋಡಿ, ಭೈರಪ್ಪನವರು ಸ್ತ್ರೀ ದ್ವೇಷಿ ಅಂತ, ಆ ತರಹ. ಹಾಗಲ್ಲ, ನಿಜವಾಗಿರ್ತಕ್ಕಂಥ ವಸ್ತುಸ್ಥಿತಿ ಅವರು ಬರೆದರೂ ಕೂಡ ಸ್ತ್ರೀ ದ್ವೇಷಿ ಭೈರಪ್ಪನವರು ಅಂತ ಕೆಲವರು ಲೇಖನಗಳು ಬರೀತಾರೆ ಅವರ ಮೇಲೆ. ಆಭರಣ ರೂಪದಲ್ಲಿ ಧರಿಸಿದ್ದ ಚಿಗುರಿನ ಕುಡಿಗಳು ಅಲ್ಲೇ ನೆಲದ ಮೇಲೆ ಬಿದ್ದವು. ಉಮಾ ಎಂಬ ಹೆಸರಿಗೆ ಸಂದರ್ಭಕ್ಕೆ ತಕ್ಕಂತೆ ನೋಡಿ, ಒಂದೇ ಅರ್ಥ ಅಲ್ಲ ಉಮಾ ಅಂದರೆ. ಪ್ರಖ್ಯಾತವಾದ ಅರ್ಥ ಪಾರ್ವತಿ, ಇಲ್ಲ ಅಂತಲ್ಲ, ಆದರೆ ಒಂದೇ ಅರ್ಥ ಅಂತ ಮಾತ್ರ ತಪ್ಪು ಕಲ್ಪನೆಯಲ್ಲಿ ಇರಬೇಡಿ. ಅಗಸೆ ಗಿಡ, ಅರಿಶಿನ, ಕೀರ್ತಿ, ಯಶಸ್ಸು, ಪ್ರಕಾಶ, ಬೆಳಕು ಎಂಬ 6 ಅರ್ಥಗಳು ಉಮಾ ಎಂಬ ಶಬ್ದಕ್ಕಿದೆ. ಮೇದಿನಿ ಕೋಶ ತೆಗೆದು ನೋಡಿದ್ರೆ ಉಮಾ ತಸಿ ಹೈಮವತಿ ಹರಿದ್ರ ಕೀರ್ತಿಕಾಂತಿಷು ಎಂಬ ವಿವರಣೆ ಸಿಗುತ್ತದೆ. ಅಮರಕೋಶದಲ್ಲಿ ಉಮಾ ಶಬ್ದಕ್ಕೆ ಉಮಾ ಕಾತ್ಯಾಯಿನಿ ಗೌರಿ ಕಾಳಿ ಹೈಮವತೀಶ್ವರಿ ಶಿವ ಭವಾನಿ ರುದ್ರಾಣಿ ಶರ್ವಾಣಿ ಸರ್ವಮಂಗಲ ಅಪರ್ಣಾ ಪಾರ್ವತಿ ದುರ್ಗಾ ಮೃಡಾನಿ ಚಂಡಿಕಾಂಬಿಕಾ ಆರ್ಯ ದಾಕ್ಷಾಯಿಣಿ ಚೈವ ಗಿರಿಜಾ ಮೇನಕಾತ್ಮಜ 24 ಪರ್ಯಾಯ ಪದ ಉಮಾನ ಶಬ್ದಕ್ಕಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಶರ್ವಾಣಿ ಸರ್ವಮಂಗಲ ಇದೆಲ್ಲವೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕೆಲವು ಮಕ್ಕಳಿಗೆ ಕೂಡ ಹೆಸರಿಟ್ಟಿರ್ತಾರೆ ಸರ್ವಮಂಗಳ, ಶರ್ವಾಣಿ ಇತ್ಯಾದಿಗಳೆಲ್ಲ ಕೂಡ. ಸ್ವಲ್ಪ ಈಗಿನ ಕಾಲದಲ್ಲೇ ಅಪರೂಪ ಅಷ್ಟೆ. ಮೀನಾಕ್ಷಿ ಅಹಮದ್ದು, ಪಾರ್ವತಿ ಖಾನು ಎಲ್ಲ ಬಂದ ಮೇಲೆ VS ಆಪ್ಟೆ ಅವರು ಸಮೃತ ಇಂಗ್ಲೀಷ್ ಡಿಕ್ಷನರಿ 116ನೇ ಪುಟದಲ್ಲಿ ಲೈಟ್, ಸ್ಪ್ಲೆಂಡರ್, ಫೇಮ್, ರೆಪ್ಯುಟೇಷನ್, ಟ್ರ್ಯಾಂಕ್ವಿಲಿಟಿ, ಕಾಮ್ನೆಸ್, ನೈಟ್, ಟರ್ಮರಿಕ್ 8 ಅರ್ಥ ಕೊಡ್ತಾರೆ ಉಮಾನು ಶಬ್ದಕ್ಕೆ ಇಂಗ್ಲೀಷಲ್ಲಿ. ಉಮಾ ಶಬ್ದದಿಂದಲೇ ಉಮಾಕರ, ಉಮಾತನಯ, ಉಮಾಪತಿ. ಉಮಾಪತಿ ಶರ್ಮಾ ಅಂತಿದ್ದರು ಸಮೃತ ಕಾಲೇಜಲ್ಲಿ ಒಬ್ಬರು ಸಮೃತ ಪ್ರೊಫೆಸರ್. ಉಮಾವನ, ಉಮಾ ಸಹಚರ, ಉಮಾ ಸಹಾಯ. ಉಮಾಕಾಂತ ಭಟ್ಟ ನಮ್ಮ ಇಲ್ಲೇ ಉಪನ್ಯಾಸ ನೀಡಿದ್ದಾರೆ. ಅದ್ಭುತವಾದಂತಹ ಪ್ರಾಚೀನ ನ್ಯಾಯ ಮತ್ತು ನವೀನ ನ್ಯಾಯ ವಿದ್ವಾಂಸರು. ಸೌಂದರ್ಯ ಲಹರಿಯಲ್ಲಿ ಶಾಸ್ತ್ರ ಅಂತ ಮಾತಾಡಿದ ನೆನಪು ಅವರು ನನಗೆ. ಉಮಾ ಸಹಾಯ ಇತ್ಯಾದಿ ಶಬ್ದಗಳು ಬಂದಿದ್ದು ಕುಮಾರ ಸಂಭವದ 3ನೇ ಸರ್ಗದ 67ನೇ ಶ್ಲೋಕದಲ್ಲಿ ಉಮಾ ಮುಖೇ ಬಿಂಬ ಫಲಾದರೋಷ್ಟೇ ವ್ಯಾಪಾರಯಾಮಾಸ ವಿಲೋಚನಾನಿ ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ. ತೊಂಡೆ ಹಣ್ಣಿನಂತೆ ಕೆಂಪಾದ ತುಟಿಗಳುಳ್ಳ ಪಾರ್ವತಿಯ ಮುಖವನ್ನು ಶಿವ ತನ್ನ 3 ಕಣ್ಣುಗಳಿಂದಲೂ ಕಂಡನು. ಬಿಂಬ ಫಲಾದರೋಷ್ಟೇ. ಡಾಕ್ಟರ್ KS ನಾಗರಾಜನ್ ಅಂತಿದ್ದರು. AG's ಆಫೀಸಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿದ್ದು BSc PhD MAನೇ ಮಾಡದೆ ಅವರಿಗೆ ವಿತೌಟ್ ಎ ಡಬಲ್ ಡಿಗ್ರಿ ಹಿ ಕುಡ್ ಗೆಟ್ ಎ ಟ್ರಿಬಲ್ ಡಿಗ್ರಿ ಫ್ರಮ್ ಪೂನಾ ಯೂನಿವರ್ಸಿಟಿ ಬಿಕಾಸ್ ದೇ ವೇವ್ಡ್ ಆಫ್ ಬೈ ಲುಕಿಂಗ್ ಅಟ್ ಎ ಸ್ಟ್ರಕ್ಚರ್ ಆಫ್ ಹಿಸ್ ಥೀಸಿಸ್ ಕಾಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಟು ಸಮೃತ ಲಿಟ್ರೇಚರ್ ಅಂತ ಅವರ PhD ಥೀಸಿಸು 642 ಪುಟ ಇದೆ. ಕರಣ್ ಸಿಂಗ್ ಅದಕ್ಕೆ ಮುನ್ನುಡಿ ಬರೆದಿರೋದು. ಆಗಿನ ಕಾಲದಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿದ್ದ ಕರಣ್ ಸಿಂಗು. ಸೊ ಆ ಒಂದು ಮುನ್ನುಡಿ ಇಟ್ಕೊಂಡು ಅವರು ಬರೆದಿರ್ತಕ್ಕಂಥದ್ದನ್ನು 87ನೇ ಇಸ್ವಿ ಆಗಸ್ಟ್ 5ನೇ ತಾರೀಕು ನಾನು ಗಣೇಶ್ ಇಬ್ಬರೂ ಕೂಡ KS ನಾಗರಾಜನ್ ಮನೆಗೆ ವಿಲ್ಸನ್ ಗಾರ್ಡನ್ಸಲ್ಲಿ ಹೋದಾಗ ಅವರು ಆಟೋಗ್ರಾಫ್ ಮಾಡಿ, ಆಗಲೇ ಪಾಪ ಅವ್ರ ಕೈ ನಡುಗ್ತಾ ಇತ್ತು, ಆಟೋಗ್ರಾಫ್ ಮಾಡಿ ನನಗೆ ಕಾಪಿ ಕೊಟ್ಟಿದ್ದರು. ಅದನ್ನು ನನಗೆ ಹೇಳಿದರು, ಐ ಆಮ್ ವೆರಿ ನಿಯರರ್ ಟು ದಟ್ ಸೈಡ್ ಐ ಸೇ ಅಂತ. ದಟ್ ಸೈಡ್ ಇದ್ದಿದ್ದು ಸ್ಮಶಾನ. ಎನಿ ಟೈಮ್ ಐ ಕ್ಯಾನ್ ಗೆಟ್ ಇನ್ ದೇರ್ ಅಂತ. ಸೊ ಆ ರೀತಿ ತಮಾಷೆ ಮಾಡ್ಕೊಳ್ಳೋರು ಪಾಪ ಅವರು KS ನಾಗರಾಜನ್ ಅವರು. ಅವರು ಸಮೃದ್ಧದಲ್ಲಿ ಮಹಾಕಾವ್ಯ ಕೂಡ ಬರೆದಿದ್ದಾರೆ. ಮತ್ತು ಗಣಿತದಲ್ಲಿ ಅವರಿಗೆ ಅಪರೂಪವಾಗಿರ್ತಕ್ಕಂತಹ ಶ್ರದ್ಧೆ ಮತ್ತು ವಿಶ್ವಾಸ ಪಾಂಡಿತ್ಯವೂ ಕೂಡ ಇತ್ತು ಡಾಕ್ಟರ್ KS ನಾಗರಾಜನ್ ಅವರಿಗೆ. ಸ್ವಲ್ಪ ಕಾಲ ಅವರು RV ಇನ್ಸ್ಟಿಟ್ಯೂಟ್ ಆಫ್ ಸಂಸ್ಕೃತ್ ಸ್ಟಡೀಸ್ಗೆ ಡೈರೆಕ್ಟರ್ ಕೂಡ ಆಗಿದ್ದರು. KA ಕೃಷ್ಣಸ್ವಾಮಿ ಅವರು 1937ರಲ್ಲಿ ಉಮಾದರ್ಶ ಎಂಬ ಕಾವ್ಯವನ್ನು
ಬೆಂಗಳೂರಿನಿಂದ ಬರೆದಿದ್ದಾರೆ. ಸುಂದರ್ರಾಮ್ ಅಯ್ಯರ್ ಅವರು ಕೇರಳದ ತಿರುಚಿಯಿಂದ 1952ರಲ್ಲಿ ಉಮಾ ಪರಿಣಯಂ ಎಂಬ ಕಾವ್ಯವನ್ನು ಬರೆದಿದ್ದಾರೆ. ಪರಿಣಯ ಅಂದರೆ ಮದುವೆ ಅಂತ. ಅದಕ್ಕೆ ನನಗೆ 37 ವರ್ಷದ ಕೆಳಗೆ ಒಬ್ಬಳು ವಿದ್ಯಾರ್ಥಿನಿ ಇದ್ಲು, ಪರಿಣೀತ ಅಂತ ಅವಳ ಹೆಸರು. ನಾನು ಮೊದಲನೇ ಕ್ಲಾಸಲ್ಲಿ ಪಾಠ ಮಾಡ್ತಾ ಇರಲಿಲ್ಲ. ಆ ಮಕ್ಕಳ ಹೆಸರಿನ ಅರ್ಥ ಹೇಳಿ ಕಳಿಸ್ಬಿಡ್ತಾ ಇದ್ದೆ. ನಾನು ಅವಳಿಗೆ ಹೇಳಿದ್ದೆ, ಯು ಆರ್ ಆಲ್ರೆಡಿ ಪರಿಣೀತ ಅಂದರೆ ಮದುವೆ ಆಗಿದ್ದೀಯಾ, ಇನ್ನಿನ್ನು ಮದುವೆ ಮಾಡ್ಕೊಳ್ಳಾಗಿಲ್ಲ ಅಂತ. ಪರಿಣೀತ ಅಂದರೆ ಮದುವೆ ಆಗಿರೋಳಮ್ಮ, ಇನ್ನು ಹೆಂಗೆ ನೀನು ಮದುವೆ ಆಗ್ತೀಯಾ ಅಂತ. 2ನೇ ದಿನ ಕರ್ಕೊಂಬಂದು ನೋಡಿ ಅವರ ಅಮ್ಮ ಅಪ್ಪನ್ನ. ಈ ರೀತಿ ಎಲ್ಲ ನಾನು ಫೇಸ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ. ನಾನು ತಮಾಷೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಇದರಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಪ್ಪ. ದ್ವೈತ ವೇದಾಂತದ ಪ್ರಕಾರ ರುದ್ರನ ಸಂಪತ್ತಿಗೆ ಕಾರಣಳು ಉಮಾ. ರುದ್ರಸ್ಯ ಸಂಪತ್ತು ಯಯಾಸ ಉಮಾ. ದ್ವೈತ ವೇದಾಂತ ಕೋಶ ಅಂತಿದೆ, ಆದ್ದರಿಂದ ನಾನು ಕಾಪಿ ಹೊಡ್ಕೊಂಡು ಬಂದಿರೋದು. ಭಾಗವತದ ಪ್ರಕಾರ ಉಮಾ ಎಂದರೆ ಪ್ರಜೆಗಳು ಎಂದರ್ಥ. ನೋಡಿ, ಪ್ರಜೆ ಅನ್ನೋದಕ್ಕೂ ಕೂಡ ಉಮಾ ಎಂಬತಕ್ಕಂಥ ಅರ್ಥ ಭಾಗವತದಲ್ಲಿ ಬರುತ್ತೆ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ. ಅದಕ್ಕೆ ನಮ್ಮಲ್ಲಿರೋದು. ಒಬ್ಬ ವಿದ್ವಾಂಸನಿಗೆ ಎಲ್ಲಿ ಟೆಸ್ಟು ಅಂದರೆ ರಾಮಾಯಣ ಮಹಾಭಾರತ ಶ್ಲೋಕದ ಅರ್ಥ ಹೇಳೋದ್ರಲ್ಲ, ಶ್ರೀಮದ್ ಭಾಗವತದ ಶ್ಲೋಕ ಅರ್ಥ ಹೇಳು ಅಂತ. ನಮ್ಮ ಹೊರಗಿನ ನೋಟಕ್ಕೆ ಭಾಗವತದಲ್ಲಿ ಅದೇನ್ರಿ ಬರೀ ಕೃಷ್ಣನ ಬಾಲಲೀಲೆಗಳು ಅಂತ ನಮಗೆ ಅನ್ನಿಸ್ಬೋದು. ಆದರೆ ಗೂಢಾರ್ಥಗಳು, ಗಾಢಾರ್ಥಗಳು, ಶ್ಲೇಷಾರ್ಥಗಳು, ದ್ವಂದ್ವಾರ್ಥಗಳು, ರಹಸ್ಯಾರ್ಥಗಳು, ಈ ರೀತಿಯಾಗಿ ಅನೇಕ ಅರ್ಥಗಳು ಒಂದೇ ಒಂದು ಸರ್ಗಕ್ಕೆ ಬರುತ್ತೆ ಭಾಗವತದಲ್ಲಿ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಪಿಬತ ಭಾಗವತ ರಸಾಮೃತಂ. ಅದಕ್ಕೆ ಭಾಗವತ ಎಂಬತಕ್ಕಂಥ ಮಾವಿನ ರಸವನ್ನು ಕುಡೀರಿ ಅಂತ ಆ ಮಾತು ಬಳಕೆಗೆ ಬಂದಿರತಕ್ಕಂಥದ್ದು. ಸಿರಿಗನ್ನಡ ಅರ್ಥಕೋಶ 64ನೇ ಪುಟದಲ್ಲಿ ಶಿವರಾಮ್ ಕಾರಂತರು ಉಮಾ ಎಂದರೆ ಧವನೊಡನೆ ಇರುವವಳು. ಧವ ಅಂದರೆ ಶಿವ, ಆದ್ದರಿಂದ ಶಿವ ಶಿವ ಎಂಬುದಾಗಿ ಹೇಳಬೇಕು. ಶಿವ ಅಂದರೆ ಪರಮೇಶ್ವರ ಅಂತ, ಶಿವ ಅಂತ ದೀರ್ಘ ಹೇಳಿಬಿಟ್ರೆ ಪಾರ್ವತಿ ಅಂತ. ನೋಡಿದ್ರ ಶಿವರಾಮ್ ಕಾರಂತರ ಇಂಟರ್ಪ್ರಿಟೇಷನ್ ಹೇಗಿದೆ ಅಂತ. ಉಮಾಸುತ ಎಂದರೆ ಕಾರ್ತಿಕೇಯ ಅಥವಾ ಗಣಪತಿ. ಶಂಕರ ಭಗವತ್ಪಾದಾಚಾರ್ಯರು ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ಎಂಬ ಪಲ್ಲವಿಯನ್ನಿಟ್ಟುಕೊಂಡು 12 ಶ್ಲೋಕಗಳು ಅನುಗ್ರಹಿಸಿ ಉಮಾಮಹೇಶ್ವರ ಸ್ತೋತ್ರ ಎಂದೇ ಆ ಸ್ತೋತ್ರ ಖ್ಯಾತವಾಗಿದೆ. ಈ ಹಿನ್ನೆಲೆಯಲ್ಲಿ ಕಾವ್ಯಕಂಠ ಗಣಪತಿ ಮುನಿಗಳ ಉಮಾ ಶತಕ ಮತ್ತು ಉಮಾ ಸಹಸ್ರದ ಕಡೆಗೆ ನಮ್ಮ ಗಮನ ಹರಿಸಬೇಕಾಗುತ್ತದೆ. ಈ ಒಂದು ಉಮಾ ಸಹಸ್ರಂ ಎಂಬತಕ್ಕಂಥ ಕಾವ್ಯ 1907ನೇ ನವೆಂಬರ್ 29ರಂದು ಪ್ರಾರಂಭವಾಯಿತು. ಸ್ಫೂರ್ತಿ ತುಂಬಿದ ಕವಿಯೊಬ್ಬನ ಹೃದಯದಿಂದ ಹೊರಹೊಮ್ಮಿದ ದಿವ್ಯ ಕಾವ್ಯವೇ ಉಮಾ ಸಹಸ್ರಂ. ನನ್ನ ಗುರುಗಳಾದ ರಂಗನಾಥ್ ಶರ್ಮರಿಗೆ ತುಂಬ ಪ್ರಿಯವಾಗಿತ್ತು. ಎಷ್ಟೋ ಶ್ಲೋಕಗಳನ್ನು ಅವರ ಬಾಯಲ್ಲಿ ಹೇಳ್ಕೊತಾ ಇದ್ದರು. ಒಂದು ಸಲ ನಾನು ಅವ್ರ ಮನೆಗೆ ಹೋದಾಗ ಉಮಾ ಸಹಸ್ರಂ ಪಾರಾಯಣ ಮಾಡ್ತಾಯಿದ್ದೇನೆ ಕಣಯ್ಯ ಬಾಬಳಿಗೆ ಅಂದರು. ಬೀರೂನಲ್ಲಿ ಇಟ್ಕೊಂಡಿದ್ದರು ಅವರ ರೂಮಲ್ಲಿ, ವಿಜಯನಗರದ ಮನೆಯಲ್ಲಿ. ಜಾನಕಿ ಕೃಪಾ ಅಂತ ಅದರ ಹೆಸರು. ಸೊ ಅಲ್ಲಿ ಅವರು ಉಮಾ ಸಹಸ್ರಂ ಪಾರಾಯಣ ಮಾಡ್ತಕ್ಕಂಥನ್ನು ಕೂಡ ಇಟ್ಕೊಂಡಿದ್ದರು. ಗಣಪತಿ ಮುನಿಗಳು ಅಂದರೆ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಆಶುಕವಿಗಳಪ್ಪ ಅಂತ ನನಗೆ ಆಗಿನ ಕಾಲದಲ್ಲೇ ಹೇಳಿದ್ದರು ಅವರು. ಆಧ್ಯಾತ್ಮಿಕ ಜ್ಞಾನ ಪಿಪಾಸುಗಳು ಎದುರಿಸುವ ಅಡಚಣೆಯನ್ನು ನಿವಾರಿಸುವ, ಭಕ್ತರ ಮನಸ್ಸನ್ನು ಮೇಲಕ್ಕೆ ಒಯ್ಯುವ, ಹೃದಯದಲ್ಲಿ ಸುಪ್ತವಾಗಿರುವ ಜ್ಞಾನ ಸಂಪತ್ತನ್ನು ಜಾಗೃತಗೊಳಿಸುವ ಶಕ್ತಿ ಉಮಾ ಸಹಸ್ರಂನಲ್ಲಿದೆ. ಮಾನವನ ಆತ್ಮವಿಕಾಸಕ್ಕೆ ಇದು ದಾರಿ ತೋರಿಸುತ್ತದೆ. ಕಾವ್ಯದಲ್ಲಿ ವಿವಿಧ ದೇವತೆಯ ವಿವಿಧ ಮುಖಗಳ ಸುಂದರ ವರ್ಣನೆ ಇದೆ. ಮಾನವನ ಸಾಮಾನ್ಯ ತಿಳುವಳಿಕೆಗೆ ನಿಲುಕದ ಅಧ್ಯಾತ್ಮ ಲೋಕಕ್ಕೆ ನಮ್ಮನ್ನು ಉಮಾ ಸಹಸ್ರಂ ಕೊಂಡೊಯ್ಯುತ್ತದೆ. ಇದೊಂದು ಮೇರು ಕೃತಿ. ಇದರ ಪ್ರತಿ ಶ್ಲೋಕದಲ್ಲೂ ಮಂತ್ರಶಕ್ತಿ ಇದೆ. ಇಡೀ ಕಾವ್ಯ ಭಕ್ತರ ಪಾರಾಯಣಕ್ಕೆ ಯೋಗ್ಯವಾಗಿದೆ. ಅದಕ್ಕೆ ರಂಗನಾಥ್ ಶರ್ಮರು ಇದನ್ನು ಪಾರಾಯಣವಾಗಿ ಇಟ್ಕೊಂಡಿದ್ದು. ತಮ್ಮ ತಪಸ್ಸಿನ ಅಂಗವಾಗಿ ಈ ಮಹಾಕಾವ್ಯವನ್ನು ರಚಿಸಿದ ನಂತರ ಗಣಪತಿ ಮುನಿಗಳು 7 ಬಾರಿ ತಿದ್ದಿದರು. ನೋಡಿ, ತಾವು ಆಶವಾಗಿ ಬರೆದು ಅಂಥ ಒಳ್ಳೆಯ ಕಾವ್ಯಾಂಶ ಇದ್ದರೂ ಕೂಡ ಎಷ್ಟು ಕಾನ್ಸನ್ಷಿಯಸ್ಸಾಗಿ ಕೆಲಸ ಮಾಡ್ತಾಯಿದ್ರು ಅನ್ನೋದಕ್ಕೆ 7 ಟೈಮ್ಸ್ ರಿವೈಸ್ಡ್ ಅಂದರೆ ಏನು ಹುಡುಗಾಟನ? ನಾವು 2ನೇ ಸಲ ಪ್ರೂಫ್ ನೋಡೋದಕ್ಕೆ ಬೇಜಾರು ಪಡ್ತೀವಿ. ತಿರ್ಗಾ ಓದಬೇಕಲ್ಲಪ್ಪ ಈ ಪ್ರೂಫು. ಅದಕ್ಕೆ ನಾವು ತಪ್ಪುಗಳು ಮಾಡೋದು. ಗ್ರಂಥ ಬರೆದವರು ಪ್ರೂಫ್ ನೋಡಬಾರ್ದು. ಅವ್ರಿಗೆ ಅಕ್ಷರ ಜ್ಞಾನ ಇರಬೇಕು, ಸಬ್ಜೆಕ್ಟ್ ಗೊತ್ತಿರಬಾರ್ದು. ಅಂಥವ್ರು ಓದಿದ್ರೇ ಕರೆಕ್ಟಾಗಿ ಪ್ರೂಫ್ ಓದೋದು. ಇಲ್ಲದೆ ನಾವು ಇದೇ ಅಂದ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀವಿ. ಯಾಕಂದ್ರೆ ನಾವು ಅಕ್ಷರ ಬೈ ಅಕ್ಷರ ಪ್ರೂಫ್ ನೋಡೋದಿಲ್ಲ, ಪದಗಳ ವೈಸ್ ನಾವು ನೋಡಿಕೊಂಡು ಸರಿಯಾಗಿದೆ ಅಂತ ಮುಂದಕ್ಕೆ ಹೋಗ್ಬಿಡ್ತೀವಿ. ಅದರಿಂದನೇ ಹೇಳ್ಬೋದು ಮುದ್ರಾ ರಾಕ್ಷಸ ದೋಷ ಆಗೋದು. ಕೊನೆಗೆ
2-3 ಸಲ ಪ್ರೂಫ್ ನೋಡಿನೂ ಕೊನೆಗೆ ಬುಕ್ ಆಚೆ ಬಂದಾಗ ಛೇ ಇಲ್ಲಿ ಈ ತಪ್ಪು ಉಳ್ದಾಯಿತು, ಅಲ್ಲಿ ಆ ತಪ್ಪು ಉಳ್ದಾಯಿತು, ಕೊನೆಗೆ ಒಪ್ಪೋಲೆ ಸುಪ್ಪೋಲೆ ತಪ್ಪೋಲೆ ಎಲ್ಲ ಸೇರಿಸೋದು ಅದರ ಜೊತೆಗೆ, ಕೊನೆಗೆ ಓಲೆಗೆ ಹಾಕಬೇಕದು. ಆ ಸ್ಥಿತಿಗೆ ಬರುತ್ತೆ. ಏನು ಮಾಡೋದು? ಉಮಾದೇವಿಯ ಜನನ, ಬಾಲ್ಯ, ವಿವಾಹ, ಪ್ರೇಮಗಳ ವರ್ಣನೆ ಕಲಾತ್ಮಕವಾಗಿ ನಿರೂಪಿಸಲಾಗಿದೆ. ಉಮಾದೇವಿಯ ಮುಗುಳ್ನಗೆ ನೋಡಿ, ಕೆಲವರು ನಕ್ಕಿದರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ, ಯಾವಾಗಲೂ ಕೂಡ ಗುಂಡು ಮುಖ ಇರೋರು ನಕ್ಕಿದರೆ ಚೆನ್ನಾಗಿ ಕಾಣ್ತಾರೆ, ಉದ್ದನೇ ಮುಖ ಇರೋರು ಹತ್ತರೆ ಚೆನ್ನಾಗಿ ಕಾಣ್ತಾರೆ. ದ ಟಿಯರ್ಸ್ ರೋಲಿಂಗ್ ಡೌನ್ ದ ಚೀಕ್ಸ್, ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್ ದ tear drops rolling down. Round faced people, they should smile so that that smile will appear on their dimple. ಮೊದಲು ಡಿಂಪಲ್ ಬರುತ್ತೆ, ಆಮೇಲೆ ಸಿಂಪಲ್ ಆಗಿರೋರ ಮೇಲೆ ಪಿಂಪಲ್ ಬರುತ್ತೆ, ಆಮೇಲೆ ಕೊನೆಗೆ ಬರ್ತಕ್ಕಂಥದ್ದು ರಿಂಕಲ್ಲು. ಆ ದೃಷ್ಟಿಯಿಂದ ಪಿಂಪಲ್ ವಿಲ್ ಟ್ರಾನ್ಸ್ಫಾರ್ಮ್ ಇಂಟು ಡಿಂಪಲ್ ಆ್ಯಂಡ್ ಡಿಂಪಲ್ ವಿಲ್ ಬಿಕಮ್ ರಿಂಕಲ್ ಇನ್ ದಿ ಅಲ್ಟಿಮೇಟ್ ಅನಾಲಿಸಿಸ್. ಆ ದೃಷ್ಟಿಯಿಂದನೇ ಮುಗುಳ್ನಗೆ, ಕೃಪಾ ಕಟಾಕ್ಷ, ಉಮಾಮಹೇಶ್ವರರ ಪ್ರೇಮ ಸಲ್ಲಾಪ ನೋಡಿ. ಸಾಮಾನ್ಯವಾಗಿರ್ತಕ್ಕಂಥ ಗಂಡ ಹೆಂಡತಿ ಹೇಗೆ ಸಂವಾದ ಮಾಡ್ತಾರೋ ಆ ರೀತಿಯಾಗಿರ್ತಕ್ಕಂಥ ಸಂವಾದಗಳು ಇದೆ ಇದರಲ್ಲಿ. ಈ ಕಾವ್ಯದ ಪ್ರತಿ ಶ್ಲೋಕವನ್ನು ಓದಿ ಮನನ ಮಾಡಿ ಸೌಂದರ್ಯವನ್ನು ಸವಿಯಬೇಕು. ತುಂಬ ಟೆಂಪ್ಟಿಂಗು ಈ ಕಾವ್ಯ. ಯಾವುದು ಬಿಡೋದು ಯಾವುದು ಓದೋದಪ್ಪ, 1000 ಶ್ಲೋಕದಲ್ಲಿ ನನಗೆ ಅದೇ ಚಿಂತೆ ಆಗೋದು. ಏನಿದ್ರೂ ನಾನು ಅಪರಾಧ ಮಾಡಲೇಬೇಕು, ಯಾಕೆಂದರೆ ಯಾವುದೋ ಎಗರಿಸ್ಬೇಕು, ಅಲ್ಲಿ ನಾನು ಎಡುತ್ತೀನಿ. ಏಕೆಂದರೆ ಪ್ರತಿ ಶ್ಲೋಕನೂ ಓದಿಸ್ಕೊಳ್ಳುತ್ತೆ. ಒಂದರಲ್ಲಿ ಅರ್ಥಾಲಂಕಾರ ಚೆನ್ನಾಗಿರುತ್ತೆ, ಇನ್ನೊಂದರಲ್ಲಿ ಶಬ್ದಾಲಂಕಾರ ಇನ್ನು ಚೆನ್ನಾಗಿರುತ್ತೆ, ಇನ್ನು ಕೆಲವು ಪ್ರಾಸ ಚೆನ್ನಾಗಿರುತ್ತೆ, ಇನ್ನು ಕೆಲವರಲ್ಲಿ ಶ್ಲೇಷ ಚೆನ್ನಾಗಿರುತ್ತೆ, ಇನ್ನು ಕೆಲವರಲ್ಲಿ ವೃತ್ತ ಚೆನ್ನಾಗಿರುತ್ತೆ. ಯಾವುದು ಓದೋದು ಯಾವುದು ಬಿಡೋದು, ಇದೇ ಸಮಸ್ಯೆ. ಈ ಕಾವ್ಯದ ಪ್ರತಿ ಶ್ಲೋಕವನ್ನು ಓದಿ ಮನನ ಮಾಡಬೇಕು. ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದು ಜ್ಞಾನಕ್ಕಿರ್ತಕ್ಕಂಥ 3 ಸಾಧನಗಳು ಅದ್ವೈತ ವೇದಾಂತದಲ್ಲಿ. ಗಣಪತಿ ಶಾಸ್ತ್ರಿಗಳ ಖ್ಯಾತಿ, ಕಪಾಲಿ ಶಾಸ್ತ್ರಿಗಳು ಈ ಮಹಾಕಾವ್ಯವನ್ನು ಕುರಿತು ಪ್ರಭಾ ಎಂದು ಭಾಷ್ಯವನ್ನು ಬರೆದಿದ್ದಾರೆ. ಎಂಥ ಒಳ್ಳೆಯ ಹೆಸರು ನೋಡಿ, ಪ್ರಭಾ ಎಂಬತಕ್ಕಂಥದ್ದು. ನಮ್ಮಲ್ಲಿ ಕೃಷ್ಣಾಚಾರ್ಯ ಇದ್ದರು, ಪ್ರಭಾ ಪ್ರೆಸ್ ಅಂತ ಅವರು ಇಟ್ಕೊಂಡಿದ್ದು. ಎಲ್ಲ ಒಳ್ಳೆಯ ಗ್ರಂಥಗಳು, ಸಮೃದ್ಧ ಗ್ರಂಥಗಳು ಅವ್ರ ಪ್ರೆಸ್ಸಲ್ಲೇ DVG ರಸ್ತೆಯಲ್ಲಿ ಪ್ರಿಂಟ್ ಆಗ್ತಾ ಇದ್ದಿದ್ದು. 90 ವಯಸ್ಸಿಗಿಂತಲೂ ಜಾಸ್ತಿ ಇದ್ದರು. ಅವರ ಅಣ್ಣ ರಾಘವೇಂದ್ರಾಚಾರ್ 100 ವರ್ಷ ಇದ್ದರು. VV ಗಿರಿಗೆ ಅವರು ಪರ್ಸನಲ್ ಸೆಕ್ರೆಟರಿ ಆಗಿದ್ದವರು ರಾಘವೇಂದ್ರಾಚಾರ್. ಜಯನಗರ 3rd ಬ್ಲಾಕಲ್ಲಿ 23rd ಮೇನ್ ರೋಡಲ್ಲಿ 3ನೇ ಮನೆ ಬಲಗಡೆಗೆ ಅವ್ರ ಮನೆ ಇದ್ದಿದ್ದು. ಅನ್ಯಾಯವಾಗಿ ಅವ್ರ ಕಣ್ಮುಂದೆನೇ ಅವರ ಮಗ ತೀರ್ಕೊಂಡ್ಬಿಟ್ಟ, 62 ವಯಸ್ಸಿದ್ದಂತಹ ಗುರುರಾಜ. ಆಮೇಲೆ ತುಂಬ ಕುಗ್ಗಿ ಹೋದರು. ಅದಕ್ಕೆ ಅವ್ರು 100 ವರ್ಷಕ್ಕೆ ಅವರು ತೀರ್ಕೊಂಡ್ಬಿಟ್ರು. ಇಲ್ಲದಿದ್ದರೆ ಇನ್ನೂ ಇರ್ತಾಯಿದ್ರು ಅವರು ರಾಘವೇಂದ್ರಾಚಾರ್ಯ. ಡಾಕ್ಟರ್ NS ಅನಂತರಂಗಾಚಾರ್ಯ NMKRV ಕಾಲೇಜ್ಗೆ ಇಂಡಾಲಜಿ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ ಪ್ರತಿ ಬುಧವಾರ 85ನೇ ಇಸ್ವಿಯಿಂದ 88ನೇ ಇಸ್ವಿ ತನಕ 4 ವರ್ಷ ಬಂದಾಗಲೂ ಕೂಡ 5:15 ಗಂಟೆಗೆ ರಾಘವೇಂದ್ರಾಚಾರ್ಯ ಮನೆಗೆ ಹೋಗ್ಬಿಟ್ಟು 5:55ಕ್ಕೆ ಕಾಲೇಜಿಗೆ ಬರೋರು. ಅದು ಅವರಿಬ್ಬರು ನಡುವೆ ಇದ್ದಂತಹ ಒಂದು ನೆಂಟಸ್ತಿಕೆ ಬಿಡಿ. ಪ್ರಭಾ ಎಂಬತಕ್ಕಂಥ ಭಾಷ್ಯವನ್ನು ಬರೆದಿದ್ದಾರೆ. ಈ ಭಾಷ್ಯವನ್ನು ಬರೆಯುವುದರ ಮೂಲಕ ಗಂಗೆಗೆ ಅರ್ಘ್ಯ ಕೊಟ್ಟಂತೆ ಪವಿತ್ರನಾದೆ ಅಂತ ಬಳಸ್ಕೋತಾರೆ. ಗಂಗಾ ನದಿಗೆ ಅರ್ಘ್ಯ ಕೊಟ್ಟರೆ ಯಾವ ರೀತಿ ಪವಿತ್ರತೆ ಉಂಟಾಗುತ್ತೋ ಹಾಗೆ ಕಾವ್ಯಕಂಠ ಗಣಪತಿ ಮುನಿಗಳ ಗಂಗಾ ಸಮಾನವಾಗಿರ್ತಕ್ಕಂಥ ಉಮಾ ಸಹಸ್ರಂಗೆ ನನ್ನ ವ್ಯಾಖ್ಯಾನ ಅರ್ಘ್ಯ ಕೊಟ್ಟಂಗಾಯಿತು ಅಂತ ಅವರು ಹೇಳ್ಕೊಳ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತು. ಇನ್ನೊಂದು ಕೃತಿ ಇಂದ್ರಾಣಿ ಸಪ್ತಶತಿ ನೋಡಿ. ನಮ್ಮಲ್ಲಿರೋ ದುರ್ಗಾ ಸಪ್ತಶತಿ ಎಲ್ರಿಗೂ ಗೊತ್ತು. ಸಪ್ತಶತ ಅಂದರೆ 700 ಶ್ಲೋಕಗಳು. ಇವರು ಇಂದ್ರಾಣಿ ಮೇಲೇ 700 ಶ್ಲೋಕ ಬರೆದಿದ್ದಾರೆ. ವೇದಗಳಲ್ಲಿ ಬರುವ ಸರ್ವೋಚ್ಚ ದೇವತೆ ಇಂದ್ರನ ಪ್ರಿಯೆ ಇಂದ್ರಾಣಿಯನ್ನು ಸ್ತುತಿಸ್ತಕ್ಕಂತಹ 700 ಶ್ಲೋಕಗಳ ಕಾವ್ಯ ದುರ್ಗಾ ಸಪ್ತಶತಿಯನ್ನು ಹೋಲುತ್ತದೆ. 1922ರಲ್ಲಿ ಚೂತ ಗುಹೆಯಲ್ಲಿ ಅರುಣಾಚಲದಲ್ಲಿ ಕಪಾಲ ಭೇದವಾದ ಬಳಿಕ ಬರೆದಂತೆ ಕಾಣುತ್ತದೆ. ಗಾಯತ್ರಿ, ಔಷ್ಣ, ಅನುಷ್ಠುಪ್, ಬಾರ್ಹತ, ಪಂಕ್ತ, ತ್ರಯಿಷ್ಠುಪ್, ಜಾಗತ ಎಂಬ 6 ವೈದಿಕ ವೃತ್ತಗಳು ಇಲ್ಲಿ ಬಳಕೆಯಾಗಿದೆ. ಒಂದೊಂದು ಶತಕದಲ್ಲೂ 4 ಸ್ತಬಕಗಳಿದೆ. ಮೊದಲನೇದಾದ ಗಾಯತ್ರಿಚದಲ್ಲಿ ಶಶಿವದನ, ತನುಮಧ್ಯ, ಮುಕುಲ, ವಸುಮತಿ 25 ಶ್ಲೋಕಗಳು. ಎರಡನೇದಾದ ಔಷ್ಣ್ಯಾಹಮ್ಮಲ್ಲಿ ಕುಮಾರಲಲಿತ, ಮದಲೇಖ, ಹಂಸಮಾಲ, ಮಧುಮತಿ
ಎಂಬ ವಿಭಾಗದಲ್ಲಿ 25 ಶ್ಲೋಕಗಳು, ಬಾರ್ಹತಂ ಎಂಬ ವಿಭಾಗದಲ್ಲಿ ಹಲಾಮುಖಿ, ಭುಜಂಗ ಶಿಶುಭೃತ, ಮಾತ್ರಾ ಸಮಕ ಎಂಬ ವಿಭಾಗದಲ್ಲಿ 25 ಶ್ಲೋಕಗಳು, ಪಾಂಕ್ತಂ ಎಂಬ ವಿಭಾಗದಲ್ಲಿ ಮಯೂರ ಸಾರಿಣಿ, ಮನೋರಮ, ಮಣಿರಾಗ, ಮೇಘವಿತಾನ ಎಂಬ ವಿಭಾಗದಲ್ಲಿ 25 ಶ್ಲೋಕಗಳು, ತ್ರಯಿಷ್ಟುಭಂ ಎಂಬ ವಿಭಾಗದಲ್ಲಿ ಉಪಜಾತಿ, ರಥೋದ್ಧತ, ಮೌಕ್ತಿಕಮಾಲ, ಸುಮುಖಿ ಎಂಬ ಉಪವಿಭಾಗಗಳು, ಜಾಗತಂ ಎಂಬ ವಿಭಾಗದಲ್ಲಿ ಧೃತ ವಿಲಂಬಿತ, ಜಲೋದ್ಧತ ಗತಿ, ಪ್ರಮಿತಾಕ್ಷರ, ಸುಲಲಿತಾಮರ್ಷರ ಎಂಬ ಉಪವಿಭಾಗಗಳು. ಪಾರಾಯಣಕ್ಕೆ ಯೋಗ್ಯವಾಗಿರುವ ಈ ಗ್ರಂಥ ಮಂತ್ರಶಾಸ್ತ್ರಕ್ಕೇ ಮೀಸಲಾಗಿರುವ ಮಂತ್ರಾನುಷ್ಠಾನ, ಮಂತ್ರಪ್ರಯೋಗ, ಮಂತ್ರಯೋಗ, ಮಂತ್ರದರ್ಶನ, ಗೌರಿ, ಕಾಳಿ, ತಾರಾ, ಚಂಡಿ, ಚಿನ್ನಮಸ್ತ, ಲಲಿತಾ ಮುಂತಾದಂತಹ ದಶಮಹಾವಿದ್ಯೆಗಳನ್ನು ಅತ್ಯದ್ಭುತವಾಗಿ ಯೋಗ ಹಾಗೂ ತಂತ್ರದೃಷ್ಟಿಯಿಂದ ನಿರೂಪಿತವಾಗಿದೆ. ಹೇಗೆ ನಿರೂಪಿತವಾಗಿದೆ ಅನ್ನೋದನ್ನು ಸಮಯ ಆಗಿರೋದ್ರಿಂದ ನಾಳೆ ದಿವಸ ಮುಂದುವರಿಸ್ತೀನಿ ಅಂತ ಇಟ್ಕೊಂಡು ಈ 2ನೆಯ ಮಾಲಿಕೆಯ ಸಮಕಾಲೀನ ಸಮೃದ್ಧ ಸಾಹಿತ್ಯ ದಿಗ್ಗಜರು ಮಾಲಿಕೆಯ 1ನೇ ದಿನದ ಉಪನ್ಯಾಸವನ್ನು ಇಲ್ಲಿ ನಿಲ್ಲಿಸ್ಕೊಂಡು 2ನೇ ದಿವಸದ ಉಪನ್ಯಾಸ ನಾಳೆ ಯಥಾಮತಿ, ಯಥಾಶಕ್ತಿ, ಯಥಾ ಸಮಯ 6 ಗಂಟೆಗೆ ಪ್ರಾರಂಭ ಮಾಡ್ತೀನಿ ಅಂತ ಇಟ್ಕೊಂಡು ಈ ಮಾತನ್ನು ನಿಲ್ಲಿಸ್ಕೋತಾ ಇದ್ದೀನಿ. ಇದಂಕವಿಭ್ಯ ನವ್ಯೇಭ್ಯ ನಮೋ ವಾಕಂ ಪ್ರಶಾಸ್ಮಹೆ ವಂದೇ ಮಹಿಷತಾಂ ವಾಣೀಂ ಅಮೃತಾಂ ಆತ್ಮನ ಕಲಾಂ. DVG ಸಮರ್ಪಣಮಸ್ತು.